9ನೇ ತರಗತಿಗೆ ಸಂಬಂಧಪಟ್ಟಂತಹ ಈ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ನ ವಿವರಣೆಯನ್ನು ನೀವೆಲ್ಲ ಸುಮಾರು ಲಕ್ಷದ ಮೇಲೆ, 1,18,000ದವರೆಗೂ ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋ ಟೈಮಿಗೆ ಅಷ್ಟು ವ್ಯೂಸ್ ಆಗಿದ್ದಾವೆ. ಹಾಗೆಯೇ ಮ್ಯಾಥ್ಸ್ ಸಹ ನೀವು ನೋಡ್ತಾ ಇದ್ದೀರಾ. ಈಗ ಎಜುಕೇಷನ್ ಮುನ್ನಡೆ ಚಾನಲ್ಲು ಈ ಹಿಂದೆ ಯಾವತ್ತೂ ಮಾಡದೇ ಇರತಕ್ಕಂತಹ ಇಡೀ ಪಾಠವನ್ನು, ನಿಮ್ಮ 9ನೇ ಕ್ಲಾಸಿನ ಏನು ತೃತೀಯ ಭಾಷೆ ಹಿಂದಿಯ ಪುಸ್ತಕ ಇದೆಯೋ, ಈ ಪುಸ್ತಕದಲ್ಲಿರ್ತಕ್ಕಂತಹ ಅಷ್ಟು ಪಾಠಗಳನ್ನು ನಾವಿವತ್ತು ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಜೈ ಜೈ ಭಾರತ್ ಮಾತಾ ಪದ್ಯದಿಂದ ಆರಂಭಿಸಿ ನಾವು ರಹೀಂ ಕೆ ದೋಹೆವರೆಗೂ, ಹಾಗೆಯೇ ಪತ್ರ, ನಿಬಂಧ, ಅಪಠಿತ್ ಗದ್ಯಾಂಶ, ನಾನ್ ಡಿಟೇಲಲ್ಲಿ ಏನು 2 ಪಾಠಗಳನ್ನು ಕೊಟ್ಟಿದ್ದಾರೋ, ಕಲ್ಪನಾ ಚಾವ್ಲಾ ಮತ್ತು ಆ ಪ್ಯಾರಾ ಒಲಿಂಪಿಕ್ ಬಗ್ಗೆ, ಅವನ್ನು ಸ್ವಲ್ಪ ವಿಸ್ತಾರವಾಗಿಯೇ ನೋಡೋಣಂತೆ. ಇವಷ್ಟು ಪಾಠಗಳನ್ನು ನಾವೇನು ಮಾಡೋಣ, ಇವತ್ತು ಕೇಳ್ತಾ ಹೋಗೋಣಂತೆ. ಇವುಗಳ ಮುಖ್ಯಾಂಶಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಮುಖ್ಯನೇ, ಹಾಗೆಯೇ ಜೊತೆಗೆ ಇಡೀ ವರ್ಷ ನಾವು ಕಲ್ತಿರ್ತಕ್ಕಂತಹ ಈ ಒಂದು ಕಲಿಕೆಯ ಪರಿಣಾಮ ಎಷ್ಟಿದೆ, ನಮಗೆ ಈ ಪಾಠದ ಬಗ್ಗೆ ಎಷ್ಟು ಐಡಿಯಾ ಇದೆ ಅಂತಕ್ಕಂಥದ್ದನ್ನು ತುಂಬ ಸಂಕ್ಷಿಪ್ತವಾಗಿ ನೋಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಇದಾಗಿದೆ. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಜೊತೆಗೆ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿ ನಡೆದರೆ ನಿಮಗೆ ಬೇಕಾದಂತಹ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇರತಕ್ಕಂತಹ ಒಂದೇ ವಿಡಿಯೋದಲ್ಲಿ, ಅಂದರೆ ಒನ್ ಶಾಟ್ ವಿಡಿಯೋದಲ್ಲಿ ಅಷ್ಟು ತರಹದ ಈ ಲಿಂಗ್ ಇರ್ಬೋದು, ವಚನ ಇರ್ಬೋದು, ಕಾರಕ್ಕಿರ್ಬೋದು, ಸಂಧಿ, ಸಮಾಸ, ಇವುಗಳನ್ನೆಲ್ಲವೂ ಕೂಡ ಒಂದೇ ವಿಡಿಯೋದಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡೋಣಂತೆ. ಮೊದಲಿಗೆ ನಾವು ಜೈ ಜೈ ಭಾರತ್ ಮಾತಾ ಕವಿತೆಯನ್ನು ನೋಡೋಣ. ಜೈ ಜೈ ಭಾರತ್ ಮಾತಾ ಕವಿತೆ ಮೈಥಿಲಿ ಶರಣ್ ಗುಪ್ತ ಅವರು ಬರೆದಿರ್ತಕ್ಕಂತಹ ಒಂದು ಪದ್ಯ. ಇಲ್ಲಿ ಭಾರತ ಮಾತೆಯ ಒಂದು ಗುಣಗಾನವನ್ನು ಇಲ್ಲಿ ಕವಿಗಳು ಮಾಡ್ತಿದ್ದಾರೆ. ಕವಿ ಹಾಗೆಯೇ ಭಾರತ ಮಾತೆ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನಂದರೆ, ಇಲ್ಲಿರ್ತಕ್ಕಂತಹ ಈ ಒಂದು ಪಾವನವಾದಂತಹ ಅಂಗಳದಲ್ಲಿ, ದೇಶದ ನೆಲದಲ್ಲಿ ಇರ್ತಕ್ಕಂತಹ ಈ ಅಂಧಕಾರ ಅಳೆದು ಪ್ರಕಾಶ, ಅಂದರೆ ಜ್ಞಾನದ ಒಂದು ಬೆಳಕು ಹರಡಲಿ ಎಲ್ಲ ಕಡೆ. ನಾವೆಲ್ಲರೂ ಕೂಡ ಎಲ್ಲ ನಮ್ಮ ಜಾತಿ, ಧರ್ಮ, ಮತ ಇವುಗಳನ್ನೆಲ್ಲ ಮರೆತು ನಾವು ನಮ್ಮ ತಾಯಿಯ ಮಕ್ಕಳಾಗಿ ಈ ಭಾರತ ಮಾತೆಯ ಯಶೋಗಾಥೆಯನ್ನು ನಾವು ಹಾಡುವಂತಾಗಲಿ ಅಂತಕ್ಕಂಥ ಆಶಯವನ್ನು ಹೊಂದಿರತಕ್ಕಂತಹ ಪದ್ಯ ಇದು. ಇಲ್ಲಿ ಒಂದು ಪದ್ಯವನ್ನು ನಾವು ನೋಡೋದಾದರೆ, ಜೈ ಜೈ ಭಾರತ್ ಮಾತಾ ऊंचा हिया हिमालय तेरा, उसमें कितना स्नेह भरा, दिल में अपनी आग दबाकर रखता हमको हरा भरा, 100 सोतों से बह बह कर है पानी फूटा आता, जय जय भारत माता. कवि यहाँ यह कह रहे हैं कि तुम्हारा हृदय हिमालय जैसा है और उसमें बहुत स्नेह भरा है. कितना भी आग दबाकर फिर भी हम बच्चों को तुम हरा भरा रखते हो. यहाँ का पानी भी 100 सोतों से, ಅಂದರೆ 100 ಮೂಲಗಳಿಂದ ಇಲ್ಲಿಯ ನೀರು ಬರುತ್ತೆ, ಅಂದರೆ ಸಮೃದ್ಧವಾಗಿ ಇಟ್ಟಿದೆಯಾ ತಾಯಿ ನಮ್ಮನ್ನೆಲ್ಲ ಅನ್ನೋ ಒಂದು ಮಾತನ್ನು ಇಲ್ಲಿ ಕವಿ ಮೈಥಿಲಿ ಶರಣ್ ಗುಪ್ತ ಅವರು ಹೇಳ್ತಾ ಇದ್ದಾರೆ. कमल खिले तेरे पानी में, धरती पर हैं आम फले, इस धानी आंचल में देखो कितने सुंदर भाव पले, भाई भाई मिल रहे सदा ही, टूटे कभी ना नाता, जय जय भारत माता. ಅಂದರೆ ಇಲ್ಲಿಯ ನೀರು ಎಷ್ಟು ಶುದ್ಧವಾಗಿದ್ದಾವೆ ಅಂದರೆ, ಇಲ್ಲಿ ಕಮಲದ ಹೂಗಳು ಅರಳ್ತಾ ಇದ್ದಾವೆ. ಈ ಭೂಮಿ ಮೇಲೆ ನೀರಲ್ಲಿ ಕಮಲದ ಹೂವನ್ನು ಅರಳಿದರೆ ಇಲ್ಲಿ ನೆಲದ ಮೇಲೆ ಮಾವು ನಂತಹ ಶ್ರೇಷ್ಠವಾದ ಹಣ್ಣುಗಳು ಫಲವನ್ನು ಕೊಡ್ತಾ ಇದ್ದಾವೆ. ಮತ್ತು ಈ ಒಂದು ಘನವಾದಂಥ ಈ ಒಂದು ಆಂಚಲ್, ಅಂದರೆ ಈ ಸೆರಗಲ್ಲಿ, ಅಂಚಲ್ಲಿ ಎಷ್ಟೊಂದು ಸುಂದರವಾದಂತಹ ಭಾವನೆಗಳು ಪೋಷಣೆಯನ್ನು ನಾವು ಪಡ್ಕೊಂಡಿದ್ದಾವೆ, ಬೆಳೆದಿದ್ದಾವೆ. ಇಲ್ಲಿ ಎಂದೆಂದಿಗೂ ಕೂಡ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ವೈರುಧ್ಯಗಳನ್ನು ಮರೆತು ಅಣ್ಣ ತಮ್ಮಂದರ ರೀತಿಯಲ್ಲಿ ಇದ್ದೀವಿ. ಈ ಒಂದು ಸಂಬಂಧ, ನಾತ ಅಂದರೆ ಸಂಬಂಧ, ಈ ಸಂಬಂಧ ಯಾವತ್ತಿಗೂ ಹೀಗೆ ಇರಲಿ ತಾಯಿ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ ನಾವು ನೋಡೋದಾದರೆ, ತೇರಿ ಲಾಲ್ ದಿಶಾ ಮೇ ಹಿಮಾ, चंद्र सूर्य चिरकाल रहे, तेरे पावन आंगन में अंधकार हटे, ज्ञान मिले मिलजुल कर ही हम सब गाएं तेरे यश की गाथा, जय जय ಭಾರತ್ ಮಾತಾ. ಈ ಒಂದು ಪ್ಯಾರಾಗ್ರಾಫ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿನ್ನ ಕೆಂಪು ದಿಶೆಯಲ್ಲಿ, ಅಂದರೆ ಬೆಳಕನ್ನು ಹರಡ್ತಕ್ಕಂಥ ದಿಶೆಯಲ್ಲಿ ಈ ಸೂರ್ಯ ಚಂದ್ರರು ಯಾವತ್ತಿಗೂ ಚಿರಕಾಲ ಇರಲಿ, ಮತ್ತು ಈ ಒಂದು ಪವಿತ್ರವಾದ ಅಂಗಳದಲ್ಲಿ, ನೆಲದಲ್ಲಿ ಇರ್ತಕ್ಕಂಥ ಆಶಯದಲ್ಲಿ ನಾವು ಮಾತಾಡಿದ್ವಲ್ಲ, ಅದೇ ಅಂಧಕಾರ ಅಳೆದು ಹೋಗಿ ಜ್ಞಾನದ ಬೆಳಕು ಚೆಲ್ಲಿ ನಾವೆಲ್ಲರೂ ಕೂಡ ಜೊತೆಗೆ ಇರೋಣ, ಮತ್ತು ನಿನ್ನ ಯಶಸ್ಸಿನ ಹಾಡನ್ನು ಹಾಡ್ತೀವಿ, ಜೈ ಜೈ ಭಾರತ್ ಮಾತೆ ಅಂತೇಳ್ಬಿಟ್ಟು ಇಲ್ಲಿ ಕವಿ ಮೈಥಿಲಿ ಶರಣ್ ಗುಪ್ತಜಿ ಅವರು ಹೇಳಿದ್ದಾರೆ. ಇಷ್ಟನ್ನು ನಾವು ಈ ಪದ್ಯದ ಮುಖ್ಯಾಂಶಗಳನ್ನು ನಾವು ನೋಡ್ಕೋಬೋದು. ಈ ಕೊನೆಯ ಒಂದು ಪ್ಯಾರಾಗ್ರಾಫ್ ಏನಿದೆಯೋ
ಇದು ತುಂಬ ಮುಖ್ಯ ಆಗುತ್ತೆ. ಇದ್ರ ಕಡೆನೂ ಕೂಡ ನಮ್ಮ ಗಮನ ಇರಲಿ. ಈಗ ನಾವು 2ನೇ ಪಾಠಕ್ಕೆ ಬಂದು ತಲುಪಿದ್ದೀವಿ. ಗುಲಾಬ್ ಸಿಂಹ ಆ ಪಾಠ ಯಾರು ಸುಭದ್ರ ಕುಮಾರಿ ಚೌಹಾನ್ ಎಂಬ ಲೇಖಕಿ ಬರೆದಿರ್ತಕ್ಕಂತಹ ಪಾಠ ಇದು. ಈ ಪಾಠದಲ್ಲಿ ನಮಗೆ ಮುಖ್ಯವಾಗಿ ಏನು ದೇಶಭಕ್ತಿ, ತ್ಯಾಗ, ಬಲಿದಾನ ಮತ್ತು ಅಣ್ಣ ತಂಗಿಯ ಒಂದು ಪ್ರೀತಿ ಮತ್ತು ನಮ್ಮ ಒಂದು ಜವಾಬ್ದಾರಿಗಳು, ನಮ್ಮ ಕರ್ತವ್ಯಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಈ ಪಾಠದಲ್ಲಿ, ಗುಲಾಬ್ ಸಿಂಹ ಎಂಬ ಪಾಠದಲ್ಲಿ. ಮುಖ್ಯವಾಗಿ ಇಲ್ಲಿ 2 ಪಾತ್ರಗಳು ಬರ್ತವೆ. ಮುಖ್ಯವಾದಂಥ ಪಾತ್ರಗಳು ಗುಲಾಬ್ ಸಿಂಹ ಮತ್ತು ಗುಲಾಬ್ ಸಿಂಹನ ತಂಗಿ. ಇಲ್ಲಿ ಧ್ವಜ ಅಂತಕ್ಕಂಥದ್ದು ನಮ್ಮ ಸ್ವಾತಂತ್ರ್ಯದ ಸಂಕೇತದ ರೂಪವಾಗಿ ಇಲ್ಲಿ ತೋರಿಸಲಾಗಿದೆ. ಸುಭದ್ರ ಕುಮಾರಿ ಚೌಹಾನ್ ಅವರು ಈ ಒಂದು ಪಾಠವನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಮುಖ್ಯವಾಗಿ ನಾವು ಇಲ್ಲಿ ನೋಡೋದಾದರೆ, ಇಲ್ಲಿ ಒಂದಿನ ಗುಲಾಬ್ ಸಿಂಹನಿಗೆ ಏನಾಗಿರುತ್ತೆ, ಅವನಿಗೆ ಜ್ವರ ಬಂದಿರುತ್ತೆ. ಆಗಿನ ಕಾಲದಲ್ಲಿ ಜ್ವರ ಬಂದರೆ ಏನು ಮಾಡ್ತಾಯಿದ್ರು, ಅವನ ಊಟವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಾಯಿದ್ರು ತಂದೆ ತಾಯಿ. ಇವನ ಜೊತೆನೂ ಅದೇ ಥರ ಮಾಡ್ತಾರೆ. ಬಟ್ ಅವನಿಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ತಂಗಿಗೆ ಅಣ್ಣನ ಹಸಿವನ್ನು ನೋಡಿ ಅವನಿಗೆ ಆಕೆಗೆ ಸಮಾಧಾನ ಆಗಲ್ಲ. ಹಾಗಾಗಿ ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಅವ್ರ ಚನೆ, ಬೆಲ್ಲ ಮತ್ತು ಚನೆ ಅಂದರೆ ಕಡಲೆಕಾಳು ಇವನ್ನ ತಂದು ತನ್ನ ಅಣ್ಣನಿಗೆ ತಿನ್ನಿಸ್ತಾಳೆ. ಒಂದಷ್ಟು ದಿನ ಆ ಒಂದು ಜ್ವರ ಅಂತಕ್ಕಂಥದ್ದು, ಬುಖಾರ್ ಅಂತ ಇದೆಯಲ್ಲ, ಜ್ವರ ಅಂತಕ್ಕಂಥದ್ದು ಇರುತ್ತೆ. ಬರ್ತಾ ಅದು ಕಡಿಮೆ ಆಗುತ್ತೆ. ಆದರೆ ಅಣ್ಣನ ಮನಸ್ಸಲ್ಲಿ ತಂಗಿ ಮೇಲೆ ಇರ್ತಕ್ಕಂತಹ ಪ್ರೀತಿ ದುಪ್ಪಟ್ಟಾಗುತ್ತೆ ಈ ಒಂದು ಘಟನೆಯಿಂದ. ಈ ರೀತಿಯೇ ದಿನಗಳೆಲ್ಲ ಕಳೀತಾ ಇರ್ತವೆ. ಒಂದಿನ ಬೇರೆ ಥರದ ಗಾಳಿ ಬೀಸುತ್ತೆ. ಏನಪ್ಪ ಅಂದರೆ, ಒಂದು ಜುಲೂಸ್ ಅಂದರೆ ಮೆರವಣಿಗೆ ಹೊರಡಬೇಕು. ಆದರೆ ಅಲ್ಲಿಯ ರಾಜನ ಆದೇಶ, ಹುಕ್ಮ ಅಂದರೆ ಆದೇಶ ಏನಾಗಿತ್ತಪ್ಪ ಅಂದರೆ, ಇಲ್ಲ, ನೀವ್ಯಾರೂ ಕೂಡ ಈ ದೇಶಭಕ್ತಿಯ ಈ ಮೆರವಣಿಗೆಯನ್ನು ನಡೆಸೋ ಹಾಗಿಲ್ಲ ಅಂತ ಆದೇಶ ಆಗುತ್ತೆ. ಎಲ್ಲ ಕಡೆ ಭಯದ ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ. ಅಣ್ಣ ತಂಗಿ ಮಾತಾಡ್ತಾರೆ, ಯಾರು ಈ ರಾಜ, ಯಾಕೆ ಈ ರೀತಿಯಲ್ಲಿ ಮೆರವಣಿಗೆನ ತಡೀತಾ ಇದ್ದಾನೆ ಅಂತ. ಆಗ ಯಾರೋ ಒಂದು ರಾಜ ಅಂತ ಕೇಳ್ತಾಳೆ. ಮತ್ತೆ ಅಣ್ಣ ಹೇಳ್ತಾನೆ, ಯಾರೋ ಇರ್ಬೋದು ಅಂತ ಹೇಳ್ತಾರೆ. ಆದರೆ ಈ ಒಂದು ಮೆರವಣಿಗೆ ನಡೀಲೇಬೇಕು, ನಾವು ನಮ್ಮ ಧ್ವಜವನ್ನು, ತಿರಂಗ ಧ್ವಜವನ್ನು ಅಥವಾ ಧ್ವಜವನ್ನು ತಗೊಂಡು ಹೊರಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಣ್ಣ ತಂಗಿ ತೀರ್ಮಾನ ಮಾಡ್ತಾರೆ ಆ ಸಣ್ಣ ವಯಸ್ಸಿಗೆ. ಹಾಗೆಯೇ ತಂಗಿ ಏನು ಮಾಡ್ತಾಳೆ, ತನ್ನದೇ ಆದಂಥ ಯಾವುದೋ ಒಂದು ಬಟ್ಟೆಯಿಂದ ಒಂದು ಧ್ವಜದ ರೀತಿಯ ಒಂದು ಸಂಕೇತ, ಧ್ವಜ ಅಂದರೆ ಒಂದು ಸಂಕೇತ, ಆ ರೀತಿಯ ಧ್ವಜವನ್ನು ತಯಾರು ಮಾಡ್ತಾಳೆ. ಮತ್ತು ಅಣ್ಣನಿಗೆ ನಾನು ಬರ್ತೀನಿ ಅಂತ ಹೇಳಿದ್ರೆ, ಇಲ್ಲ ತಂಗಿ, ಅದು ಬಹಳ ದೂರ ಅಂತ ಅಣ್ಣ ಹೇಳ್ತಾನೆ. ಮತ್ತು ನೀನೊಬ್ಬನೇ ಹೋದರೆ ಅದು ಮೆರವಣಿಗೆ ಹೆಂಗಾಗುತ್ತಣ್ಣ ಅಂತ ತಂಗಿ ಹೇಳ್ತಾಳೆ. ಇಲ್ಲಮ್ಮ, ನೀವು ಒಂದು ಕೆಲಸ ಮಾಡು, ನೀನು ನನಗೆ ರೋಲಿ ಅಂದರೆ ತಿಲಕವನ್ನು ಹಚ್ಚಿ ನನಗೆ ಕಳಿಸು, ನಾನು ಹೋಗ್ತೀನಿ. ಯಾವ ರೀತಿ ರಾಜ್ಕುಮಾರಿ ತನ್ನ ರಾಜ್ಕುಮಾರನಿಗೆ ಬೀಳ್ಕೊಡುಗೆ ಕೊಡ್ತಾಳೋ ಆ ರೀತಿ ಕೊಡು ತಾಯಿ ಅಂತ ಹೇಳಿದಾಗ ತಂಗಿ ಅದೇ ರೀತಿಯಲ್ಲಿ ಆತನಿಗೆ ಆರತಿಯನ್ನು ಬೆಳಗ್ತಾಳೆ. ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಮತ್ತು ತಿಲಕವನ್ನು ಹಚ್ಚಿ ಆಕೆ ಏನು ಮಾಡ್ತಾಳೆ, ಒಂದು ಆರತಿಯನ್ನು ಬೆಳಗಿದಾಗ ಆ ಆರತಿ ಹೆಂಗಾಗುತ್ತೆ ಅಂದರೆ, ಒಂದು ಆಭಾಮಂಡಲವನ್ನು ಅಂದರೆ ಸುತ್ತೂರ ಯಾವುದಾದ್ರೂ ದೇವತೆಗಳ ಫೋಟೋ ಹಿಂದೆ ಇರುತ್ತಲ್ಲ ಬೆಳಕು, ಆ ರೀತಿಯ ಬೆಳಕನ್ನು ಅದು ಚೆಲ್ಲುತ್ತೆ. ಅದು ಮಾತನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇದನ್ನು ನೋಡಿ ತಂಗಿಗೆ ತುಂಬ ಖುಷಿಯಾಗುತ್ತೆ. ಆಗ ಆಕೆ ಏನು ಮಾಡ್ತಾಳೆ, ತಿಲಕವನ್ನು ಹಚ್ಚಿ ಆ ಅಕ್ಷತೆಗಳನ್ನು ಹಾಕಿ ತನ್ನ ಅಣ್ಣನ ಅಲ್ಲಿಂದ ಆತನ ಬಲಯ ಅಂದರೆ ಹೀಗೆ ಏನು ಯಾರ ಒಂದು ದೃಷ್ಟಿ ಬೀಳಬಾರ್ದು ನನ್ನ ಅಣ್ಣನ ಮೇಲೆ ಅಂತೇಳ್ಬಿಟ್ಟು ತಗೊತಾಳೆ. ಅಷ್ಟೆಲ್ಲ ಆಗಿ ಆದಮೇಲೆ ಅಣ್ಣ ಕೂಡ ಏನು ಮಾಡ್ತಾನೆ, ತನ್ನ ತಂಗಿಯ, ಈ ಉತ್ತರ ಭಾರತದಲ್ಲಿ ಈ ರೀತಿಯ ಒಂದು ಪರಂಪರೆ ಇದೆ, ತನ್ನ ತಂಗಿಯ ಕಾಲಿಗೆ ಬಿದ್ದು ಆಕೆಯ ಜೊತೆಗೆ ಬೀಳ್ಕೊಡುಗೆಯನ್ನು ಪಡಿತಾನೆ. ಇಲ್ಲಿ ಈಗೇನು ಮಾಡ್ತಾನೆ, ಈಗ ಆ ಒಂದು ಧ್ವಜವನ್ನು ಪಡೆದು ಆತ ಹೋಗ್ತಾ ಇದ್ದಾನೆ. ಆ ತಂಗಿ ದೂರದಲ್ಲಿ ನಿಂತ್ಕೊಂಡು, ಬಾಗಿಲಲ್ಲಿ ನಿಂತ್ಕೊಂಡು, ಮನೆಯಲ್ಲೇ ನಿಂತ್ಕೊಂಡು ನೋಡ್ತಿದ್ದಾಳೆ. ಇಲ್ಲಿ ಕಥೆಗಳಲ್ಲಿ ಆಕೆ ಕೇಳಿದ್ಲು ಏನಂತ, ರಾಜ್ಕುಮಾರನಿಗೆ ಇದೇ ಥರ ಏನು ಮಾಡ್ತಾಳೆ, ಬೀಳ್ಕೊಡುಗೆ ಕೊಡ್ತಾಳೆ ಅಂತಕ್ಕಂತಹ ವಿಚಾರ ಆಕೆ ಓದಿದ್ಲು ಅಥವಾ ಕೇಳಿದ್ಲು. ಅಣ್ಣ ಆ ಧ್ವಜವನ್ನು ಇದು ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಅಲ್ಲಿ ರಾಜನ ಸಿಪಾಯಿಗಳು ಅಲ್ಲಿ ಇದ್ದರು. ಎಲ್ಲ ಕಡೆಯೂ ಕೂಡ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಒಳಗಾಗಿರ್ತಕ್ಕಂತಹ ದಿನಗಳವು. ಅವರೇನು ಮಾಡ್ತಾರೆ, ಈತನನ್ನು ನೋಡಿದ ತಕ್ಷಣವೇ ಅವರು ಇದೇ ಚಾನ್ಸ್ ಅಂತೇಳ್ಬಿಟ್ಟು ಏನು ಗೋಲಿ ಚಲಾದಿ ಅಂತ ಇದೆ ನೋಡ್ರಿ, ಆತನ ಮೇಲೆ ಬಂದೂಕಿನಿಂದ ಈ ಗುಂಡುಗಳನ್ನು ಹಾರಿಸ್ತಾರೆ. ಆತ ಬೀಳ್ತಾನೆ. ಆದರೆ
ಆ ಧ್ವಜವನ್ನು ಬೀಳೋದಕ್ಕೆ ಕೊಡಲ್ಲ. ಧ್ವಜ ನಮ್ಮ ದೇಶದ ಗೌರವದ ಸಂಕೇತ ಅಂತ ಹೇಳ್ಬಿಟ್ಟು ಆತನಿಗೆ ಗೊತ್ತಿರುತ್ತೆ. ಅವನು ಅದನ್ನು ಹಾಗೆ ಕೈಯಲ್ಲಿ ಹಿಡಿದಿರ್ತಾನೆ. ಇದೆಲ್ಲವೂ ಕೂಡ ತಂಗಿ ದೂರದಿಂದ ನೋಡ್ತಿರ್ತಾರೆ. ಆದರೆ ಜನ, ಈ ಪೊಲೀಸರು ಅಥವಾ ಈ ಸಿಪಾಯಿಗಳು ಈ ಥರ ಗುಂಡು ಹಾರಿಸಿದ್ದು ನೋಡಿಬಿಟ್ಟು ಯಾರೂ ಸಹ ಗುಲಾಬ್ ಸಿಂಹನ ಸಹಾಯಕ್ಕೆ ಬರೋದೇ ಇಲ್ಲ, ಯಾರೂ ಬರೋದಿಲ್ಲ. ಆಗ ದೂರದಲ್ಲಿ ನೋಡ್ತಕ್ಕಂತಹ ತಂಗಿ ಅಣ್ಣನನ್ನು ನೋಡಿ ಬೀಳ್ತಾ ಇರೋದನ್ನು ನೋಡಿಬಿಟ್ಟು ಓಡಿ ಬರ್ತಾಳೆ, ಭಯ ಭಯ ಅಂತೇಳ್ಬಿಟ್ಟು. ಅವನು ಗುಲಾಬ್ ಸಿಂಹ ಖೂನ್ಸಿ ಲತ್ಪತ್ ಪಡಾತ ಅಂದರೆ ರಕ್ತಸಿಕ್ತನಾಗಿ ಅಲ್ಲಿ ಬಿದ್ದಿದ್ದ. ಅಣ್ಣ ಅಂತೇಳ್ಬಿಟ್ಟು ಒಂದು ಅಮೃತವಾಣಿಯನ್ನು ಕೇಳಿ, ನೀನು ಬಂದುಬಿಟ್ಟೆ ಆ ತಂಗಿ, ತಗೋ ಈ ಧ್ವಜವನ್ನು ಅಂತ ತಂಗಿಗೆ ಆ ಧ್ವಜವನ್ನು ಪರಭಾರೆ ಮಾಡ್ತಾನೆ ಅಣ್ಣ. ಬಹನ್ನೆ ಜಂಡಾ ತಾಂಬ್ಲಿಯ ಬಾಯಿ ಚಲಾಗಯ. ಅಣ್ಣ ಯಾವಾಗ ತಂಗಿಗೆ ಆ ಒಂದು ಇದನ್ನು ಕೊಟ್ಟನೋ ಅದೇ ಜೊತೆಗೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಆ ತಂಗಿ ತುಂಬ ಅಳ್ತಾಳೆ. ಆದರೆ ಉಸ್ झंडे हाथ में उठाई रही. ಆ ಒಂದು ಧ್ವಜವನ್ನು ಮಾತ್ರ ಕೈ ಬಿಡೋದೇ ಇಲ್ಲ. ಬಾದ್ಶಾಹಿ ಸಿಪಾಯಿ ಮಾನೋ ಗಡ್ ಜೀತ್ ಕರ್ ಚಲೆ ಗಯೆ. ಅಂದರೆ ಅವರು ಇಷ್ಟೇ, ನಾವು ಸಾಧನೆ ಮಾಡಿದ್ವಿ, ನಾವು ಗಡ್ ಅಂದರೆ ಒಂದು ದುರ್ಗ ಅಂದರೆ ಕೋಟೆ, ನಾವು ಕೋಟೆಯನ್ನು ಗೆದ್ದಿದ್ದೀವಿ ಅನ್ನೋ ಒಂದು ಖುಷಿಯಲ್ಲಿ ಆ ಸಣ್ಣ ಮಗುವನ್ನು ಕೊಂದು ಅವರೇನು ಮಾಡ್ತಾರೆ, ಬೀಗ್ತಾ ಹೋಗ್ಬಿಡ್ತಾರೆ ಅಲ್ಲಿಂದ. ಆಗ ಜನ ಬರ್ತಾರೆ. ಈಗ ಜನ ನೋಡ್ರಿ ಎಷ್ಟು ವಿಚಿತ್ರ ಅಂದರೆ, ಎಷ್ಟು ಸ್ವಾರ್ಥಿಗಳಂದರೆ, ಈಗ ಸಿಪಾಯಿಗಳು ಹೊರಟೋದ್ಮೇಲೆ ಅವರಿಗೆ ಭಯ ಕಡಿಮೆ ಆಯಿತು ಅನಿಸುತ್ತೆ. ಆಗ ಜನ ಬರ್ತಾರೆ. ಅವರೆಲ್ಲರೂ ಸೇರಿಬಿಟ್ಟು ಅಣ್ಣನ ಆ ಒಂದು ಕಳೆಬರವನ್ನು, ಆ ದೇಹವನ್ನು ತಮ್ಮ ಕೈಯಲ್ಲಿ ತಗೊಳ್ತಾರೆ. ಈಕೆ ತಂಗಿ ಆ ಒಂದು ಧ್ವಜವನ್ನು ತಗೊಂಡು ಮುಂದೆ ಸಾಕ್ತಾಳೆ. ಹಿಂದೆ ಅವರೆಲ್ಲರೂ ಕೂಡ ಸಾಕ್ತಾರೆ. ಬಾದ್ಶಾಹ ಅಂದರೆ ಆ ರಾಜ ಏನಂತ ಆಜ್ಞೆ ಕೊಟ್ಟಿದ್ದ, ಮೆರವಣಿಗೆ ನಡಿಬಾರ್ದು ಅಂತ ಕೊಟ್ಟಿದ್ದ. ಆದರೆ ಮೆರವಣಿಗೆ ನಡೀತು. ಧ್ವಜವನ್ನು ಯಾರು ಹಾರಿಸೋ ಹಾಗಿಲ್ಲ ಅಂತ ಹೇಳಿದ್ದ. ಆದರೆ ಅದು ಹಾರಿಸಲಾಯಿತು. ಮತ್ತು ತುಂಬ ಗೌರವದಿಂದ, ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತು. ಆದರೆ ಇಲ್ಲಿ ಒಂದು ಮಗು ಅಂದರೆ ಗುಲಾಬ್ ಸಿಂಹ ಏನು ಮಾಡ್ದ, ತನ್ನ ಒಂದು ತ್ಯಾಗವನ್ನು, ಬಲಿದಾನವನ್ನು ಕೊಟ್ಟು ಹೋಗಿದ್ದ, ಇತಿಹಾಸದ ಪುಟವನ್ನು ಸೇರಿದ್ದ. ಇದು ಈ ಪಾಠದ ಮುಖ್ಯಾಂಶ. ಮುಂದಿನ ಪಾಠಕ್ಕೆ ನಾವು ಹೋಗೋದಾದರೆ, ಮುಂದಿನ ಪಾಠ 3ನೇ ಪಾಠ ಯಾವುದು, ಸ್ವಾಮಿ ವಿವೇಕಾನಂದ್. ಈ ಒಂದು ಪಾಠದಲ್ಲಿ ಯಾರು ಬರೆದಿದ್ದು, ಡಾಕ್ಟರ್ ಜಗದೀಶ್ ಚಂದ್ರ ಅಂತಕ್ಕಂಥವ್ರು ಬರೆದಿದ್ದಾರೆ. ಇದರ ಮುಖ್ಯ ಆಶಯಗಳನ್ನು ನಾವು ನೋಡೋದಾದರೆ, भारत देश में जन्मे अनेक महान व्यक्तियों ने भारत की कीर्ति विदेशों में फैलाई. ऐसे व्यक्तियों में से एक हैं स्वामी विवेकानंद. इस पाठ में उनकी महानता का परिचय के साथ देश प्रेम की प्रेरणा भी प्राप्त कर सकते हैं. ಇಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ, ಅವರ ಬಾಲ್ಯದ ಬಗ್ಗೆ, ಮತ್ತು ರಾಮಕೃಷ್ಣ ಪರಮಹಂಸ ಅವರ ಜೊತೆಗೆ ಅವರ ಒಡನಾಟದ ಬಗ್ಗೆ, ಮತ್ತು ಸಿಸ್ಟರ್ ನಿವೇದಿತಾ ಬಗ್ಗೆ, ಅದಕ್ಕಿಂತ ಮುಂಚೆ ಅವರು ಬಾಲ್ಯದಲ್ಲಿ ಹೇಗೆ ಆಟೋಟಗಳಲ್ಲಿ ಭಾಗವಹಿಸ್ತಾ ಇದ್ರು, ಹೇಗೆ ಅವರು ಸ್ಕೂಲಲ್ಲಿ ಇದ್ದರು, ಅವರ ತಾಯಿ ಯಾರು, ತಂದೆ ಯಾರು, ಇದೆಲ್ಲದರ ಒಂದು ಪರಿಚಯವನ್ನು ಈ ಪಾಠ ನಮಗೆ ಮಾಡಿಕೊಡುತ್ತೆ. ಜೊತೆಗೆ ದೇಶ ಪ್ರೇಮದ ಒಂದು ಭಾವನೆಯನ್ನು ಕೂಡ ಉದ್ದೀಪನಗೊಳಿಸ್ತಕ್ಕಂಥ ಕೆಲಸ ಈ ಪಾಠ ಮಾಡುತ್ತೆ. ಇಲ್ಲಿ ಮುಖ್ಯವಾಗಿ ಮೊದಲನೇನಲ್ಲಿ ಏನು ಹೇಳ್ತಿದ್ದಾರೆ, ಸ್ವಾಮಿ ವಿವೇಕಾನಂದ ಅವರ ಹೆಸರು ನಮ್ಮ ಇತಿಹಾಸದ ಪುಟಗಳಲ್ಲಿ ಅಮರವಾಗಿ ಇದೆ. ಇವರು ಒಬ್ಬ ವೀರ ಸನ್ಯಾಸಿಯಾಗಿದ್ದರು. ದೇಶ ವಿದೇಶಗಳಲ್ಲಿ ತಿರುಗಾಡಿ ಭಾರತದ ಧರ್ಮ ಮತ್ತು ಇಲ್ಲಿರ್ತಕ್ಕಂಥ ದರ್ಶನಶಾಸ್ತ್ರ ಇವುಗಳ ಮೇಲೆ ಅವರು ಪ್ರಚಾರ ಮಾಡ್ತಾರೆ. ಜೊತೆಗೆ ಸಮಾಜ ಸೇವೆಯ ಹೊಸ ದಾರಿಯನ್ನು ಕೂಡ ಅವರು ನಮಗೆ ತೋರಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಅವರ ಜನ್ಮ ಯಾವಾಗಾಯಿತು, ಸ್ವಾಮಿ ವಿವೇಕಾನಂದ का जन्म 12 फरवरी 1863 को कलकत्ते के एक कायस्थ घराने में हुआ था. ಅವರು 1863 ಜನವರಿ ತಿಂಗಳು 12ನೇ ತಾರೀಕು ಕಲ್ಕತ್ತೆಯ ಕಾಯಸ್ತ್ ಅಂತಕ್ಕಂತಹ ಒಂದು ಕುಟುಂಬದಲ್ಲಿ ಅವರು ಜನ್ಮವನ್ನು ಪಡ್ಕೊಂಡಿದ್ದರು. ಅವರ ಬಾಲ್ಯದ ಹೆಸರೇನು, ನರೇಂದ್ರ ದೇವ್. ತಂದೆ ಹೆಸರು ವಿಶ್ವನಾಥ್ ದತ್. ತಾಯಿ ಹೆಸರು ಶ್ರೀಮತಿ ಭುವನೇಶ್ವರಿ ದೇವಿ. ತಂದೆ ಪ್ರತಿಷ್ಠಿತ ವಕೀಲರಾಗಿದ್ದರು, ತಾಯಿ ಧರ್ಮಪರಾಯಣ ಮಹಿಳೆಯಾಗಿದ್ದರು. ಇವರು ಬಾಲಕರಾಗಿದ್ದಾಗ ಅವರ ದೇಹ ಸ್ವಸ್ಥವಾಗಿತ್ತು, ಸುಡೋಲವಾಗಿತ್ತು, ಸುಂದರವಾಗಿತ್ತು. ಅವರು ಕುಸ್ತಿಯನ್ನು ಆಡ್ತಾಯಿದ್ರು, ಓಟವನ್ನು ಓಡ್ತಾಯಿದ್ರು, ಕುದುರೆ ಸವಾರಿಯನ್ನು ಮಾಡ್ತಾಯಿದ್ರು. ಇದರಲ್ಲೆಲ್ಲ ಅವರಿಗೆ ಸಂತೋಷ ಸಿಗ್ತಾ ಇತ್ತು. ಅವರು ಸಂಗೀತದಲ್ಲಿ ಮತ್ತು ಆಟೋಟಗಳಲ್ಲಿ, ಅದರ ಪ್ರತಿಯೋಗಿತಾವು ಅಂದರೆ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸ್ತಾಯಿದ್ರು. ನೀವು ಅಷ್ಟೇ ಮಕ್ಕಳೇ, ಎಲ್ಲ ಥರದ ಸ್ಪರ್ಧೆಗಳಲ್ಲಿ, ಚಟುವಟಿಕೆಗಳಲ್ಲಿ, ಸ್ಪೋರ್ಟ್ಸಲ್ಲಿ ನಾವು ಭಾಗವಹಿಸಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಕೂಡ ಈ ಪಾಠದಿಂದ ನಮಗೆ ಸಿಗುತ್ತೆ. ನರೇಂದ್ರ ಆರಂಭಿಸಿ ಪಢಾಯಿ ಲಿಖಾಯಿ ಮೇ ಬಡೆ ತೇಜ್ ಥೆ. ಅವರು ಆರಂಭದಿಂದನೂ ಕೂಡ ಓದು ಬರಹದಲ್ಲಿ ಅವರು ತುಂಬ ಫಾಸ್ಟಾಗಿದ್ದರು. अपने स्कूल में सर्वप्रथम रहा करते थे.
ಶಾಲೆಯಲ್ಲಿ ಎಲ್ಲರಿಗಿಂತ ಮುಂಚೆ ಎಲ್ಲರಿಗಿಂತ ಒಳ್ಳೆಯ ಅಂಕಗಳನ್ನು ತಗೊಂಡು ತುಂಬ ಚಟುವಟಿಕೆಯಿಂದ ಇರ್ತಕ್ಕಂಥದ್ದು ಅವರು. ಮತ್ತು ಅವರು ಎಂಟ್ರೆನ್ಸ್ನ ಎಕ್ಸಾಮಲ್ಲಿ ಹೇಗೆ ಉತ್ತೀರ್ಣರಾದರು, BA ಪರೀಕ್ಷೆಯನ್ನು ಹೇಗೆ ಪಾಸ್ ಮಾಡಿದರು, ಕಾನೂನಿನ ಪದವಿಯನ್ನು ಪಡೆಯೋದಕ್ಕೂ ಕೂಡ ಅವರೇನು ಮಾಡ್ತಾರೆ, ಅಧ್ಯಯನವನ್ನು ಆರಂಭಿಸ್ತಾರೆ. ಅದೇ ಸಂದರ್ಭಕ್ಕೆ ಅವರ ತಂದೆ ಏನಾಗ್ತಾರೆ, ಮರಣಕ್ಕೆ ತುತ್ತಾಗ್ತಾರೆ. ಅಧ್ಯಯನ ಕಾಲ್ಮೆ ಉನ್ಕಿ ರುಚಿ ಅಂದರೆ ಆ ದಿನಗಳಲ್ಲಿ, ಓದುವ ದಿನಗಳಲ್ಲಿ ಅವರ ರುಚಿ ಅಂದರೆ ಇಂಟ್ರೆಸ್ಟು ಯಾವುದ್ಯಾವುದು ವ್ಯಾಖ್ಯಾನಗಳನ್ನು ಕೊಡೋದರಲ್ಲಿ, ವಿಚಾರಗಳನ್ನು ಮಂಡಿಸೋದ್ರಲ್ಲಿ, ಆ ಒಂದು ಇದರಲ್ಲಿ ತುಂಬ ಇರ್ತಾಯಿತ್ತು. ಅವರ ಕಾಲೇಜಲ್ಲಿ ಒಂದು ವ್ಯಾಖ್ಯಾನ ಸಮಿತಿಯನ್ನು ಕೂಡ ಮಾಡಿದರು. ವಿವಿಧ ಸ್ಪರ್ಧೆಗಳನ್ನು ಅವರು ವ್ಯವಸ್ಥೆ ಮಾಡ್ತಾಯಿದ್ರು. ಅಲ್ಲಿ ಪಾಶ್ಚಾತ್ಯ ವಿಜ್ಞಾನದ ದರ್ಶನದ ಬಗ್ಗೆ ಅವರು ಅಧ್ಯಯನವನ್ನು ಮಾಡಿದರು. ಆ ಕಿಶೋರಾವಸ್ಥೆಯಲ್ಲೇ ನರೇಂದ್ರ ಅವರು ಏನು ಮಾಡಿದರು, ದಾರ್ಶನಿಕ ವಿಚಾರಗಳನ್ನು, ಧಾರ್ಮಿಕ ವಿಚಾರಗಳನ್ನು ತಿಳಿಯೋದರಲ್ಲಿ ತಲ್ಲೀನರಾಗಿರ್ತಾಯಿದ್ರು. ಹಾಗೆಯೇ ರಾಮಕೃಷ್ಣ ಪರಮಹಂಸ ಅವ್ರ ಜೊತೆಗೆ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ತಮ್ಮಲ್ಲಿರ್ತಕ್ಕಂಥ ಜಿಜ್ಞಾಸೆಯನ್ನು, ಈ ಧಾರ್ಮಿಕ ವಿಷಯಗಳನ್ನು ತಿಳಿಯುವ ಒಂದು ಕುತೂಹಲವನ್ನು ಅವರು ವ್ಯಕ್ತಪಡಿಸಿದಾಗ ರಾಮಕೃಷ್ಣ ಪರಮಹಂಸ ಅವರು ಯಾರನ್ನೂ ಕೂಡ ಅಷ್ಟು ಸುಲಭಕ್ಕೆ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ಳದೇ ಇರ್ತಕ್ಕಂಥವ್ರು ಇವರ ವ್ಯಕ್ತಿತ್ವವನ್ನು ಕಂಡು, ಇವರ ಅಭಿರುಚಿಯನ್ನು ಕಂಡು ಅವ್ರನ್ನೇನು ಮಾಡ್ತಾರೆ, ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ರಾಮಕೃಷ್ಣ परमहंस जी ने नरेंद्र को अपना शिष्य स्वीकार किया. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. स्वामी विवेकानंद ಅವರು ಏನು ಮಾಡ್ತಾರೆ, ನರೇಂದ್ರದಿಂದ ಸ್ವಾಮಿ ವಿವೇಕಾನಂದರಾಗ್ತಾರೆ. ಹಾಗೆ ಪರಮಹಂಸ ಅವರ ಜೀವನ ದರ್ಶನದಿಂದ ಸಾಕಷ್ಟು ಪ್ರಭಾವಕ್ಕೊಳಗಾದಂಥ ಅವರು ಈ ಗುರುಗಳ ಮಾತು ನನ್ನ ಹತ್ರನೇ ಇದ್ದು ಬಿಡಬಾರ್ದು, ಇದರ ಪ್ರಸಾರ ಆಗಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಹಾಗೆಯೇ 1893ರಲ್ಲಿ ಅವರು ಸಂಯುಕ್ತ ರಾಜ್ಯ ಅಮೇರಿಕಕ್ಕೆ ಹೋಗ್ತಾರೆ. ಅದು ಇಲ್ಲಿ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ಅಲ್ಲಿ ಅವರು ಭಾರತೀಯ ಧರ್ಮ ಮತ್ತು ನಮ್ಮ ತತ್ವಜ್ಞಾನದ ಬಗ್ಗೆ ಭಾಷಣವನ್ನು ಮಾಡ್ತಾರೆ. ತುಂಬ ಇತಿಹಾಸ ಪ್ರಸಿದ್ಧವಾದಂಥ ಭಾಷಣ ಅದು. ಅಮೇರಿಕಾದ ಶಿಕಾಗೋ ನಗರದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಭಾಷಣ ಹೇಗಿತ್ತಪ್ಪ ಅಂದರೆ ಗಂಭೀರವಾಗಿತ್ತು, ಹೃದಯ ಸ್ಪರ್ಶಿಯಾಗಿತ್ತು. ಮತ್ತು ಇವರ ಮಾತನ್ನು ಕೇಳಿ, ವಾಣಿ ಅಂದರೆ ಮಾತು, ಭಾಷೆ, ಶ್ರೋತೃಗಳು, ಕೇಳುಗರು ಏನಾಗ್ತಿದ್ರು, ಮಂತ್ರಮುಗ್ಧರಾಗೋಗಿದ್ದರು. ಹಾಗೆಯೇ ಅವರು ಸಾಕಷ್ಟು ಸಮಯವನ್ನು ಅಲ್ಲಿ ಅಮೇರಿಕದಲ್ಲಿ ಕಳೀತಾರೆ. ಅಲ್ಲಿರ್ತಕ್ಕಂಥ ಜನಗಳಿಗೆ ತ್ಯಾಗ ಮತ್ತು ತಾಳ್ಮೆಯ ಸಂಯಮ ಅದರ ಪಾಠವನ್ನು ಕಲಿಸ್ತಾರೆ. ಜೊತೆಗೆ ಅವರು ಇಂಗ್ಲೆಂಡ್ಗೆ, ಸ್ವಿಟ್ಜರ್ಲ್ಯಾಂಡ್ಗೂ ಸಹ ಹೋಗ್ಬಿಟ್ಟು ಸತ್ಯ ಧರ್ಮದ ಒಂದು ಪ್ರಸಾರವನ್ನು ಮಾಡ್ತಾರೆ. ಆ ಮೂಲಕ ಅವರೇನು ಮಾಡ್ತಾರೆ, ಭಾರತದ ಗೌರವವನ್ನು ಹೆಚ್ಚಿಸ್ತಾರೆ. ಎಷ್ಟು ವಿದೇಶಿ ಜನ ಏನು ಮಾಡ್ತಾರೆ, ಸ್ವಾಮೀಜಿಯವರ ಶಿಷ್ಯರಾಗಿ ಅವರ ಶಿಷ್ಯತ್ವವನ್ನು ಇದು ಮಾಡ್ತಾರೆ. ಅದರಲ್ಲಿ ಮುಖ್ಯವಾದ ಯಾರಪ್ಪ ಅಂದರೆ ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಅಂತಕ್ಕಂಥ ಹೆಸರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಲೇಖಕರು. ಅವರು ಮುಂದೆ ಸಿಸ್ಟರ್ ನಿವೇದಿತಾ ಅನ್ನೋ ಹೆಸರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಭಾರತದಲ್ಲೂ ಕೂಡ ತುಂಬ ಸುತ್ತಾಡಿ ಭಾರತದ ಸಂಸ್ಕೃತಿಯನ್ನು, ಸಭ್ಯತೆಯನ್ನು, ಅದರ ಸದುಪದೇಶವನ್ನು ಎಲ್ಲರಿಗೂ ಹಂಚೋ ಒಂದು ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಈ ಅಂಧವಿಶ್ವಾಸಗಳು ನಮ್ಮಲ್ಲಿರ್ತಾವಲ್ಲ, ಕೆಲವು ಅಂಧವಿಶ್ವಾಸಗಳನ್ನು ಮತ್ತು ಈ ರೂಢಿಗಳನ್ನು ಅದು ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಇದು ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನಿಜವಾಗ್ಲೂ ಕೂಡ ಧರ್ಮ ಏನು ಹೇಳುತ್ತೆ ಅಂತಕ್ಕಂಥ ಮಾತನ್ನು ಅವರು ಸಾರಿ ಹೇಳ್ತಾರೆ. ಸಾಧು ಸನ್ಯಾಸಿವರೆಗೂ को भी उन्होंने ಶಾಂತಿ ಪ್ರಾಪ್ತ करने का नया मार्ग दिखाया. ಅಂದರೆ ಈ ಸಾಧು ಸಂತರಿಗೂ ಕೂಡ ಒಂದು ಸಮಾಜ ಸೇವೆಯ ಒಂದು ಹೊಸ ಪಾಠವನ್ನು ಕಲಿಸಿದರು. ಯಾರು ಕಷ್ಟದಲ್ಲಿರ್ತಾರೋ, ಯಾರು ದುಃಖದಲ್ಲಿರ್ತಾರೋ ಅವರ ದುಃಖವನ್ನು ನೀವು ತೊಲಗುವ ರೀತಿಯಲ್ಲಿ ಮಾಡಿದರೆ ನಿಮಗೆ ನಿಜವಾಗ್ಲೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಅವರೇನು ಮಾಡ್ತಾರೆ, ಪ್ರತಿಪಾದಿಸ್ತಾರೆ. स्वामी विवेकानंद ने भारत समाज सेवा का परमात्मा की सच्ची सेवा बतलाया. ಎಲ್ಲ ಧರ್ಮ ಮತಗಳಲ್ಲೂ ಕೂಡ ಹೇಳ್ತಕ್ಕಂಥದ್ದಷ್ಟೇ, ಜನರ ಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರಲ್ಲ, ಆ ಮಾತನ್ನು ಪುನರುಚ್ಚರಿಸ್ತಾರೆ. ಯಾರು? ನಮ್ಮ ಸ್ವಾಮಿ ವಿವೇಕಾನಂದ ಅವರು. 1897ರಲ್ಲಿ ಪ್ಲೇಗ್ ಮತ್ತು ಬರಗಾಲ, ಅಕಾಲ ಅಂದರೆ ಬರಗಾಲ ಎಲ್ಲ ಕಡೆನೂ ಹರಡಿದಾಗ ಯಾರು? ನಮ್ಮ ಸ್ವಾಮಿ ವಿವೇಕಾನಂದ ಅವರು ಸಮಾಜ ಸೇವೆಯ ಒಂದು ಹೊಸ ಇದನ್ನು ಅವರು ಪರಿಚಯ ಮಾಡ್ತಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ತಮ್ಮ ಶಿಷ್ಯರ ಜೊತೆಗೆ ಹೋಗಿ ಆ ಜನರ ಸೇವೆಯನ್ನು ಮಾಡ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ಸಮರ್ಥರಾಗಿರ್ತಕ್ಕಂಥವ್ರು ಅಂದರೆ ಶ್ರೀಮಂತರಾಗಿರ್ತಕ್ಕಂಥ ಜನ ಬಡವರ ಒಂದು ಸ್ಥಿತಿಯನ್ನು ಸುಧಾರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಅವರು ಸಾರ್ತಾರೆ. ಅದೇ ಉದ್ದೇಶದಿಂದ ಅವರೇನು ಮಾಡ್ತಾರೆ, ರಾಮಕೃಷ್ಣ ಮಿಷನ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ತಮ್ಮ ಗುರುಗಳ ಹೆಸರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ.
ಮತ್ತು ಸ್ವಾಮೀಜಿಯವರು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಮತ್ತು ಅಶಿಕ್ಷತೆಯನ್ನು, ಅಂದರೆ ನಮ್ಮಲ್ಲಿರ್ತಕ್ಕಂಥ ಓದು ಬರಹ ಇಲ್ಲದಿರ್ತಕ್ಕಂಥ ಅನಕ್ಷರತೆಯನ್ನು, ಮತ್ತು ನಾವು ಕುರುಡಾಗಿ ವಿದೇಶಿಗಳನ್ನು, ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತೀವಲ್ಲ ಅದನ್ನು, ನಮ್ಮಲ್ಲಿರ್ತಕ್ಕಂಥ ಗುಲಾಮಗಿರಿ ಪದ್ಧತಿಯನ್ನು, ಅಂದರೆ ಆ ಮನಸ್ಥಿತಿಯನ್ನು, ಅದರ ಕೆಟ್ಟ ಪ್ರಭಾವಗಳನ್ನು ನಮ್ಮನ್ನು ಹೇಳ್ತಾರೆ. ಮತ್ತು ಅವರೇನು ಮಾಡ್ತಾರೆ, ತಮ್ಮ ಭಾಷಣಗಳ ಮುಖಾಂತರ ಜನರಲ್ಲಿರ್ತಕ್ಕಂಥ ನಮ್ಮ ಬಗ್ಗೆ ನಮಗೆ ಇರ್ತಕ್ಕಂಥ ಹೀನ ಭಾವನೆಯನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವರು ಹೇಳ್ತಾರೆ. ನಾವು ಯಾರಿಗೂ ಕಡಿಮೆ ಅಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಅವರು ಹೇಳ್ತಾರೆ. ಪ್ಯಾರೆ ದೇಶವಾಸಿಯೂ ವೀರ್ ಬನೋ, ಅವರು ಅಲ್ಕಾರ ಕರ್ಕ ಹೋಗಿ ಮೈ ಭಾರತೀಯ ಹೂँ, अनपढ़ भारतीय, निर्धन भारतीय, ऊंची जाति का भारतीय, नीची जाति का भारतीय, सब मेरे भाई हैं. उनकी प्रतिष्ठा मेरी प्रतिष्ठा है, उनका गौरव हमारा गौरव है ಅಥವಾ ಮೇರಾ ಗೌರವ है. ಏನು ಹೇಳ್ತಾರೆ, ದೇಶವಾಸಿಗಳೇ ವೀರರಾಗಿ ಮತ್ತೆ ಗರ್ಜಿಸಿ ಹೇಳಿ ಏನಂತ, ನಾನು ಭಾರತೀಯ ಅಂತ, ಮತ್ತು ಓದು ಬರಹ ತಿಳಿದೇ ಇರತಕ್ಕಂತಹ ಭಾರತೀಯ, ಮತ್ತು ಬಡವನಾದಂತಹ ಭಾರತೀಯ, ಮತ್ತು ಮೇಲ್ಜಾತಿಯ ಕೆಳಜಾತಿಯ ಎಲ್ಲ ಭಾರತೀಯರು ನನ್ನ ಸಹೋದರರು ಅಂತಕ್ಕಂಥದ್ದು ಹೇಳ್ರಿ. ಅವರ ಗೌರವ ನನ್ನ ಗೌರವ ಅಂತಕ್ಕಂಥ ಮಾತನ್ನು ಅವರು ನೀವು ಹೇಳಿ ಅಂತ ಒಂದು ಮಾತನ್ನು ಹೇಳ್ತಾರೆ. 4 ಜುಲೈ 1902 ಸ್ವಾಮಿ ವಿವೇಕಾನಂದ ಅವರು ನಮ್ಮನ್ನೆಲ್ಲ ಬಿಟ್ಟು ಪರಲೋಕಕ್ಕೆ ಹೊರಡ್ತಾರೆ. ಲೇಕಿನ್ ಆಜ್ ಬಿ ಉನ್ಕೆ ಕಾರ್ಯ ಅವರು ಸಂದೇಶ ಅಮರ ಹೇ. ಇವತ್ತು ಕೂಡ ರಾಮಕೃಷ್ಣ ಮಿಷನ್ನು ಎಂದಿನಂತೆ ಕೆಲಸ ಮಾಡ್ತಿದ್ದಾವೆ. ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು, ಅವ್ರು ಹೇಳಿರ್ತಕ್ಕಂಥ ಸ್ಲೋಗನ್ಗಳು ನಮ್ಮ ಮಧ್ಯದಲ್ಲಿ ಇದ್ದಾವೆ. ಹಾಗಾಗಿ ಅವರು ಒಂದು ರೀತಿಯಲ್ಲಿ ಅಮರ ಸಂದೇಶವನ್ನು ಸಾರಿ ಹೋಗಿದ್ದಾರೆ ವಿವೇಕಾನಂದ ಅವರು ಅಂತಕ್ಕಂಥ ಮಾತನ್ನು ಈ ಪಾಠ ನಮಗೆ ತಿಳಿಸ್ತಾ ಇದೆ. ಅನುಶಾಸನ ಹಿ ಶಾಸನ ಹೇ. ಅರೆ ಅನುಶಾಸನ ಅಂದರೆ ಶಿಸ್ತು ಅಂತಕ್ಕಂಥದ್ದೇ ಒಂದು ಕಾನೂನು ಅಂತಕ್ಕಂಥದ್ದು. ಯಾರು? ಡಾಕ್ಟರ್ ರಮೇಶ್ ಮಿಲಾನ್ ಅಂತಕ್ಕಂಥವರು ಬರೆದಿರ್ತಕ್ಕಂಥ ಪಾಠ, ಪದ್ಯ ಪಾಠ. ಈ ಒಂದು ಪದ್ಯದಲ್ಲಿ ಏನು ಕೊಟ್ಟಿದ್ದಾರೆ, ಅದರ ಆಶಯವನ್ನು ನೋಡಿದರೆ, ಲಾಲ್ ಹರಿ ಪೀಲಿ ಬತ್ತಿ ಯೇ ಟ್ರಾಫಿಕ್ಗೆ ಸಂಕೇತ ಹೈ, ಚಲೋ ಹರಿ ಪರ್ ರುಕೋ ಲಾಲ್ ಪರ್, ಪೀಲಿ ಕರೆ ಸಚೇತ್ ಸಡಕ್ ಪಾರ್ ಜಿಬ್ರಾ ಕ್ರಾಸಿಂಗ್ ಪರ್. ಅಂದರೆ ಇಲ್ಲಿ ನಾವು ಟ್ರಾಫಿಕ್ ರೂಲ್ಸ್ನ ಹೇಗೆ ಪಾಲಿಸಬೇಕು, ಮತ್ತು ಕೆಂಪು ಒಂದು ದೀಪ ಏನು ಹೇಳುತ್ತೆ, ಮತ್ತು ಹಳದಿ ದೀಪ ಏನು ಹೇಳುತ್ತೆ, ಹಾಗೆಯೇ ಹಸಿರು ದೀಪ ಏನು ಹೇಳುತ್ತೆ, ಮತ್ತು ಜೀಬ್ರಾ ಕ್ರಾಸಿಂಗಲ್ಲೇ ನಾವು ರೋಡ್ ಕ್ರಾಸ್ ಮಾಡಬೇಕಾದಂಥ ವಿಷಯವನ್ನು ಇವನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂತಹ, ಮತ್ತು ನಾವು ದಾರಿಯಲ್ಲಿ ಹೇಗಂದರೆ ಹಾಗೆ ಹೋಗ್ತಾ ಇರ್ತೀವಿ, ಸೈಕಲ್ಲು ಬೈಕು ನಡೆಸಬೇಕಾದ್ರೆ ಅದರ ಒಂದು ವಿಶೇಷತೆಯನ್ನು ಇಲ್ಲಿ ನಮಗೆ ಹೇಳಿದ್ದಾರೆ. ಅಂದರೆ ಚಲಿಸ್ತಕ್ಕಂಥ ಬಸ್ಸನ್ನು ನೀವು ಹತ್ತಬೇಡ್ರಿ, ಮತ್ತು ಹೇಗಂದರೆ ಹಾಗೆ ಆಟಗಳಲ್ಲಿ ಮಕ್ಕಳನ್ನು ಬಿಡಬೇಡ್ರಿ, ಇಲ್ಲಿ ರೋಡಲ್ಲಿ ನೀವು ಕೂಡ ಹೇಗಾದ್ರೆ ಹಾಗೆ ಓಡಾಡಬೇಡ್ರಿ. ಯಾಕಂದರೆ ತುಂಬ ವಿಶೇಷವಾದ್ದು, ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಆ ಕನಸುಗಳನ್ನ ನಾವು ನೆರವೇರಿಸಬೇಕಂದ್ರೆ ನಮ್ಮ ಮತ್ತು ಎದುರುಗಡೆ ಬರ್ತಕ್ಕಂಥವ್ರು ಇವರಿಬ್ಬರ ಪ್ರಾಣನೂ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ಮಾಡಬೇಕು, ಆ ಟ್ರಾಫಿಕ್ ರೂಲ್ಸ್ ಅಂತಕ್ಕಂಥದ್ದು ಪಾಲಿಸಬೇಕು. ಹೆಲ್ಮೆಟ್ನ ಹಾಕ್ಕೋಬೇಕು, ಮತ್ತು ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ನ ಹಾಕ್ಕೋಬೇಕು. ಯಾಕಂದರೆ ಇದು ನಮ್ಮದೇ ಜೀವನ. ಮನೇಲಿ ಕಾಯ್ತಕ್ಕಂಥವ್ರಿಗೆ ನಾವು ಇಲ್ಲೊಂದು ಮಾತು ಹೇಳಿದ್ದಾರೆ ನೋಡ್ರಿ, ಘರ್ ಪರ್ ಜೋತೆ ಬಾಟ್ ನಾದು ಉನ್ಕೋ ಗಮ್ಕಿ ಸೌಗಾತ್. ಅಂದರೆ ನಮ್ಮ ದಾರಿಯನ್ನು, ಬಾಟ್ ಅಂದರೆ ದಾರಿ, ಏನು ಮಾಡ್ತಾಯಿದ್ದಾರೆ ಮನೆಯಲ್ಲಿ ನಮ್ಮ ದಾರಿಯನ್ನು ನಮ್ಮ ತಾಯಿ, ನಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ ಇವರೆಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ನಾವು ಯಾವುದು ಗಮ್ಕಿ ಸೌಗಾತ್, ನಾವೇನೋ ಗಾಯಗಳಾಗಿ ನಮ್ಮ ಮನೆಗೆ ಹೋದರೆ ನಮಗೆ ಅವ್ರಿಗೆ ತೊಂದರೆ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಾವು ಟ್ರಾಫಿಕ್ ರೂಲ್ಸ್ನ ಪಾಲನೆ ಮಾಡೋಣಂತೆ. ಮತ್ತು ಯಾವುದಾದ್ರೂ ದುರ್ಘಟನೆ ನಡೆದರೆ ನಾವು ಆ ಕಡೆ ನೋಡ್ದಂಗೆ ಹೋಗ್ತಕ್ಕಂಥದ್ದಲ್ಲ. ಅಂದರೆ ಮೂರ್ಛೆ ಹೋದಂಥವ್ರಿಗೆ ನೀರು ಕುಡಿಸ್ಬಾರ್ದು. ಅವರು ಎಚ್ಚರ ಆದಮೇಲೆ ನಾವು ನೀರನ್ನು ಅವ್ರಿಗೆ ಮುಖದ ಮೇಲೆ ಚಿಮುಕಿಸಿ ಅವ್ರು ಕೇಳಿದ್ರಷ್ಟೇ ನಾವು ನೀರನ್ನು ಕೊಡಬೇಕು. ಮತ್ತು ನಾವು ಇಮ್ಮಿಡಿಯೇಟಾಗಿ ಏನು ಮಾಡಬೇಕು, ಶುಶ್ರೂಷೆಯಲ್ಲಿ ತೊಡಗಬೇಕು. ಆಸ್ಪತ್ರೆಗೆ 108ಗೆ ಫೋನ್ ಮಾಡಬೇಕು. ಜೀವನ ಅಂತಕ್ಕಂಥದ್ದು ಅದು ಯಾರದೇ ಆಗಲಿ, ನಮ್ಮದಾಗಲಿ ಅಥವಾ ಎದುರುಗಡೆಯಿಂದಾಗಲಿ, ಅದು ಅಂದರೆ ಅಮೂಲ್ಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಮತ್ತು ಯಾರು ಕೂಡ ಅನಾಥರಾಗೋದು ಬೇಡ. ನಮ್ಮ ಮನೆಯವರಾಗಿರ್ಬೋದು ಅಥವಾ ಎದುರುಗಡೆಯವ್ರ ಮನೆಯವರಾಗಿರ್ಬೋದು, ಅವರು ಅನಾಥರಾಗೋದು ಬೇಡ. ಅವರ ಕನಸುಗಳನ್ನ ನಾವು ಛಿದ್ರ ಮಾಡೋದು ಬೇಡ. ನಾವೇನು ಮಾಡೋಣ, ಕಾನೂನನ್ನು ರೀತಿಯಲ್ಲಿ ಶಿಸ್ತನ್ನು ಪಾಲಿಸೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಕವಿಗಳು ಹೇಳ್ತಕ್ಕಂಥದ್ದು. ಎಲ್ಲೆಲ್ಲಿ ಈ 4 ದಾರಿಗಳು ಸೇರ್ತಕ್ಕಂಥ ಜಾಗದಲ್ಲಿ, ಒನ್ ವೇ ಇರ್ತಕ್ಕಂಥ ಜಾಗದಲ್ಲಿ ಏನು ಸಂಕೇತಗಳು ಏನು ಕೊಟ್ಟಿರ್ತಾರೋ, ಈ ರೀತಿಯ ಟ್ರಾಫಿಕ್ ಸಿಗ್ನಲ್ಸ್ ಏನಿರ್ತಾವೋ ಇವನ್ನು ನಾವು ಪಾಲಿಸೋಣಂತೆ. ಇದು ಈ ಪದ್ಯದ ಮುಖ್ಯವಾದಂಥ ಅಂಶ. ಈಗ ತುಂಬ ವಿಶೇಷವಾದಂಥ ಪಾಠ ಇದು, ಮೌಸಿ ಅಂತಕ್ಕಂಥದ್ದು. ಯಾರು? ಭೀಷ್ಮ ಸಹಾನಿಯವರು ಬರೆದಿರ್ತಕ್ಕಂತಹ ಒಂದು ಇಡೀ ಪಾಠದಲ್ಲಿ ಅದರಲ್ಲಿ ಅದನ್ನು ಎಡಿಟ್ ಮಾಡಿ, ಸಂಕಲಿತ ಅಂಶ ಅಂದರೆ ಅದನ್ನು ಎಡಿಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಿಮಗೆ
ಒಂದು ಚಿಕ್ಕ ಕಥೆಯ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಸ್ವಾರ್ಥ ಸೇವೆ ಯಾರ್ದು, ಮಾಸಿಯ ನಿಸ್ವಾರ್ಥ ಸೇವೆ ಮತ್ತು ಆ ಮಕ್ಕಳು ಕೂಡ ಅಷ್ಟೇ, ಅವರ ಮನೋಭಾವವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಈ ಕಥೆಯಲ್ಲಿ ಮಕ್ಕಳ ಪರೋಪಕಾರ ಮತ್ತು ದೊಡ್ಡವರ ಬಗ್ಗೆ ಇರ್ತಕ್ಕಂಥ ಆದರ ಗೌರವಗಳನ್ನು ಮತ್ತು ಅಸಹಾಯಕರಿಗೆ ಹೇಗೆ ಸಹಾಯ ಮಾಡಬೇಕಂತಕ್ಕಂಥ ಒಂದು ಪ್ರೇರಣೆಯನ್ನು ಸಿಗುತ್ತೆ. ನಮ್ಮ ಜೀವನಕ್ಕೆ ನಿಜವಾದ ಅರ್ಥ ಬರಬೇಕಪ್ಪ ಅಂದರೆ ಈ ಮಕ್ಕಳ ರೀತಿಯಲ್ಲಿ, ಆ ಮಾಸಿ ರೀತಿಯಲ್ಲಿ ನಮ್ಮಲ್ಲಿ ನಿಸ್ವಾರ್ಥದ ಭಾವನೆ ಉದ್ದೀಪನಗೊಳಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಪಾಠ ಮಾಡುತ್ತೆ. ಆ ಮಹಿಳೆಗೆ ಎಲ್ಲರೂ ಕೂಡ ಮಾಸಿ ಅಂತ ಕರೀತಾ ಇದ್ರು, ಮಕ್ಕಳು ಕೂಡ ಮತ್ತು ದೊಡ್ಡ ವಯಸ್ಸಿನವರು ಕೂಡ ಅಂತೇಳ್ಬಿಟ್ಟು ಈ ಕತೆ ಸ್ಟಾರ್ಟ್ ಆಗುತ್ತೆ. ಆಕೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥರಾಗಿರ್ತಾರೆ. ಆ ಒಂದು ಟೈಮಿಗೆ, ಬೆಲ್ದೊಡೆಯೋ ಟೈಮಿಗೆ ಅವರು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳ ಆ ಒಂದು ತೂಕದ ಬ್ಯಾಗ್ಗಳನ್ನು ತಮ್ಮ ಹೆಗಲಿಗೆ ಏರಿಸ್ತಕ್ಕಂತಹ ಆ ಮಾಸಿ ಏನು ಮಾಡ್ತಾರೆ, ಮಧ್ಯಾಹ್ನ ಆದ ತಕ್ಷಣವೇ ಅಲ್ಲಿ ತಲುಪಿ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಬರ್ತಾರೆ. ಮತ್ತು ಮಧ್ಯಾಹ್ನ ದಾಟಿದ ಮೇಲೆ ದುಪಾರ ಢಲ್ನೇಪರ್ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ, ಇಲ್ಲಿಗೆ ಒಂದು ನೇಮ್ಕೆ ಪೇಡ್ಕೆ ತಲೆ ಒಂದು ಬೇವಿನ ಮರದ ಕೆಳಗಡೆಗೆ ತಲುಪ್ತಾಯಿದ್ರು. ಅಲ್ಲಿ ಎಲ್ಲ ಮಕ್ಕಳು ಆಕೆ ಜೊತೆಗೆ ಆಟವನ್ನು ಆಡ್ತಾಯಿದ್ರು, ಆಕೆ ಹೇಳೋ ಕಥೆಯನ್ನು ಕೇಳ್ತಾಯಿದ್ರು. ಚುಟ್ಕುಲೆ ಪಹೇಲಿ ಅಂದರೆ ಒಗಟುಗಳು ಮತ್ತು ಚುಟ್ಕುಲೆ ಅಂದರೆ ಜೋಕ್ಗಳು, ಪಹೇಲಿ ಅಂದರೆ ಒಗಟುಗಳು, ಇವೆಲ್ಲವನ್ನು ಕೂಡ ಕೇಳೋದಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ಆಕೆನೂ ಅಷ್ಟೇ. ತೋತ ತೋತಿ ಕಿ ಕಹಾನಿ, ಕಾಟ್ಕಿ ಗೋಡೆ ಕಿ ಕಹಾನಿ, ವೀರೋಚಿತ್ ಕಹಾನಿ ಆದಿ ಸುನಾತಿ ಥಿ. ಅಂದರೆ ಥರದ ಕಥೆಗಳನ್ನು ಈಗ ಈ ಮೊಬೈಲ್ಗಳು ಬಂದು ಮತ್ತೊಂದಾಗಿ ಈ ದೊಡ್ಡವರು ಹೇಳ್ತಕ್ಕಂಥ ಈ ಕಥೆಗಳಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ತುಂಬ ವಿಶೇಷವಾದ ಕಥೆಗಳನ್ನು, ಅಂದರೆ ತೋತ ತೋತಿಗೆ ಅಂದರೆ ಗಿಳಿಗಳ ಕಥೆಯನ್ನು ಮತ್ತು ಕಾಟ್ಕಿ ಗೋಡೆಗೆ ಅಂದರೆ ಕೀಲು ಕುದುರೆಯ ಕಥೆಯನ್ನು ಆಕೆ ಹೇಳ್ತಾಯಿದ್ರು. ಅಂದರೆ ಅವ್ರಿಗೆ ಕೊಡೋದಕ್ಕೆ ಆಕೆ ಹತ್ರ ಆ ಕಡಲೆಕಾಳು ಚನೆ ಅಂದರೆ ಹಳೆ ಕಾಲದಲ್ಲಿ ತುಂಬ ಬಳಸ್ತಾ ಇದ್ದಿದ್ದು ಚನೆ ಅಂತ. ಆರೋಗ್ಯ ದೃಷ್ಟಿಯಿಂದನೂ ಕೂಡ ಅದು ತುಂಬ ಒಳ್ಳೆಯದಂತೆ. ಟಿಕ್ಕಿ ಅಂದರೆ ಮಿಠಾಯಿ, ಒಂದು ರೀತಿಯಲ್ಲಿ ಕಡಲೆ ಮಿಠಾಯಿ ಅಂತ ಹೇಳ್ತೀವಲ್ಲ ಅದು. ಮೂಂಗ್ಫಲಿ ಅಂದರೆ ಕಡಲೆ ಶೇಂಗಾ, ಇವೆಲ್ಲವೂ ಕೂಡ ಆಕೆ ಹತ್ರ ಇರ್ತಾಯಿದ್ವು. ಅವೆಲ್ಲವೂ ಕೂಡ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತಾಯಿದ್ರು. ಆದರೆ ಒಂದಿನ ಏನಾಗುತ್ತೆ, ಶಾಲೆ ಬಿಡುತ್ತೆ. ಆದರೆ ಆ ಮಕ್ಕಳು ಬಸ್ತೆ ಅಂದರೆ ಚೀಲಗಳನ್ನು, ಸ್ಕೂಲ್ ಬ್ಯಾಗ್ಗಳನ್ನು ಎತ್ಕೊಂಡು ಬರ್ತಾರೆ. ಆದರೆ ಆಕೆ ಫಾಟಕ್ ಅಂದರೆ ಆ ಗೇಟಲ್ಲಿ ಸಿಗೋದೇ ಇಲ್ಲ, ಸ್ಕೂಲ್ನ ಗೇಟಲ್ಲಿ ಆಕೆ ಇರೋದೇ ಇಲ್ಲ. ಒಂದು ಸ್ವಲ್ಪ ದಿನಗಳು ದಾಟ್ತವೆ, ಆದರೆ ಆಕೆ ಎಲ್ಲಿದ್ದಾಳೆ ಅಂತಕ್ಕಂಥದ್ದು ಗೊತ್ತೇ ಆಗಲ್ಲ. ಮಕ್ಕಳೇನು ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ, ಏನಾದರೂ ಮಾಡಿಬಿಟ್ಟು ನಾವು ಹೋಗಿ ಆಕೆಯನ್ನು ಹುಡ್ಕೋಣ ಅಂತ ತೀರ್ಮಾನ ಮಾಡ್ತಾರೆ. ಅಲ್ಲಿ ಒಂದು ದನಿ ಕೇಳಿಸುತ್ತೆ, ಹಮ್ನೆ ಠೇಕಾ ತೋ ನಹಿ ले रखा है मासी, 20 दिन से तुम यहाँ हो, अब तुम दूसरे के घर ಚಲಿ ಜಾವು ಅಂತಕ್ಕಂಥ ಮಾತು ಕೇಳಿಸುತ್ತೆ. ಯಾರೋ ಹೇಳ್ತಾ ಇದ್ದಾರೆ ಮಾಸಿಗೆ, ನಾವೇನು ಕಾಂಟ್ರಾಕ್ಟ್ ತಗೊಂಡಿದ್ದೀವಿ. ಠೇಕ ಅಂದರೆ ಕಾಂಟ್ರಾಕ್ಟು, ನೀನು ಇಲ್ಲೇ ಇದೆಯಾ, 20 ದಿನಗಳಿಂದ ನೀನು ಇಲ್ಲೇ ಇದೆಯಾ, ಈಗ ಯಾವುದಾದ್ರೂ ಬೇರೆ ಮನೆಗೆ ಹೋಗು. ಈಕೆ ಅನಾಥ ಮಹಿಳೆ, ಯಾರು ಮಾಸಿ. ಯಾರೋ ಮನೆಯಲ್ಲಿ ಆಕೆ ಆಶ್ರಯವನ್ನು ಪಡ್ಕೊಂಡಿದ್ದಾಳೆ. ಚೆನ್ನಾಗಿಲ್ಲ ಆಕೆಗೆ ಆರೋಗ್ಯ, ಕಾಯಿಲೆ ಬಿದ್ದಿರೋದ್ರಿಂದ ಭಾಳ ದಿನ ಅವರು ಕೂಡ ಎಷ್ಟು ದಿನ ಅಂತ ನೋಡ್ತಾರೆ. ಅವರು ಏನು ಮಾಡ್ತಿದ್ದಾರೆ, ನೀನು ಹೋಗ್ಬಿಡು ಮಾಸಿ ಅಂತ ಹೇಳ್ತಾ ಇದ್ದಾರೆ. ನಾವು ಚೆನ್ನಾಗಿದ್ದಾಗ ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗೋಷ್ಟು ದಿನ ಮಾತ್ರ ನಮ್ಮನ್ನು ಜನ ನೋಡ್ಕೊಳ್ತಾರೆ. ಸಾಮಾನ್ಯವಾಗಿ ನಾವು ಕೈಲಾಗದವರಾದಾಗ ಈ ಥರದ ಮಕ್ಕಳು, ನಿಸ್ವಾರ್ಥ ಮಕ್ಕಳು ಮಾತ್ರ, ಅಥವಾ ಈ ನಿಸ್ವಾರ್ಥದಲ್ಲಿ ಇರ್ತಕ್ಕಂಥವ್ರು ಮಾತ್ರ ನಮ್ಮ ಸಹಾಯಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಕೂಡ ಈ ಪಾಠ ಪ್ರತಿಪಾದಿಸುತ್ತೆ. ಈ ಮಾಸಿಯನ್ನು ಹೆಸರನ್ನು ಕೇಳಿಬಿಟ್ಟು ಮಕ್ಕಳು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅವರು ಆ ಭಾಗದಿಂದ ಇಣಕಿ ನೋಡ್ತಾರೆ. ಅಲ್ಲಿ ಕಾಯಿಲೆ ಬಿದ್ದಂತಹ, ಮುಖ ಒಣಗೋಗಿರ್ತಕ್ಕಂತಹ ಮಾಸಿಯನ್ನು ಅವರು ಕಾಣ್ತಾರೆ. ಆ ಸ್ಥಿತಿಯಲ್ಲಿ ಅವ್ರನ್ನ ನೋಡಿಬಿಟ್ಟು ಅವರೇನಾಗ್ತಾರೆ, ತುಂಬ ಚಿಂತಿತರಾಗ್ತಾರೆ. ಕಥೆ ಇನ್ನು ಮುಂದಕ್ಕೆ ಹೋಗುತ್ತೆ. ಇದು ಸಂಗ್ರಹದ ಕಥೆ ಆಗಿರೋದ್ರಿಂದ ತುಂಬ ಎಡಿಟ್ ಮಾಡಿ ಮತ್ತೆ ಮುಂದಿನ ದಿನಕ್ಕೆ ಹೊರಟೋಗಿದೆ. ಇಲ್ಲಿ ಮಧ್ಯದಲ್ಲಿ ಕಥೆ ಇದೆ, ಬಟ್ ಇಲ್ಲಿ ನಿಮ್ಮ ಪಠ್ಯದಲ್ಲಿ ಇಲ್ಲ ಅದು. दूसरे दिन बच्चे ಹಾಕಿ ಮ್ಯಾಚ್ खेलकर ವಾಪಸ್ ಲೌಟ್ ರಹೆ ಥೆ. ಆಗ ಅವರೇನು ಮಾಡ್ತಾರೆ, ಮಾಸಿ ಅಲ್ಲಿ ಒಂದು ಸೇತುವೆ ಹತ್ರ, ಪುಲ್ ಅಂದರೆ ಸೇತುವೆ ಹತ್ರ ಕೂತ್ಕೊಂಡಿರೋದನ್ನು ನೋಡ್ತಾರೆ. ಅವರು ಹಾಕಿ ಮ್ಯಾಚ್ ಆಡಿ ವಾಪಸ್ ಬರಬೇಕಾದ್ರೆ ಒಂದು ಸಣ್ಣ ಒಂದು ಗಟ್ಟೆ, ಅಂದರೆ ಈ ಚೀಲದ ಗಂಟೆ ಏನಿದೆಯೋ ಇದನ್ನು ಹೊತ್ತು ಆಕೆ ಅಲ್ಲಿ ಕೂತ್ಕೊಂಡಿದ್ದಾರೆ ಒಂದು ಸೇತುವೆ ಹತ್ರ. ಈಗ ಮಾತಾಡ್ತಾ ಇದ್ದಾರೆ ನೋಡ್ರಿ, ನೀನು ಇಷ್ಟು ದಿನ ಎಲ್ಲಿದ್ದೆ, ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀಯಾ ಅಂತ ಒಬ್ಬನು ಕೇಳ್ತಾನೆ. ನಾನು ಇಲ್ಲಿಂದ ಹೋಗ್ತಿದ್ದೀನಿ ಮಗು ಅಂತ ಮಾಸಿ ತುಂಬ ದುಃಖದಿಂದ ಹೇಳ್ತಾರೆ. ತುಂಬ ದಿನಗಳಿಂದ ಆ ಊರಲ್ಲೇ ಇದ್ದರು ಅವರು. ಮತ್ತು ನೀನಂತೂ ಏನು ಬೀಮಾರ್ತಿ, ಅಂದರೆ ನೀನು ತುಂಬ ಕಾಯಿಲೆ ಇದೆಯಾ, ಮತ್ತು ಈಗ ನಿನ್ನ ಆರೋಗ್ಯ ಹೇಗಿದೆ ಅಂತ ಬಲದೇವ್ ಕೇಳ್ತಾನೆ. ಬಲದೇವೇ ಯಾಕೆ ಕೇಳ್ತಂದರೆ ಆತ ಡಾಕ್ಟರ್ನ ಮಗ. ನೋಡಿ, ನಮ್ಮ ಮನೆಯಲ್ಲಿ ಯಾವ ರೀತಿಯ ಒಂದು ವಾತಾವರಣ ಇರುತ್ತೋ, ಸಂಸ್ಕಾರ ಇರುತ್ತೋ, ಅದು ನಮ್ಮಲ್ಲೂ ಕೂಡ ಬರುತ್ತೆ. ಡಾಕ್ಟರ್ ಮಗ ಆಗಿರೋದ್ರಿಂದ ಆ ತಾಯಿಯ, ಅಂದರೆ ಆ ಮಾಸಿಯ ಆ ಒಂದು ಆರೋಗ್ಯವನ್ನು ಆತ ವಿಚಾರಿಸ್ತಾ ಇದ್ದಾನೆ.
ನಾನು ಚೆನ್ನಾಗಿದ್ದೀನಿ ಮಗು ಅಂತ ಆಕೆ ಹೇಳ್ತಾಳೆ. ನಾನು ನಮ್ಮ ಊರಿಗೆ ಹೋಗ್ಬಿಡ್ತಾ ಇದ್ದೀನಿ ಅಂತ. ನಾನು ನಿಮಗೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೇ ಸ್ವರದಲ್ಲಿ ಆ ಮಕ್ಕಳು ಹೇಳ್ತಾರೆ. ಮತ್ತೆ ಒಂದು ಅಂಗಡಿ ಮುಂದೆ ಇರ್ತಕ್ಕಂತಹ ಒಂದು ಮಂಚವನ್ನು, ಖಾಟ್ ಅಂದರೆ ಒಂದು ಮಂಚವನ್ನು ಹೊತ್ತು ತರ್ತಾರೆ. 2-3 ಅದನ್ನು ಎತ್ತು ತಂದುಬಿಟ್ಟು ಅದ್ರ ಮೇಲೆ ಒತ್ತಾಯಪೂರ್ವಕವಾಗಿ, ಜಬರ್ದಸ್ತಿ ಅಂದರೆ ಒತ್ತಾಯಪೂರ್ವಕವಾಗಿ ಆಕೆಯನ್ನು ಕುಂಡಿಸ್ತಾರೆ. ಮತ್ತು ಆಕೆ ಅದ್ರ ಮೇಲೆ ಕುಂಡಿಸ್ಬಿಟ್ಟು ಎಲ್ಲರೂ ಕೂಡ ಅದನ್ನು ಹೊತ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಅವರೆಲ್ಲರೂ ಸೇರಿ ಮಾತಾಡ್ತಕ್ಕಂಥ ಬೇವಿನ ಮರದ ಹತ್ರಕ್ಕೆ ಹೋಗ್ತಾರೆ. ಒಂದೊಂದು ಮಗು ಒಂದೊಂದನ್ನು ತನ್ನ ಮನೆಯಿಂದ ತರ್ತಾರೆ. ಅಂದರೆ ಯಾರೋ ರೊಟ್ಟಿ ತರ್ತಾರೆ, ಯಾರೋ ಹಾಲು ತರ್ತಾರೆ. ಬಲದೇವ್ ಏನು ಮಾಡ್ತಾನೆ, ಆತನ ತಂದೆ ಡಾಕ್ಟ್ರ್ ಆಗಿರೋದ್ರಿಂದ ಆತ ಏನು ಮಾಡ್ತಾನೆ, ಕ್ಲಿನಿಕ್ಕಿಂದ ನೋಡು ಮಾಸಿ ಬಿಮಾರ್ ಹೈ, ಆಪ್ ಜಲ್ದಿ ಚಲ್ಕರ್ ದೇಖಿ ಅಂತ ಹೇಳ್ಬಿಟ್ಟು ತನ್ನ ತಂದೆಯನ್ನು ಕರ್ಕೊಂಡು ಬರ್ತಾನೆ. ಈ ರೀತಿ ಮಕ್ಕಳೆಲ್ಲರೂ ಕೂಡ ಆಕೆಯ ಸೇವೆಯಲ್ಲಿ ತೊಡಗ್ತಾರೆ. ಸರಿ, ಇವತ್ತೇನೋ ಮುಗೀತು, ಆದರೆ ನಾಳೆಯಿಂದ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಸರಿ, ನಾವೇ ಒಬ್ಬೊಬ್ಬರಾಗಿ ಒಂದೊಂದು ದಿನ ಮಾಸಿಗೆ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ಅಂತ ಚಿಕ್ಕ ಮಕ್ಕಳು ಯೋಚನೆ ಮಾಡ್ತಾರೆ. ಆದರೆ ಅವರು ನಂತರ ಆಲೋಚನೆ ಮಾಡೋದೇನೆಂದರೆ, ಹೆಡ್ ಮಾಸ್ಟ್ರಿಗೆ ಹೋಗ್ಬಿಟ್ಟು, ಅವ್ರು ಓದ್ತಕ್ಕಂಥ ಸ್ಕೂಲಿನ ಹೆಡ್ ಮಾಸ್ಟ್ರಿಗೆ ಹೋಗ್ಬಿಟ್ಟು ಈ ವಿಷಯವನ್ನು ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಹೆಡ್ ಮಾಸ್ಟರು ಆಕೆಗೆ ಒಂದು ಕೊಠಡಿ ಅಂದರೆ ರೂಮ್ ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಮಾಸಿ ಆಂಗನ್ಮೆ ಆನೆ ಲಗಿ, ಮತ್ತೆ ಮೊದಲಿನ ಹಾಗೆ ಆ ಸ್ಕೂಲ್ನ ಅಂಗಳದಲ್ಲಿ ಕಾಣಿಸೋದಕ್ಕೆ, ಆವರಣದಲ್ಲಿ ಕಾಣಿಸೋದಕ್ಕೆ ಶುರು ಮಾಡ್ತಾರೆ. ಅವರು ಮತ್ತೆ ಕಥೆಯನ್ನು ಹೇಳೋದು, ಮತ್ತು ಯಾವತ್ತಾದರೂ ಊರುಗಳನ್ನು ಇದು ಮಾಡ್ತಾ ಊರೆಲ್ಲ ತಿರುಗ್ತಾಯಿದ್ರು. ವಯಸ್ಸಾಗೋಗಿತ್ತು ಮಾಸಿಗೆ. ಮತ್ತು ಎಲ್ಲರ ಒಂದು ಕುಶಲಕ್ಷೇಮ ಸಮಾಚಾರವನ್ನು ಕೇಳ್ತಾಯಿದ್ರು. ಮತ್ತು ಸಂಜೆ ಆದ ತಕ್ಷಣ ಅಲ್ಲಿ ಅವ್ರಿವ್ರ ಮನೆಯಲ್ಲಿ ಇರೋದು ಬಿಟ್ಟು ಸೀದಾ ಒಂದು ಶಾಲೆಯ ಕೊಠಡಿಯನ್ನು ಕೊಡಿಸಿದ್ರಲ್ಲ ಮಕ್ಕಳು, ಹೆಡ್ ಮಾಸ್ಟರ್ಗೆ ಹೇಳಿ ಅಲ್ಲಿಗೆ ಬಂದು ಎಲ್ಲಾದರೂ ಒಂದು ಗೂಡು ಇರಬೇಕು ನಮಗೆ, ಆ ಗೂಡಿಗೆ ಬಂದು ಚೈನ್ ಕಿ ಸಾಂಸ್ಲೈತಿ ಅಂದರೆ ನೆಮ್ಮದಿಯ ಉಸಿರನ್ನು ಪಡ್ಕೊಳ್ತಾ ಇದ್ರು. ಈ ರೀತಿಯಲ್ಲಿ ಮಕ್ಕಳು ತಮ್ಮ ಸ್ನೇಹ ಭಾವದಿಂದ ಆ ಮಾಸಿಗೆ ಒಂದು ಖುಷಿಯ ದಿನಗಳನ್ನು ಮರುಕಳಿಸೋ ರೀತಿಯಲ್ಲಿ ಅವರು ಒಂದು ವ್ಯವಸ್ಥೆ ಮಾಡಿದರು. ಈ ರೀತಿ ನಿಸ್ವಾರ್ಥ ಸೇವೆಯ ಒಂದು ಕತೆ ಭೀಷ್ಮ ಸಾಹನಿಯವರ ಈ ಮಾಸಿ. ಪ್ರದೀಪ್ ಪಂತ್ ಅವರ ಚಿರಾಪುಂಜಿಸೆ ಆಯಾ ಹೂಂ ಈ ಒಂದು ಪಾಠವನ್ನು ನಾವು ಗಮನಿಸೋದಾದರೆ ಇಲ್ಲಿ ಮುಖ್ಯವಾಗಿ ಚಿರಾಪುಂಜಿಯ ಬಗ್ಗೆ ಅವರೇನು ಮಾಡ್ತಾ ಇದ್ದಾರೆ, ವಿಷಯಗಳನ್ನು ಹೇಳ್ತಿದ್ದಾರೆ. ಯಾತ್ರಾ ಸೇ ಪ್ರಾದೇಶಿಕ ಜ್ಞಾನ ಹೋತಾ ಹೈ. ಒಂದು ಯಾತ್ರೆಯನ್ನು ನಾವು ಕೈಗೊಂಡ್ರೆ ಬರೀ ಆ ಪ್ರದೇಶಗಳನ್ನು ಅಷ್ಟೇ ನೋಡಲ್ಲ, ಅಲ್ಲಿ ಜನಜೀವನವನ್ನು ಕೂಡ ನಾವು ನೋಡ್ತೀವಿ. ಲೋಗೋಂ ಕೆ ರಹನ್ ಸಹನ್, ಪ್ರಾಕೃತಿಕ ದೃಶ್ಯೋಂ ಕಾ ಸೌಂದರ್ಯ ಆದಿ ಕಾ ಪ್ರತ್ಯಕ್ಷ ಅನುಭವ ಮಿಲ್ತಾ ಹೈ. ಈಗಲೂ ಕೂಡ ವ್ಲಾಗ್ಸ್, ಈಗ ಡಾಕ್ಟರ್ ಬ್ರೋ ಅಂತಕ್ಕಂಥ ವಿಡಿಯೋ ಭಾಳ ನೋಡ್ತೀರ ನೀವು. ಯಾಕೆ, ಆತ ಬೇರೆ ಎಲ್ಲ ಕಡೆ ಹೋಗಿ ಅಲ್ಲಿಯ ಜನರ ಜೀವನದ, ಅಲ್ಲಿಯ ಆಚಾರ ವಿಚಾರಗಳು, ಅಲ್ಲಿಯ ಒಂದು ಸೌಂದರ್ಯ, ಪ್ರಾಕೃತಿಕ ಸೌಂದರ್ಯ, ಅಲ್ಲಿರ್ತಕ್ಕಂತಹ ಜನರ ಜೀವನದ ಮಟ್ಟ, ಇವೆಲ್ಲವನ್ನು ನಮಗೆ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಹೇಳೋದ್ರಿಂದ, ತೋರಿಸೋದ್ರಿಂದ ನಾವು ಅದನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಅಷ್ಟೇ. ಪ್ರದೀಪ್ ಪಂತ್ ಅವರು ಮೇಘಾಲಯಕ್ಕೆ ಹೋಗಿದ್ದಾರೆ. ಚಿರಾಪುಂಜಿ ನಿಮಗೆ ಗೊತ್ತೇ ಇದೆ, ಪ್ರಪಂಚದಲ್ಲಿ ಅತ್ಯಧಿಕ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ. ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಕೂಡ ಹೌದು. ಅದು ಇರೋದು ಯಾವ ರಾಜ್ಯದಲ್ಲಿ? ಮೇಘಾಲಯದಲ್ಲಿ. ಮೇಘಾಲಯ ಅಂದರೆ ಏನು? ಬಾದಲೋಂ ಕಾ ಘರ್ ಅಂದರೆ ಮೋಡಗಳ ಮನೆ, ಮೇಘಗಳ ಆಲಯ ಅಂತ. ಮತ್ತು ಇದರ ರಾಜಧಾನಿ ಯಾವುದು? ಶಿಲ್ಲಾಂಗ್ ಇದರ ರಾಜಧಾನಿ. ಎಷ್ಟು ಹಸಿರಿನಿಂದ ಕೂಡಿರ್ತಕ್ಕಂಥ ಈ ರೀತಿಯ ಒಂದು ಸ್ವಚ್ಛ ಸುಂದರವಾದಂಥ ಪರ್ವತೀಯ ನಗರ ಭಾರತದಲ್ಲೇ ಎಲ್ಲೂ ಇಲ್ಲ. ಈ ರೀತಿಯ ಹಸಿರಿನಿಂದ ಕಂಗೊಳಿಸ್ತಕ್ಕಂತಹದ್ದು ಬೇರೆಲ್ಲೂ ನಾ ಕಾಣೆ ಅಂತಕ್ಕಂಥದ್ದು ಅವರ ಮಾತು. ಯಾರ ಮಾತು? ಪ್ರದೀಪ್ ಪಂತ್ ಅವರ ಮಾತು. ಮತ್ತು ಅವರು ಈ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿರ್ತಕ್ಕಂತಹ ಪಹಾಡ ಅಂದರೆ ಬೆಟ್ಟ ಗುಡ್ಡಗಳನ್ನು, ದರಖ್ತು ಅಂದರೆ ಆ ಪರ್ವತಗಳನ್ನು ನೋಡ್ತಾರೆ, ಮತ್ತು ಆ ಮರಗಳನ್ನು ಕೂಡ ಅವರು ನೋಡ್ತಾರೆ. ಅವನ್ನೆಲ್ಲ ನೋಡ್ತಾ ಆ ಒಂದು ಸರ್ಪಾಕಾರದ ದಾರಿಯಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮಳೆ ಬರ್ತಾ ಇತ್ತು, ಬಿಸಿಲು ಬರ್ತಾ ಇತ್ತು, ಇದರ ಒಂದು ಆಟ ನಡೀತಾ ಇತ್ತು. ಎಲ್ಲಿದೆ ಪ್ರದೀಪ್ ಪಂತ್ ಅವರು ಮತ್ತು ಅಲ್ಲಿಯ ಮೇಘಾಲಯದ ಒಂದಷ್ಟು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಅದರಲ್ಲಿ ಸಂಗ್ಮಾ ಅಂತಕ್ಕಂಥವ್ರು ಮುಖ್ಯ. ಅವರು ಜೀಪು ಶಿಲ್ಲಾಂಗಿಂದ 53 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಚಿರಾಪುಂಜಿಗೆ ಹೊರಟಿದೆ. ಯಾರು? ಸಂಗ್ಮಾ ಅವರು. ನಾನು ಮೊದಲೇ ಹೇಳ್ದಂಗೆ ಅವ್ರು ಕೂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೊಂದಿಬ್ಬರು ಅವರ ಅಧಿಕಾರಿ ಮಿತ್ರರು ಕೂಡ ಅದರಲ್ಲಿ ಕೂತ್ಕೊತಾರೆ. ಮತ್ತು ಇವರು ಪದೇ ನೋಡ್ರಿ ಇಲ್ಲಿ ಎಷ್ಟು ಮಳೆ ಆಗುತ್ತೆ, ಏನಾಗುತ್ತೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಮಳೆ ಬಿದ್ದು ನೀರಿನ ಸಂಗ್ರಹ ಎಷ್ಟಾಗುತ್ತಪ್ಪ ಅಂದರೆ, ಇಲ್ಲಿಯ ವಿದ್ಯುತ್ತು, ಈ ಬಿಜ್ಲಿ ಅಂತಕ್ಕಂಥದ್ದು ಏನಿದೆಯೋ ಅದು ಪನ್ಬಿಜ್ಲಿ ಅಂದರೆ ಜಲವಿದ್ಯುತ್ ಎಷ್ಟು ಉತ್ಪಾದನೆ ಆಗುತ್ತಪ್ಪ ಅಂದರೆ, ನಮ್ಮನ್ನು ಆಗಿ ಕೂಡ ನಾವು ಉಳಿದವ್ರಿಗೂ ಕೂಡ ನಾವು ಹಂಚಬಹುದು. ಅಷ್ಟು ಜಲವಿದ್ಯುತ್ನ ಇದು ಉತ್ಪಾದನೆ ಇಲ್ಲಿ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಂಗ್ಮಾ ಅವರು ಹೇಳ್ತಾರೆ. ಇವರು ಆ ಒಂದು ಪರ್ವತಗಳನ್ನು ನೋಡ್ತಾ
ಇದು ಮಾಡ್ತಾ ಆ ಜೀಪಲ್ಲಿ ಓಪನ್ ಜೀಪಲ್ಲಿ ಕೂತ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಮುಖ್ಯವಾಗಿ 2 ಪರ್ವತಗಳು ಇದ್ದಾವೆ. ಖಾಸಿ 3 ಪರ್ವತಗಳಿದ್ದಾವೆ. ಖಾಸಿ ಪರ್ವತ, ಗಾರೋ ಪರ್ವತ ಮತ್ತು ಜಯಂತಿಯ ಪರ್ವತ ಅಂತಕ್ಕಂಥದ್ದು. ಇದು ಮುಖ್ಯವಾದಂಥದ್ದು, ನೀವು ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ವಿಷಯ. ಈ 3 ಪರ್ವತಗಳ ಅಂಚಿನಿಂದ 5 ಜಿಲ್ಲೆಗಳ ನಿರ್ಮಾಣ ಆಗಿದೆ. ಇವು 3 ಅಂಚುಗಳು ಅಂದರೆ ಯಾವುವು? ಖಾಸಿ ಪರ್ವತ, ಗಾರೋ ಪರ್ವತ ಮತ್ತು ಪರ್ವತ. ಇವು 3 ಪರ್ವತಗಳಲ್ಲಿ ಬೇರೆ ಬೇರೆಯ ಸಂಸ್ಕೃತಿಗಳು, ರೀತಿ ರಿವಾಜುಗಳು ಮತ್ತು ಅವರ ಹಬ್ಬ ಉತ್ಸವಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ಆಗಿರ್ತವೆ. ಆದರೂ ಇಲ್ಲಿ ಒಂದು ವಿಶೇಷವಾದಂಥದ್ದು ಅಂದರೆ ಇಲ್ಲಿಯ ಕುಟುಂಬದ ವ್ಯವಸ್ಥೆ ಎಂಥದಪ್ಪ ಅಂದರೆ ಮಾತೃಸತ್ತಾತ್ಮಕವಾದಂಥದ್ದು. ಅಂದರೆ ತಾಯಿನೇ ಇಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸ್ತಕ್ಕಂಥದ್ದು. ನಮ್ಮವೆಲ್ಲ ಪಿತೃಸತ್ತಾತ್ಮಕವಾದಂತಹ ಕುಟುಂಬಗಳಾದರೆ ಅಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಮುಖ್ಯವಾಗಿ ಹೆಣ್ಮಕ್ಕಳು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕುಟುಂಬವನ್ನು ಪೋಷಿಸ್ತಕ್ಕಂಥ ಕೆಲಸ, ಅವನ್ನು ಕಾಪಾಡ್ತಕ್ಕಂಥ ಕೆಲಸ ಮತ್ತು ಆಸ್ತಿ ಹಕ್ಕಿನ ಒಂದು ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಭೂಮಿ, ಧನ್, ಸಂಪತ್ತಿ ಮಾಸೆ ಬೇಟಿ ಕೋ ಮಿಲ್ತಿ ಹೈ. ಈ ಭೂಮಿ ಇರ್ಬೋದು, ದುಡ್ಡಿರ್ಬೋದು, ಸಂಪತ್ತಿರ್ಬೋದು, ಇವೆಲ್ಲವೂ ಕೂಡ ಯಾರಿಗೆ? ತಾಯಿಯಿಂದ ಮಗಳಿಗೆ ಅದೇನಾಗುತ್ತೆ? ಪರಾಭಾರೆ ಆಗುತ್ತೆ. ಅವರಿಂದ ಇವರಿಗೆ ಕೈ ತಲುಪುತ್ತೆ. ಇಲ್ಲಿ ತಂದೆಯಿಂದ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಏನು ಆಸ್ತಿಯ ಹಂಚಿಕೆ ಆಗುತ್ತೋ ಅಲ್ಲಿ ತಾಯಿಯಿಂದ ಹೆಣ್ಮಕ್ಕಳಿಗೆ ಆಸ್ತಿ ಹಂಚಿಕೆ ಆಗುತ್ತೆ. ಇದನ್ನು ನಾವು ಈ ಪಾಠದಲ್ಲಿ ಮುಖ್ಯವಾಗಿ ನೆನಪಲ್ಲಿಟ್ಕೋಬೇಕು. ಈ ಪೂರ್ತಿ ಪ್ಯಾರಾಗ್ರಾಫಲ್ಲಿ ಅದನ್ನೇ ಹೇಳ್ತಾ ಹೋಗ್ತಾರೆ. ಮತ್ತು ಇದೇ ಮಾತನ್ನು ಹೇಳ್ತಾ ಅವರೇನು ಮಾಡ್ತಾರೆ? ಮಣಿಪುರದಲ್ಲಿ ನೋಡಿದಂತಹ ಮಾಹಿತಿ ಬಜಾರ್ ಬಗ್ಗೆ ಹೇಳ್ತಾರೆ. ಅಲ್ಲೂ ಕೂಡ ಎಲ್ಲ ಹೆಣ್ಮಕ್ಳೇ, ಅಂದರೆ ಎಲ್ಲ ರೀತಿಯ ಬಡವರು, ಶ್ರೀಮಂತರು, ಎಲ್ಲ ರೀತಿಯ ಹೆಣ್ಮಕ್ಳೇ ಅದನ್ನು ನಡೆಸ್ತಕ್ಕಂಥವ್ರು. ಮಾಹಿತಿ ಅಂತ ಅಂದರೆ ಅಮ್ಮ ಅಂತ, ಅಮ್ಮನ ಒಂದು ಸಂತೆ ಅಂತ, ಅಂದರೆ ಹೆಣ್ಮಕ್ಳೇ ನಡೆಸ್ತಕ್ಕಂತಹ ಒಂದು ಸಂತೆಯನ್ನು, ಒಂದು ವಿವರಣೆಯನ್ನು ಇಲ್ಲಿ ಪೂರ್ವೋತ್ತರ ರಾಜ್ಯಗಳಲ್ಲಿ ಅಂದರೆ ಈಶಾನ್ಯ ರಾಜ್ಯಗಳಲ್ಲಿ ನಡೀತಕ್ಕಂಥ ಈ ವಿಶೇಷತೆಯನ್ನು ಅವರು ಈ ಒಂದು ಪ್ಯಾರಾಗ್ರಾಫಲ್ಲಿ ಪ್ರದೀಪ್ ಅಂತವರು ನಮ್ಮ ಹತ್ರ ಹಂಚ್ಕೊಳ್ತಾರೆ. ಸಂಗಮ ಅವರು ಜೀಪ್ ನಿಲ್ಲಿಸೋದಕ್ಕೆ ಹೇಳ್ತಾರೆ. ಅಲ್ಲಿ ಮಾಸ್ ಮಾಯಿ ಅಂತಕ್ಕಂತಹ ಒಂದು ಊರಿನ ಬಗ್ಗೆ ಹೇಳ್ತಾರೆ. ಅಲ್ಲಿಗೆ ಅವರು ಆ ಒಂದು ಪ್ಲೇಸಿಗೆ ಬಂದು ತಲುಪಿರ್ತಾರೆ. ನೋಶಂಗ್ ತಿಯಾಂಗ್ ಪ್ರಪಾತ್ ಅಂತ ಅಥವಾ ಮಾಸ್ ಮಾಯಿ ಅಂತ ಕೂಡ ಕರೀತಾರೆ. ಅಲ್ಲಿ ಎಷ್ಟೋ ಅಡಿಗಳ ಮೇಲಿಂದ ನೀರು ಕಂಟಿನ್ಯೂಸ್ ಬೇರೋಗ್ತಕ್ಕಂದರೆ ಯಾವ ಅಡೆತಡೆ ಇಲ್ಲದಲ್ಲೇ ಕೆಳಗಡೆ ಬೀಳ್ತಾ ಇರುತ್ತೆ. ನೀವು ಆ ಜಲಪಾತಗಳನ್ನು ನೀವು ನೋಡಿದ್ದೀರ. ಅಂಥ ದೊಡ್ಡ ಜಲಪಾತವನ್ನು ಅವರು ನೋಡ್ತಾರೆ. ಆಗ ಅವರು ತೋರಿಸ್ತಾರೆ, ನೋಡ್ರಿ ಅಲ್ಲಿ ಮುಂದಿರ್ತಕ್ಕಂಥದ್ದು ಬಾಂಗ್ಲಾದೇಶ, ಅಂದರೆ ಬಾಂಗ್ಲಾದೇಶ ಮತ್ತು ಭಾರತದ ಗಡಿಯಲ್ಲಿ ಈ ಒಂದು ನೋಶಂಗ್ ತಿಯಾಂಗ್ ಅಂತಕ್ಕಂಥ ಒಂದು ಜಲಪಾತ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸಂಗಮಕ್ಕೆ ಸಾಥಿಯೋ में से एक कहता है अभी अभी जब जीप उतरे थे हल्की धूप थी और अभी क्षण भर के बाद बादल घिरे और हल्की हल्की वर्षा होने लगी. ನೋಡ್ರಿ, ಸ್ವಲ್ಪ ಹೊತ್ತಿನ ಮುಂಚೆ ಬಿಸಿಲಿತ್ತು, ಆಗಲೇ ಮಳೆ ಬರ್ತಾ ಇದೆ ಅಂತಕ್ಕಂಥ ಮಾತನ್ನು ಲೇಖಕರು ನಮಗೆ ಹೇಳ್ತಾರೆ. ಮತ್ತೆ ಮಳೆ ಬರ್ತಾ ಇರುತ್ತಾ, ಹೀಗೇನ ಇಲ್ಲಿ ಅಂತಕ್ಕಂಥದ್ದು ಮಾತಿಗೆ ಅವರೇನು ಮಾಡ್ತಾರೆ? ಉತ್ತರವನ್ನು ಕೊಡ್ತಾರೆ. ಏನಂತ? ಪಂತ್ ಸಾಹಬ್ ಯಹ ಚಿರಾಪುಂಜಿ ಹೇ. ಸಂಗಮ ಅವರು ಹೇಳ್ತಾರೆ, ಪಂತ್ ಸಾಹೇಬ್ರೆ ಇದು ಚಿರಾಪುಂಜಿ, ಇದು ನೆನಪಿಲ್ಲಿ ಇಟ್ಕೊಳ್ರಿ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶ ಇದು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಇದು ಚಿರಾಪುಂಜಿ ಸಮುದ್ರದ ಮಟ್ಟದಿಂದ ಸುಮಾರು 1300 ಅಂದರೆ 1300 ಮೀಟ್ರು ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶ. ವಿಶ್ವದಲ್ಲೇ ಅತ್ಯಂತ ಮಳೆ ಬೀಳುವ ಪ್ರದೇಶಕ್ಕೆ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಈ ರೀತಿಯ ಜಲಪಾತವನ್ನು ನೋಡಿ ಅವರೇನು ಮಾಡಿದರು? ನೀರಿನಿಂದ ಸುತ್ತುವರೆದಂಥ ಬಾಂಗ್ಲಾದೇಶದ ಭೂಭಾಗವನ್ನು ಕೂಡ ಅವರು ನೋಡ್ತಾರೆ. ಮತ್ತೆ ಮಳೆ ನಿಲ್ಲುತ್ತೆ, ಮತ್ತೆ ಬಿಸಿಲು ಎಲ್ಲ ಕಡೆ ಹರಡುತ್ತೆ. ಇದೇ ರೀತಿಯಲ್ಲಿ ಈ ಒಂದು ಕಣ್ಣಾಮುಚ್ಚಾಲೆ, ಲುಕಾಚಿಪಿ ಅಂದರೆ ಕಣ್ಣಾಮುಚ್ಚಾಲೆ ಆಟ, ಅಂದರೆ ಬಿಸಿಲು ಮತ್ತು ಮಳೆಯ ಆ ಮೋಡ ಮತ್ತು ಬಿಸಿಲಿನ ಒಂದು ಕಣ್ಣಾಮುಚ್ಚಾಲೆ ಆಟವನ್ನು ಅವರು ಅದನ್ನು ಸಾಕ್ಷೀಕರಿಸ್ಕೊಳ್ತಾ ಇರ್ತಾರೆ. ಈಗ ಅವರೇನು ಮಾಡ್ತಾರೆ? ಖಾಸಿ, ಜಯಂತಿಯ ಮತ್ತು ಗಾರೋ ಪರ್ವತದ ಒಂದು ವಿಶೇಷತೆಗಳನ್ನು ಯಾರು? ಸಂಗಮ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಖಾಸಿಯೊಂಕು ಯಹ ಸಮ್ಮಾನ್ ಕಿ ದೃಷ್ಟಿ ಸೆ ದೇಖಾ ಜಾತಾ ಹೈ. ಅಂದರೆ ಖಾಸಿ ಒಂದು ಜನಾಂಗ ಏನಿದೆ ಅದನ್ನು ಹೆಚ್ಚು ಗೌರವದಿಂದ ಇಲ್ಲಿ ಕಾಣ್ತಾರೆ. ಅಂದರೆ ನಮ್ಮಲ್ಲೇ ಈ ಜಾತಿ ಪದ್ಧತಿಗಳು ಇವೆಲ್ಲ ಇರ್ತಾವಲ್ಲ, ಯಾವುದೋ ಒಂದು ಕಾರಣಕ್ಕೆ ಒಂದು ಜಾತಿಯನ್ನು ನಾವು ಶ್ರೇಷ್ಠ ಅಂತ ಭಾವಿಸ್ತಾ ಇರ್ತೀವಿ. ಅವ್ರನ್ನ ಆ ರೀತಿ ಗೌರವದಿಂದ ಕಾಣ್ತಾರೆ. ಆದರೆ ಗಾರೋ ಅಂತಕ್ಕಂಥ ಜನಸಂಖ್ಯೆ ಕೂಡ 6 ಲಕ್ಷದಷ್ಟಿದ್ದಾರೆ. ಮತ್ತು ಅವರ ಮಾತೃಭೂಮಿ ಯಾವುದು ಅಂದರೆ ಗಾರೋ ಅನ್ನೋ ಒಂದು ಪರ್ವತ ಮಾಲೆಗಳು. ಇಲ್ಲಿ ಗಾರೋ ಸಮೂಹ ಬೋಡೋ ಅಂತಕ್ಕಂಥ ಜಾತಿಯ ಒಂದು ಮುಖ್ಯ ಜಾತಿಯ ಒಂದು ಅಂಗ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ನೋಂಗ ಕ್ರೇಮ್ ಖಾಸಿಯೋಂ ಕಾ ಪ್ರಮುಖ ನೃತ್ಯ ಹೈ. ನೋಂಗ ಕ್ರೇಮ್ ಅಂತಕ್ಕಂಥ ಒಂದು ನೃತ್ಯ ಪ್ರಕಾರ ಏನಿದೆಯೋ ಅದು ಅವರ
ಪ್ರಮುಖವಾದಂತಹ ನೃತ್ಯ. ಇನ್ನೊಂದು ಪಹಾಡ್ ಇದೆಯಲ್ವಾ, ಇನ್ನೊಂದು ಪರ್ವತ ಇದೆಯಲ್ವಾ, ಜಯಂತಿಯ ಪರ್ವತ ಅಂತಕ್ಕಂಥದ್ದು, ಅಲ್ಲಿಯ ಉತ್ಸವದ ಹೆಸರು ಬೆಹಡೇನ್ ಖಲಾಮ್ ಅಂತಕ್ಕಂಥದ್ದು ಅಲ್ಲಿಯ ನೃತ್ಯದ ಒಂದು ಹೆಸರು. ಹಾಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೇ, ಒಂದು ಸ್ಥಾನಕ್ಕೆ ಹೋಗಿ ಅಲ್ಲಿ ಜೀಪ್ ನಿಲ್ಲುತ್ತೆ, ಅಲ್ಲಿ ಒಂದು ಪ್ರಾಕೃತಿಕ ಶಿವಲಿಂಗವನ್ನು ನಾವು ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ರದೀಪ್ ಅಂತ ಅವರು ಹೇಳ್ತಿದ್ದಾರೆ. ಇದು ನಿಜವಾಗ್ಲೂ ಪ್ರಕೃತಿಯ ಒಂದು ಆಶ್ಚರ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಆಶ್ಚರ್ಯ ಅಲ್ಲಿಗೆ ನಿಲ್ಲಿಲ್ಲ, ಮಾಸ್ಮಾಯಿ ಅಂತಕ್ಕಂಥ ಊರಿಗೆ ಹೋಗಿದ್ರಲ್ಲ, ಅಲ್ಲಿ ಇರ್ತಕ್ಕಂತಹ ಗುಹೆಗಳನ್ನು ಅವರು ನೋಡ್ತಾರೆ. ಅವು ಟಾರ್ಚ್ ಅಥವಾ ಪಂಜಿನ ಸಹಾಯ ಇಲ್ಲದೆ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ. ಇವರು ಕೂಡ ಅದನ್ನು ನೋಡಿ ವಾಪಸ್ ಬರ್ತಾರೆ. ತುಂಬ ವಿಶೇಷವಾದಂಥ ಅನುಭವವನ್ನು, ಒಂದು ಆಶ್ಚರ್ಯ ಲೋಕದಿಂದ ವಾಪಸ್ ಆದರೆ ಅನ್ನುವಂತಕ್ಕಂಥ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ. 7ನೇ ಒಂದು ಪದ್ಯಪಾಠ ಪರ್ಯಾವರಣ ಬಚಾವು. ಇದನ್ನು ಪರಶುರಾಮ್ ಶುಕ್ಲ ಅವರು ಬರೆದಿದ್ದಾರೆ. ಅಂದರೆ ನಮ್ಮ ಪರಿಸರದ ಬಗ್ಗೆ ಇರ್ತಕ್ಕಂಥ, ನಮಗಿರ್ತಕ್ಕಂಥ ನಿಜವಾದ ಕಾಳಜಿ ಬಗ್ಗೆ ಈ ಒಂದು ಪದ್ಯವನ್ನು ರಚಿಸಲಾಗಿದೆ. ಇದರ ಆಶಯವನ್ನು ನಾವು ನೋಡೋದಾದರೆ, ಪರಿಸರಕ್ಕೆ ಬಿನಾ ಮಾನವ ಜೀವನ ಅಸಂಭವ ಹೈ, ಪರಿಸರದ ಹೊರತಾಗಿ ನಮ್ಮ ಜೀವನ ಅಸಂಭವವಾದಂಥದ್ದು. ಶುದ್ಧ ಪರಿವಾರಣ ಜೀವ ಜಗತ್ತಿಗೆ ಅವಶ್ಯಕ ಹೈ. ನಾವು ವಿಥೌಟ್ ಶುದ್ಧವಾದಂಥ ಈ ಪರಿಸರ ಇಲ್ಲದಿದ್ದರೆ, ವಾತಾವರಣ ಇಲ್ಲದಿದ್ದರೆ ನಮ್ಮ ಒಂದು ಉಳಿಯೋದು ಕಷ್ಟ ಅಂತಕ್ಕಂಥದ್ದು ಈ ಪದ್ಯ ನಮಗೆ ಮನವರಿಕೆ ಮಾಡಿಕೊಡುತ್ತೆ. आजकल जल, वायु और ध्वनि प्रदूषण की निरंतर बढ़ते जाने के कारण ಪರಿಸರ ಸಂತುಲನ ಬಿಗಡ ರहा है. ಇತ್ತೀಚೆಗೆ ಈ ಶತಶತಮಾನಗಳಿಂದ ಎಷ್ಟೋ ಚೆನ್ನಾಗಿರ್ತಕ್ಕಂಥ ಈ ಪರಿಸರವನ್ನು ಈ ಒಂದು ಆಧುನಿಕತೆಯ ದಾವಂತದಲ್ಲಿ ನಾವೇನು ಮಾಡ್ತಿದ್ದೀವಿ, ಇವನ್ನ ಕೆಡಿಸ್ತಾ ಇದ್ದೀವಿ. ಪ್ಲಾಸ್ಟಿಕ್ನ ಬಳಕೆಯಿಂದ ಮತ್ತು ಈ ಕೆಮಿಕಲ್ಸ್ನ ಬಳಕೆಯಿಂದ ಇದು ಮಾಡ್ತಿದ್ದೀವಿ. ಆದ್ದರಿಂದ ಇದರ ಸಮತೋಲನ ಅಂತಕ್ಕಂಥದ್ದು ಕೆಡ್ತಾ ಇದೆ. इसलिए पर्यावरण की रक्षा करना सबका आद्य कर्तव्य है. ಇದು ಅವಶ್ಯಕತೆ ಅಲ್ಲ, ಇದು ಅನಿವಾರ್ಯ ಅಂತದ್ದು. ಈ ಅನಿವಾರ್ಯತೆ ಬಗ್ಗೆ ಈ ಪಾಠ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದೆ. प्रस्तुत कविता शुक्ल जी ने इस ज्वलंत समस्या की ओर हमारा ध्यान आकर्षित किया है. ಈ ಒಂದು ಕವಿತೆ ಈ ಒಂದು ಜ್ವಲಂತ ಸಮಸ್ಯೆ ಬಗ್ಗೆ ನಮಗೆ ಹೇಳ್ತಾ ಇದೆ. ಮುಖ್ಯವಾಗಿ ನಾವು ಈ ಪದ್ಯದಲ್ಲಿ ತಿಳ್ಕೊಬೇಕಂದ್ರೆ, ಆ ಸಮಯಕ್ಕೆ ಮಾಂಗೆ ಹಿ ಹೇ ಪರ್ಯಾವರಣ ಬಚಾವೋ, ನಮ್ಮ ಪರಿಸರವನ್ನು ನಾವು ಉಳಿಸಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಒಂದು ಅನಿವಾರ್ಯತೆ. ಜಬ್ ತಕ್ ಜೀವ ಜಗತ್ ಮೇ ಜಬ್ ತಕ್ ಜಗ್ ಮೇ ಪಾನಿ, ಎಲ್ಲಿವರೆಗೂ ನೀರಿರುತ್ತೋ, ಅದು ಶುದ್ಧವಾದ ನೀರಿರುತ್ತೋ ಅಲ್ಲಿವರೆಗೂ ನಾವು ಈ ಜಗತ್ತಿನಲ್ಲಿ ನಾವು ಬದುಕೋದಕ್ಕೆ ಸಾಧ್ಯ. ಜಬ್ ತಕ್ ವಾಯು ಶುದ್ಧ ರಹತಿ ಹೇ ಸೋಂದಿ ಮಿಟ್ಟಿ ರಾಣಿ, ಎಲ್ಲಿವರೆಗೂ ವಾಯು ಶುದ್ಧವಾಗಿರುತ್ತೋ, ಎಲ್ಲಿವರೆಗೂ ಇಲ್ಲಿ ಮಣ್ಣಲ್ಲಿ ಆ ಸತ್ವ ಇರುತ್ತೋ ಅಲ್ಲಿವರೆಗಿರುತ್ತಷ್ಟೇ. ತಬ್ ತಕ್ ಮಾನವ ಕಾ ಜೀವನ್ ಹೇ ಯೇ ಸಬ್ಕೋ ಸಮಜಾವು, ಎಲ್ಲಿವರೆಗೂ ಈ ಮಣ್ಣು ಶುದ್ಧವಾಗಿರ್ತಕ್ಕಂಥದ್ದು, ಬೆಳೆ ಬೆಳೆಯೋದಕ್ಕೆ ಯೋಗ್ಯವಾಗಿದ್ದರೆ, ಗಾಳಿ ಅಂತಕ್ಕಂಥದ್ದು ಶುದ್ಧವಾಗಿದ್ದರೆ, ಕುಡಿಯೋ ನೀರು ನಮಗೆ ಒಳ್ಳೆಯ ನೀರು ಸಿಗ್ತಾ ಇದ್ದರೆ ಮಾತ್ರ ನಾವು ಈ ಭೂಮಿ ಮೇಲೆ ಬದುಕುಳಿಯೋದಕ್ಕೆ ಸಾಧ್ಯ. ಧ್ವನಿ, ಮಿಟ್ಟಿ, ಜಲವಾಯು ಆದಿ ಜೀವ ಜಗತ್ತಿಗೆ ಮಿತ್ರ ಸಭಿ, ಈ ಒಂದು ವಾತಾವರಣ, ಈ ಮಣ್ಣು, ಈ ಜಲವಾಯು ಇದೆಲ್ಲವೂ ಕೂಡ ಈ ಜೀವ ಜಗತ್ತಿನ ಮಿತ್ರರು. ಇನ್ಕಿ ರಕ್ಷಕರನ್ನ ಅಪ್ ಕರ್ತವ್ಯ ಹಮಾರ, ನಾವೇ ಕೆಡಿಸಿರೋದ್ರಿಂದ ಇದನ್ನು ಸರಿ ಮಾಡ್ತಕ್ಕಂಥದ್ದು, ಇವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಶೋರ್ ಅವ್ರ ಮಿಟ್ಟಿ ಕಾ ಸಂಕಟ್ ದೂರ್ ಕರೆಂಗೆ ಸಾರ, ಈ ಒಂದು ಧ್ವನಿ ಪ್ರದೂಷಣೆ ಅಂತಕ್ಕಂಥದ್ದೇನಿದೆ, ಈ ಮಣ್ಣಲ್ಲಿ ನಾವು ಕೆಮಿಕಲ್ಸ್ನ ಹಾಕಿಬಿಟ್ಟು ಅದರ ಸತ್ವವನ್ನು ಕಡೆಗಣಿಸ್ತಕ್ಕಂಥದ್ದೇನಿದೆ ಅದನ್ನು ನಾವು ನಿಲ್ಲಿಸಬೇಕು. ಏಕ್ ವೃಕ್ಷ ಯದಿ ಕಟ್ ಜಾಯತೋ 11 ವೃಕ್ಷ ಲಗಾವೋ. ಫಸ್ಟ್ ಆಫ್ ಆಲ್ ನಾವು ಒಂದು ವೃಕ್ಷವನ್ನು ಕಡಿಯೋದಕ್ಕೆ ಬಿಡಬಾರ್ದು. ಅಭಿವೃದ್ಧಿಯ ಹೆಸರಲ್ಲಿ, ರಸ್ತೆ ಅಗಲೀಕರಣದ ಹೆಸರಲ್ಲಿ ನಾವೇನು ಮಾಡ್ತೀವಿ, ದಿನೇ ದಿನೇ ಗಿಡ ಮರಗಳನ್ನು ಕಡಿತಾ ಇದ್ದೀವಿ. ಅಕಸ್ಮಾತಾಗಿ ಒಂದು ಮರವನ್ನು ಕಡಿಬೇಕಾದಂಥ ಅನಿವಾರ್ಯತೆ ಬಂದರೆ 11 ಸಸಿಗಳನ್ನು ನೆಡಬೇಕು ಅಂತಕ್ಕಂಥದ್ದು ಶುಕ್ಲಜಿ ಅವರ ಮಾತು. ಇವತ್ತಿನ ಈ ಅನಿವಾರ್ಯತೆಯನ್ನು ಅವರು ಈ ಕೊನೆಯ ಒಂದು ಸಾಲುಗಳಲ್ಲಿ, ಪದ್ಯದ ಸಾಲುಗಳಲ್ಲಿ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಪಠ್ಯದ 8ನೇ ಪಾಠ ಭೀಮ ಅವರು ರಾಕ್ಷಸ ಎಂಬ ಏಕಾಂಕಿ, ವಿಷ್ಣು ಪ್ರಭಾಕರ್ ಅವರು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾದಂಥ ಪಾತ್ರಗಳು ಬರ್ತಕ್ಕಂಥವು ಯಾವಪ್ಪ ಅಂದರೆ ಬ್ರಾಹ್ಮಣಿ ಮತ್ತು ಅವರ ಮಗಳು ಕೂಡ ಬರ್ತಾಳೆ, ಕುಂತಿ, ಭೀಮ್, ಬಕಾಸುರ. ಈ 5-6 ಪಾತ್ರಗಳು ಇಲ್ಲಿ ಬಹಳ ಮುಖ್ಯವಾದಂಥವು. ಇಲ್ಲಿ ಈ ಮನೆಯಲ್ಲಿರ್ತಕ್ಕಂಥ ಮೊದಲ ದೃಶ್ಯದಲ್ಲಿ ಏನಾಗುತ್ತೆ ಅಂದರೆ, ಮನೆಯಲ್ಲಿರ್ತಕ್ಕಂಥ ಬ್ರಾಹ್ಮಣನ ಹೆಂಡತಿ, ಬ್ರಾಹ್ಮಣ, ಹಾಗೆಯೇ ಆ ಬ್ರಾಹ್ಮಣರ ಮಗಳು, ಇವರೆಲ್ಲರೂ ಕೂಡ ಅಳ್ತಾ ಇರ್ತಾರೆ. ಬ್ರಾಹ್ಮಣಿ, ನಾನು ಹೋಗ್ತೀನಿ, ನಾನು ಅದಕ್ಕೆ ಬಕಾಸುರನ್ನ ಇದಕ್ಕೆದಾಗ್ತೀನಿ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಅವರ ವನವಾಸ ಅನ್ನೋದಕ್ಕಿಂತ ಅಜ್ಞಾತವಾಸದಲ್ಲಿರ್ತಕ್ಕಂತಹ ಕುಂತಿ ಮತ್ತು ಭೀಮ ಈ ಮಾತನ್ನು ಕೇಳಿಬಿಟ್ಟು ಅಲ್ಲಿಗೆ ಆಗಮಿಸ್ತಾರೆ. ಅವರ ನೋವಿಗೆ, ಅವರ ಅಳುವಿಗೆ ಕಾರಣವನ್ನು ಅವರು ಕೇಳ್ತಾರೆ.
ಆಗ ಕುಂತಿ ಅವರಿಗೆ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ, ಭೀಮ ಅದಕ್ಕೆ ಕಾರಣವನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಗ ಆ ಬ್ರಾಹ್ಮಣ ಏನು ಮಾಡ್ತಾನೆ, ಸ್ವಲ್ಪ ಒಗಟೊಗಟಾಗಿ ಆ ಕಷ್ಟವನ್ನು ಹೇಳಿದಾಗ, ಆ ಒಂದು ಏಕಚಕ್ರ ನಗರಿಯ ನೋವನ್ನು ಹೇಳಿದಾಗ ಅವರು ಡೀಟೇಲಾಗಿ ತಿಳಿಸೋದಕ್ಕೆ ಭೀಮ ಮತ್ತು ಕುಂತಿ ಕೂಡ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ನಾವೇನಾದರೂ ಕೂಡ ನಿಮಗೆ ಸಹಾಯವನ್ನು ಮಾಡ್ತೀವಿ, ಕುಚ್ನ ಕುಚ್ ಕರೆಂಗೆ ಅಂತ ಮಾತು ಹೇಳ್ತಾರೆ. ಆಗ ಬ್ರಾಹ್ಮಣ ಹೇಳ್ತಾನೆ, ನೀವು ನಮ್ಮ ಅತಿಥಿಗಳು, ನಿಮ್ಮ ಮುಂದೆ ನಮ್ಮ ಕಷ್ಟವನ್ನು ಹೇಳಿ ನಿಮಗೆ ಕಷ್ಟ ಕೊಡ್ತಕ್ಕಂಥದ್ದು ಯಾಕೆ, ನಮ್ಮ ದುಃಖದಿಂದ ನೀವು ದುಃಖಿತರಾಗೋದು ಬೇಡ ಅಂತ ಹೇಳ್ತಾನೆ. ಆಗ ಕುಂತಿ ಆ ಮಗಳನ್ನು ಕೇಳ್ತಾಳೆ, ಆದರೆ ಆಕೆನೂ ಅಳ್ತಾಳೆ. ಮತ್ತು ಬ್ರಾಹ್ಮಣ ಹೇಳ್ತಾಳೆ, ಇವರಿಗೆ ತಿಳಿಸ್ಬಿಡ್ರಿ, ಇವರು ಪರದೇಶಿಗಳು, ಆ ರಾಕ್ಷಸನ ಬಗ್ಗೆ ಇವ್ರಿಗೇನು ಗೊತ್ತು ಆ ಕಥೆ ಅಂತ ಹೇಳಿದಾಗ ಬ್ರಾಹ್ಮಣ ಎಲ್ಲವನ್ನು ಕೂಡ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದು ಒಬ್ಬ ಬಕ ಅಂತೀವಿ, ಅವನ ಪೂರ್ತಿ ಹೆಸರು ಏನು, ಬಕಾಸುರ ಅಂತ ಆ ಒಂದು ವಿವರಣೆಯನ್ನು ಕೊಡ್ತಾನೆ. ಮತ್ತು ಅವನು ಏನು ಮಾಡ್ತಾನೆ ಅಂತ ಭೀಮ ಕೇಳಿದಾಗ ಅವನಿಗೆ ಈ ಒಂದು ನಗರವನ್ನು, ಏಕಚಕ್ರ ನಗರವನ್ನು ರಕ್ಷಿಸ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ರಾಕ್ಷಸ ರಕ್ಷಣೆಯನ್ನು ಮಾಡ್ತಾನೆ, ಇದೊಂಥರ ವಿಚಿತ್ರವಾಗಿದೆ ಅಲ್ಲ, ಮತ್ತು ಅವನು ರಕ್ಷಣೆಯನ್ನು ಮಾಡ್ತಿದ್ದೆ, ನೀವ್ಯಾಕೆ ಹೇಳ್ತಾ ಇದ್ದೀರಾ, ಮತ್ತು ನೀವಿಂದ ಏನಾದರೂ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕುಂತಿ ಮಾತೆ ಕೇಳಿದಾಗ, ಇಲ್ಲ ನಮ್ಮಿಂದ ಏನೂ ತಪ್ಪಾಗಿಲ್ಲ ಅಂತ ಹೇಳಿದಾಗ, ಈ ಒಗಟುಗಳನ್ನ ಬಿಡ್ರಿ, ಏನಾಗಿದೆಯೋ ಅದನ್ನೆಲ್ಲ ತಿಳಿಸ್ರಿ, ಇಲ್ಲಿ ಆಗಿರ್ತಕ್ಕಂಥದ್ದೇನು, ಇಲ್ಲಿ ರಾಜ ಏನು ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು ಭೀಮ ಸ್ವಲ್ಪ ಸಿಟ್ಟಿನಿಂದನೇ ಕೇಳಿದಾಗ, ಈಗ ಸಂಪೂರ್ಣ ಕಥೆ ಬೇಟಾ ಮೈ ತುಮೆ ಸಬ್ ಕಹಾನಿ ಸುನಾತಾ ಹೂँ ಅಂತೇಳ್ಬಿಟ್ಟು ಆ ಬ್ರಾಹ್ಮಣ ಕುಟುಂಬದ ಮುಖ್ಯಸ್ಥ ಹೇಳ್ತಾನೆ. ಇಲ್ಲಿ ರಾಜ ಬರೀ ಗದ್ದಿಗೆ ಮೇಲೆ ಗದ್ದೆ ಅಂದರೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದಷ್ಟೇ ಗೊತ್ತು, ಅವನನ್ನು ಒಂದು ಕಡೆ ಒತ್ತಟ್ಟಿಗಿರಿಸಿ ಈ ಬಕಾಸುರನೇ ನಿಜವಾದ ರಾಜ ಆಗಿದ್ದಾನೆ, ನಮ್ಮ ಒಂದು ನಗರವನ್ನು ರಕ್ಷಣೆಯನ್ನು ಮಾಡ್ತಿದ್ದಾನೆ ಅಂತ, ಅದರ ಬದಲಾಗಿ ಏನಾದರೂ ಕೇಳ್ತಾ ಇರ್ಬೋದು ಅಂತ ಅಂದಾಜು ಮಾಡ್ತಾನೆ ಭೀಮ. ಹೌದು ಮಗು, ಅವನು ಏನು ಮಾಡ್ತಾನೆ, ದಿನಾ ಒಂದು ಗಾಡಿ ಅನ್ನವನ್ನು, 2 ಕೋಣ ಅಥವಾ ಎಮ್ಮೆಗಳನ್ನು, ಒಬ್ಬ ಮನುಷ್ಯನನ್ನು ಅದರ ಬದಲಾಗಿ ಕೂಲಿಯನ್ನು ಪಡಿತಾನೆ. ಅಂದರೆ ಪ್ರತಿದಿನ, ರೋಜ್ ಅಂದರೆ ಪ್ರತಿದಿನ ಅಂತೇಳ್ಬಿಟ್ಟು ಭೀಮ ಆಶ್ಚರ್ಯದಿಂದ ಪ್ರಶ್ನೆ ಮಾಡಿದಾಗ, ಹೌದು ಮಗು, ದಿನಾನೂ ಕೂಡ ಅವನಿಗೆ ನಾವು ಒಂದು ಇದನ್ನು ಕಟ್ಕೊಂಡಿದ್ದೀವಿ, ಸರದಿಯನ್ನು ಕಟ್ಕೊಂಡಿದ್ದೀವಿ, ಆ ಸರದಿ ಪ್ರಕಾರ ಎಲ್ಲರೂ ಕೂಡ ಸಬ್ ಸಾಮಾನು ಬೇಯಿಸ್ತಾ, ಅಂದರೆ ಎಲ್ಲರೂ ಕೂಡ ನಾವು ಏನು ಮಾಡ್ತೀವಿ, ಒಂದು ಗಾಡಿ ಅನ್ನವನ್ನು, 2 ಕೋಣಗಳನ್ನು, ಒಬ್ಬ ಮನುಷ್ಯನನ್ನು ಪ್ರತಿದಿನ ಕಳಿಸ್ತೀವಿ ಅಂತ. ಓಹೋ ಹಾಗೋ, ಅದಕ್ಕೆ ನೀವು ಹೇಳ್ತಾ ಇದ್ದೀರಾ, ಇವತ್ತು ನಿಮ್ಮ ಸರದಿ ಇರಬೇಕು ಅಂತ. ಆಗ ಹೌದು ಅಂತ ಹೇಳ್ತಾರೆ. ಆಗ ಆ ರೀತಿ ಮಾಡಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂದಾಗ, ಇಲ್ಲ ಬಂದು ನಗರವನ್ನೇ ಅವನೇನು ಮಾಡ್ತಾನೆ, ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ ಅಂತೇಳ್ಬಿಟ್ಟು ಬ್ರಾಹ್ಮಣ ಭೀಮನ ಹತ್ರ ಹೇಳಿದಾಗ, ಮತ್ತು ನಿಮ್ಮ ಬದಲಿಗೆ ಬೇರೆಯವ್ರಿಗೆ ಕಳ್ಸೋಕ್ಕಾಗಲ್ವಾ ಅಂದರೆ, ಕಳಿಸ್ಬೋದು, ಈ ಊರಲ್ಲಿ ದುಡ್ಡಿರ್ತಕ್ಕಂಥರ ಆ ಕೆಲಸವನ್ನು ಮಾಡ್ತಾರೆ, ನನ್ನ ಹತ್ರ ದುಡ್ಡಿಲ್ಲ, ಹಾಗಾಗಿ ನಾನು ಕಳಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಒಂಥರ ಮಾರ್ಮಿಕವಾಗಿ ಬ್ರಾಹ್ಮಣ ಹೇಳ್ತಾನೆ. ಅದು ತುಂಬ ಮನಸ್ಸಿಗೆ ನೋವಾಗ್ತಕ್ಕಂಥದ್ದೇ. ಭಾಳ ವಿಚಿತ್ರವಾದಂಥ ನಗರ ಇದು, ಅಜೀಬ್ ನಗರಿ ಹೈಯೇ ಅಂದರೆ ಭಾಳ ವಿಚಿತ್ರವಾದ ನಗರ ಇದು. ಇಲ್ಲಿ ಜನಗಳನ್ನು ದುಡ್ಡಿಗೆ ಮಾರ್ತಾರ, ನಿಮ್ಮಲ್ಲಿ ನಿಜವಾಗ್ಲೂ ಕೂಡ ಅಂದರೆ ಪರಸ್ಪರ ಪ್ರೀತಿ ಮತ್ತು ಒಗ್ಗಟ್ಟು ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಮಾತನ್ನು ಭೀಮ ಹೇಳ್ತಾನೆ. ಮತ್ತು ಈ ರೀತಿ ಎಲ್ಲಿವರೆಗೂ ಕೂಡ ನೀವು ಆ ರಾಕ್ಷಸನ ಹೊಟ್ಟೆ ತುಂಬಿಸ್ತಾ ಇರ್ತೀರ ಅಂತೇಳ್ಬಿಟ್ಟು ಕುಂತಿ ಪ್ರಶ್ನೆ ಮಾಡ್ತಾರೆ. ಬ್ರಾಹ್ಮಣ ಅದಕ್ಕೆ ಹೇಳ್ತಾನೆ, ಇದನ್ನಂತೂ ಯಾರೂ ಯೋಚನೆ ಮಾಡಲ್ಲ, ಯಾವಾಗ ತಮ್ಮ ಸರದಿ ಬರುತ್ತೋ ಆಗ ಇದು ಮಾಡ್ಕೊಂಡು ಆಮೇಲೆ ಆ ಕಾಲದ ಜೊತೆಗೆ ನಾವು ಅದನ್ನು ಮರಿತೀವಿ ಅಂತ ಆತ ಹೇಳ್ತಾನೆ. ಮತ್ತೆ ಅದೇ ಪ್ರಶ್ನೆಯನ್ನು ಭೀಮ ಕೂಡ ಪುನರಾವರ್ತನೆ ಮಾಡಿದಾಗ, 40 ವರ್ಷಗಳಿಂದ ಇದು ನಡೀತಾ ಇದೆ, ಅಂದರೆ 40 ವರ್ಷಗಳಿಂದ ಹೀಗೆ ನಡೀತಾ ಇದೆ ಅಂತೇಳ್ಬಿಟ್ಟು ಭೀಮ ಅಟ್ಟಹಾಸದಿಂದ ನಗ್ತಾನೆ. 40 ವರ್ಷಗಳಲ್ಲಿ ಒಬ್ಬ ಮನುಷ್ಯನೂ ಬರಲಿಲ್ವ ಅವನನ್ನು ಕೊಲ್ಲೋದಕ್ಕೆ, ಅವನನ್ನು ಎದುರಿಸೋದಕ್ಕೆ ಅಂತ ಧೈರ್ಯಸ್ಥರು ಯಾರೂ ಇಲ್ವಾ ಅಂತ ಭೀಮ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಕುಂತಿ ಕೊನೆಗೊಂದು ಮಾತನ್ನು ಹೇಳ್ತಾರೆ, ಬಾಯಿ ಅಂತ ಬ್ರಾಹ್ಮಣನನ್ನು ಕರೆದು, ನೀವು ಚಿಂತೆ ಮಾಡಬೇಡ್ರಿ, ಹೋಗ್ರಿ, ನೀವು ಹೋಗ್ಬಿಟ್ಟು ನಾಳೆ ಆ ಒಂದು ಕೆಲಸವನ್ನು ನೋಡ್ರಿ, ನೀವು ಏನು ಮಾಡ್ತಾನೆ, ನಿಮ್ಮ ಬದಲಿಗೆ ನನ್ನ ಮಗ ಹೋಗ್ತಾನೆ ಅಂತ ಹೇಳ್ತಾನೆ. ಏನಂದೆ, ಇದು ಆಗಲ್ಲ, ಇದು ಬೇಡಮ್ಮ ಅಂತೇಳ್ಬಿಟ್ಟು ಆ ಮನೆಯ ಮುಖ್ಯಸ್ಥ ಹೇಳ್ತಾನೆ. ಅದಕ್ಕೆ ನೀವಲ್ಲಿ ಯಾರೂ ಹೋಗ್ತಾ ಇಲ್ಲ, ನನ್ನ ಮಗ ಹೋಗ್ತಾನೆ, ನನಗೆ 5 ಮಕ್ಕಳಿದ್ದಾರೆ, ಈ ಭೀಮನನ್ನು ನೋಡ್ರಿ, ನೀವು ಹೋಗ್ತಾನೆ ಅಂತೇಳ್ಬಿಟ್ಟು ತಾಯಿ ಹೇಳಿದಾಗ, ಇಲ್ಲ ಅಂತ ಅವರು ನಿರಾಕರಿಸ್ತಾರೆ. ಆದರೆ ಕುಂತಿ ಹೇಗೋ ಮಾಡಿಬಿಟ್ಟು ಭೀಮನಿಗೆ ನೀನು ತಯಾರಿಗಿದೆಯಾ ಮಗನೇ ಅಂತಕ್ಕಂದಾಗ, ನನಗೆ ಬಕಾಸುರನ ಹೆಸರು ಕೇಳಿದಾಗಲಿಂದ ನನ್ನ ಭುಜಗಳಲ್ಲಿ ಒಂದು ರೀತಿಯ ಉತ್ಸಾಹ ತುಂಬಿದೆ, ನನ್ನ ಕಣ್ಣುಗಳು ಅವನನ್ನು ನೋಡೋದಕ್ಕೆ ಕಾತರಿಸ್ತಾ ಇದ್ದಾವೆ ಅಂತೇಳ್ಬಿಟ್ಟು ಭೀಮ ಸಹಜ ಉತ್ಸಾಹದಿಂದ ಹೇಳ್ತಾನೆ. ಮತ್ತು ಕುಂತಿ, ನಿನ್ನಿಂದ ಇದೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಗನೇ ಅಂತ ಹೇಳಿ, ಹೋಗಪ್ಪ ನೀನು
ಹೋಗಿ ನಾಳೆ ಅಡುಗೆ ಒಂದು ವ್ಯವಸ್ಥೆಯನ್ನು ಮಾಡು ಅಂತ. ಈ ಬೇಡ, ನಮ್ಮ ಬದಲಿಗೆ ನಿಮ್ಮ ಮಗು ಯಾಕೆ ಹೋಗಬೇಕು ಅಂದರೆ ಆಗ ಕೇಳ್ತಾಳೆ, ನೋಡು ನನ್ನ ಮಾತನ್ನು ಕೇಳಿದೆ, ನನ್ನ ಮಗ ತುಂಬ ವೀರ, ಯಾರಿಗೆ ಗೊತ್ತು ನಾಳೆ ಆತ ರಾಕ್ಷಸನ್ನ ಕೊಂದು ಕೂಡ ಬರಬಹುದು ಅಂತ. ಆ ಮಾತನ್ನು ಕೇಳಿಬಿಟ್ಟು ಆ ಮನೆಯ ಮುಖ್ಯಸ್ಥನಾದಂಥ ಬ್ರಾಹ್ಮಣನಿಗೆ ಏನಾಗುತ್ತೆ, ಖುಷಿಯಾಗುತ್ತೆ. ಅದೇ ಮಾತನ್ನು ಆತ ಇಲ್ಲಿ ವ್ಯಕ್ತಪಡಿಸ್ತಾನೆ. ಮತ್ತು ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾರೆ. ಮತ್ತು ಆ ಹುಡುಗಿ ಕೂಡ ಬಂದು ಬೂವ ಅಂದರೆ ಅತ್ತೆ ನೀನು ಎಷ್ಟೊಂದು ಒಳ್ಳೆಯವಳು ಅಂತ ಹೇಳ್ತಾಳೆ. ಆಕೆ ಹೋಗಬೇಕಾಗಿತ್ತು, ಇಲ್ಲಾಂದರೆ ಆಕೆ ತಂದೆ ತಾಯಿಯಲ್ಲಿ ಒಬ್ಬರನ್ನ ಕಳ್ಕೋಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಂಥ ಆ ಮಗುಗೆ ಈ ತಾಯಿಯ ಮಾತು ತುಂಬ ಖುಷಿಯನ್ನು ಕೊಡ್ತವೆ. ಮತ್ತು ಹೋಗು ಮಗು, ಹೋಗಿ ತಾಯಿಗೆ ಹೆಲ್ಪ್ ಮಾಡೋಗು ಅಂತ ಕರೀತಾರೆ. ಮತ್ತು ಎರಡನೇ ದೃಶ್ಯ ಬರುತ್ತೆ, ಅದು ಭೀಮ ಒಂದು ಕಾಡಿಗೆ, ಜಂಗಲ್ ಅಂದರೆ ಕಾಡಿಗೆ ಹೋಗೋಂಥ ಸಂದರ್ಭ. ಅಲ್ಲಿ ದೂರದಲ್ಲಿ ಯಾರ ಮನೆ, ಬಕಾಸುರನ ಮನೆ ಕಾಣಿಸ್ತಾ ಇರುತ್ತೆ. ಒಂಥರ ಕೋಟೆ ಥರ ಇರುತ್ತೆ ಅದು. ಆ ಕಡೆ ಈ ಕಡೆ ಓಡಾಡ್ತಾ ಆತ ಊಟವನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ಆ ಚಿತ್ರವನ್ನು ನಾವು ಗಮನಿಸಬಹುದು. ಮತ್ತು ಆತ ಹಾಗಿದ್ದಾಗ ದೂರದಿಂದ ಬಕಾಸುರ ನೋಡ್ತಾನೆ, ಇವನು ಯಾವುದೇನು ನನ್ನ ಊಟವನ್ನು ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಆಗ ಆತ ಹತ್ರಕ್ಕೆ ಬಂದು, ಯಾರು ನೀನು, ನನ್ನ ಊಟವನ್ನು ಯಾಕೆ ಮಾಡ್ತಿದ್ದೀಯಾ, ನೀನು ಬದ್ಮಾಶ್ ನೀನು ಅಂತೇಳ್ಬಿಟ್ಟು ಬೈತಾನೆ ಆತನಿಗೆ. ಅದಕ್ಕೆ ಬಕಾಸುರ, ಕಹಾಯ ಬಕಾಸುರ ಅಂತೇಳ್ಬಿಟ್ಟು, ಯಾರು ಬಕಾಸುರ ಅಂತ ಕೇಳಿದಾಗ, ನಾನು ಬಕಾಸುರ, ನಿನಗೆ ಕಾಣಿಸ್ತಾ ಇಲ್ವಾ, ನನ್ನ ಊಟ ಯಾಕೆ ಮಾಡ್ತಿದ್ದೆ ಅಂತ ಪ್ರಶ್ನೆ ಮಾಡಿದಾಗ, ನೀನು ಬಕಾಸುರನ ಇಷ್ಟು ದಿನ ಇಷ್ಟೊಂದು ತಿಂದು ಒಂಥರ ಎಮ್ಮೆ ಥರ ಇದೆಯಾ ನೀನು ಅಂತೇಳ್ಬಿಟ್ಟು ಬೈತಾನೆ. ಅದಕ್ಕೆ ನೀನು ಜಬಾನ್ ಅಂದರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು, ನೀನು ಯಾರ ಮುಂದೆ ಮಾತಾಡ್ತೀಯ, ಬಕಾಸುರನ ಮುಂದೆ ಮಾತಾಡ್ತಿದ್ಯಾ, ಅದನ್ನು ತಿಳ್ಕಂತ ಹೇಳ್ತಾನೆ. ಎಲ್ಲಿ ನನ್ನ ಕೋಣಗಳು ಎಮ್ಮೆಗಳು ಅಂತ ಕೇಳಿದಾಗ, ಒಂದು ನೀನು, ಇನ್ನೊಂದು ನನ್ನ ಅಂತ ತಿಳಿ ಅಂತ ಹೇಳ್ತಾನೆ ಭೀಮ ಅಟ್ಟಹಾಸದಿಂದ. ಆಗ ಅವರಿಬ್ಬರ ಮಧ್ಯದಲ್ಲಿ ಮಾತಿನ ಒಂದು ಕಾಳಗ ನಡೆಯುತ್ತೆ. ಮತ್ತು ಮಾತು ಬೇಡ, ನಡಿ ಕುಸ್ತಿ ಆಡೋಣ ಅಂತೇಳ್ಬಿಟ್ಟು ಭೀಮ ಕರೆದು ಆತನನ್ನು ಕೊಂದು ಹಾಕ್ತಾನೆ, ಆತನ್ನು ಸೀಳಿ ಹಾಕ್ತಾನೆ. ಆತ ಭಯಂಕರವಾಗಿ ಅರಸ್ತಾ ಭೀಮನ ಮುಂದೆ ತುಂಬ ಈಸಿಯಾಗಿ ಮಣಿದು ಹೋಗ್ತಾನೆ. ಇಲ್ಲಿ ಆ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಬಕಾಸುರನನ್ನು ಕೊಲ್ತಕ್ಕಂತಹ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಭೀಮ ಏನು ಮಾಡ್ತಾನೆ, ಬಕಾಸುರರನ್ನ ಸಿಪಾಯಿಗಳನ್ನ ಕರೀತಾನೆ. ಮತ್ತು ಅವ್ರಿಗೂ ಕೂಡ ಆತ ಏನು ಹೇಳ್ತಾನೆ, ಎಚ್ಚರಿಕೆಯನ್ನು ಕೊಟ್ಟು, ಈ ಊರಿನವ್ರಿಗೆ ನೀವು ಯಾವ ರೀತಿಯ ತೊಂದರೆಯನ್ನು ಕೊಡಬಾರ್ದು, ತಗೊಂಡೋಗ್ರಿ, ಈ ಒಂದು ಶವವನ್ನು ತಗೊಂಡೋಗ್ಬಿಟ್ಟು ನೀವೇನು ಮಾಡ್ತೀರಾ, ಹೋಗಿ ಊರಿನ ಹೆಬ್ಬಾಗಿಲಿನ ಮೇಲೆ ಇಡ್ರಿ, ಎಲ್ಲರಿಗೂ ಗೊತ್ತಾಗಲಿ ಯಾರು ಬಕಾಸುರ ಇನ್ನಿಲ್ಲ ಅಂತಕ್ಕಂಥ ವಿಷಯ ಗೊತ್ತಾಗಲಿ ಅಂತೇಳ್ಬಿಟ್ಟು ಆತ ಅವ್ರಿಗೆಲ್ಲರಿಗೂ ಕೂಡ ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಇಲ್ಲಿಯ ಜನಗಳಿಗೆ ನೀವು ತೊಂದರೆ ಕೊಡಬಾರ್ದು ಅಂತ, ಅವರೆಲ್ಲರೂ ಕೂಡ ಆಗಲಿ ಅಂತ ಹೇಳಿಬಿಟ್ಟು ಆತ ಹೋಗ್ತಾರೆ ಹೆದರುತ್ತಾ. ಇಲ್ಲಿ ಮುಖ್ಯವಾಗಿ ಬಕಾಸುರನ ವಧೆಯನ್ನು ಈ ಒಂದು ಭೀಮವ್ರ ರಾಕ್ಷಸ ಈ ಒಂದು ಇದರಲ್ಲಿ ವಿವರಿಸಿದ್ದಾರೆ. ನಿಮ್ಮ 9ನೇ ತರಗತಿಯ 9ನೇ ಪಾಠ ನಫಿಕೆ ಚಕ್ಕರ್ಮಿ. ಇದು ಒಂದು ಗುಜರಾತಿ ಜಾನಪದ ಕಥೆ. ಮನುಷ್ಯನ ಕೈ ಸೇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಅದು ಅವನ ದುಡಿಮೆಯ ಫಲ ಆಗಿರಬೇಕು. ದುಡಿಮೆ, ಪರಿಶ್ರಮ ಇಲ್ಲದೆ ಇರತಕ್ಕಂಥ ವಸ್ತುವಿನ ಬಗ್ಗೆ ನಾವು ಆಸೆ ಪಡ್ತಕ್ಕಂಥದ್ದು ಲಾಲಚ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಅದು ಏನಾಗಿರುತ್ತೆ, ದುರಾಸೆ ಅನ್ಸುತ್ತೆ, ಜಿಪುಣತನ ಅನ್ಸುತ್ತೆ. ಇಲ್ಲೊಬ್ಬ ವ್ಯಕ್ತಿ, ಇಲ್ಲಿ ಬಾವುಬಾಯಿ ಅಂತ ಯಾಕೆ ಕರೀತಿದ್ದಾರೆ ಅಂದ್ರೆ, ಗುಜರಾತಿಯಲ್ಲಿ ಈ ಗಂಡ್ಮಕ್ಳನ್ನ ಬಾಯಿ ಅಂತ, ಹೆಣ್ಮಕ್ಳನ್ನ ಬೇನ್ ಅಂತ ಹೆಸರುಗಳು ಅಲ್ಲಿ ಕಾಮನ್. ಕೊನೆಗೆ ಬಾವುಬಾಯಿ ಆತ ಈ ಒಂದು ದುರಾಸೆಗೆ ಬಿದ್ದು ಯಾವ ಒಂದು ಗತಿಯನ್ನ ಕಾಣ್ತಾನೆ ಅಂತಕ್ಕಂಥದ್ದು ಈ ಕಥೆಯಲ್ಲಿ ತುಂಬಾ ಮನೋವಿನೋದ ರೂಪದಲ್ಲಿ ಇಲ್ಲಿ ಹೇಳಿದ ನೋಡ್ರಿ. ಮನೋವಿನೋದ ರೂಪಸೆ ಒಳ್ಳೆದಕ್ಕಿಯಾಗ ಆತನ ಒಂದು ಸ್ಥಿತಿಯನ್ನ. ಒಂದಿನ ಬಾವುಬಾಯಿ ಒಂದು ತೆಂಗಿನಕಾಯಿ ತಿನ್ಬೇಕು ಅಥವಾ ಎಳ್ಳೀರು ಕುಡಿಬೇಕು ಅನ್ನೋ ಆಸೆ ಬರುತ್ತೆ ಅವನ ಮನಸ್ಸಲ್ಲಿ. ಆದರೆ ಅದನ್ನು ಯೋಚನೆ ಮಾಡ್ತಾರೆ, ಅವನಿಗೆ ಖುಷಿ ಆಗುತ್ತೆ. ಆದರೆ ಏನ್ ಮಾಡೋದು, ಮನೆಯಲ್ಲಿ ತೆಂಗಿನಕಾಯಿ ಇರಲ್ಲ, ಅದು ದೊಡ್ಡ ಸಮಸ್ಯೆ. ಆದ್ರೆ ಒಂದು ಸಮಸ್ಯೆ ಇತ್ತು, ಏನಪ್ಪಾ ಅಂದ್ರೆ ಆತನ ಮನೆಯಲ್ಲಿ ತೆಂಗಿನಕಾಯಿನೇ ಇರ್ಲಿಲ್ಲ. ಮತ್ತೆ ಈಗ ತೆಂಗಿನಕಾಯಿ ತಗೋಬೇಕಂದ್ರೆ ಸಂತೆಗೆ ಹೋಗ್ಬೇಕು, ದುಡ್ಡು ಖರ್ಚು ಮಾಡ್ಬೇಕು ಅನ್ನೋದು ಆತನ ಚಿಂತೆ ಆಗಿತ್ತು. ಹಾಗೇನೆ ಆತ ಏನ್ ಮಾಡ್ದ, ಅದನ್ನ ಯೋಚನೆ ಮಾಡಿದ ತಕ್ಷಣ ಸಂತೆಗೆ ಹೋದ. ಸರಿ, ಆ ಒಂದು ತೆಂಗಿನಕಾಯಿ ಮಾರ ಹತ್ರಕ್ಕೆ ಹೋಗ್ಬಿಟ್ಟು, ಎಷ್ಟು ರೂಪಾಯಿ ಕೊಡ್ತೀಯಪ್ಪ ಅಂತ ಕೇಳ್ದ. ಆತ ಏನ್ ಹೇಳ್ತಾನೆ, 2 ರೂಪಾಯಿ ಅಂತ ಹೇಳ್ತಾನೆ. ಆದ್ರೆ 2 ರೂಪಾಯಿಗೆ ಆತ ಕೊಡೋಕೊಪ್ಪಲ್ಲ. ಮತ್ತೆ 1 ರೂಪಾಯಿಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ, ಮಂಡಿಗೆ ಹೋಗ್ರಿ ಅಂತ ಆ ತೆಂಗಿನ ಕಾಯಿಯವನು ಹೇಳ್ತಾನೆ. ಸರಿ, ಬಾವುಬಾಯಿ ಅಲ್ಲಿಗೆ ನಿಲ್ಲೋರಾಗಿರ್ಲಿಲ್ಲ. ಅವ್ರ ಮುಂದಕ್ಕೆ ತೆಂಗಿನಕಾಯಿನ ಕೊಂಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಮಂಡಿಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ಆ ಒಂದು ಸದ್ದು ಕೇಳಿಸ್ತಾ ಇರುತ್ತೆ, ಜನಗಳು ಮಾತಾಡ್ತಾ ಇರ್ತಾರೆ. ಇದೊಂದು ನೀವು ಚಿತ್ರವೊಂದರಲ್ಲಿ ನೀವು ಗಮನಿಸಬಹುದು. ಎಷ್ಟಪ್ಪ ಒಂದು ತೆಂಗಿನಕಾಯಿ ಅಂತ ಕೇಳ್ತಾರೆ. ಆತ 1 ರೂಪಾಯಿ ಕಾಕ ಅಂತ ಹೇಳಿ, ಅರ್ಜೆಂಟಾಗಿ ನೀವು ಯಾವ್ದು ಬೇಕೋ ಆರಿಸ್ಕೊಂಡು ತಗೊಂಡೋಗ್ರಿ. ಯಾಕಂದ್ರೆ ಮಂಡಿ ಅದು ಅರ್ಜೆಂಟಲ್ಲಿ ತುಂಬಾ ಫಾಸ್ಟ್ ಆಗಿ ಬಿಸ್ನೆಸ್ ನಡೀತಕ್ಕಂತಹ
ಪ್ಲೇಸ್ ಅದು. ಆಗ ಬಾಹುಬಲಿ ಹೇಳ್ತಾನೆ, ಇದೇನಪ್ಪ, ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನೀನು ₹1 ಅಂತ ಹೇಳ್ತೀಯಲ್ಲ, 50 ಪೈಸೆ ಸಾಕು, ಕಾಫಿ ಅಂದರೆ ಜಾಸ್ತಿ ಆಯಿತು ಅಂತ ಅವರು ಹೇಳ್ತಾರೆ. ಆಗ ತಗೊಂಡ್ರೆ, ಇಲ್ಲ ಅಲ್ಲಿಡು. ಆತ ಏನು ಹೇಳ್ತಾನೆ, ಬಾಹುಬಲಿ ಕೈಯಲ್ಲಿ ಇರ್ತಕ್ಕಂತಹ ಅದನ್ನು ಕಿತ್ಕೊಂಡು, ಮಾಫ್ ಕರೋ ಕಾಕ, ಈ ಕೃಪೆಯ ಫಿರ್ ಕುಚ್ ನಹಿ ಅಂತ ಹೇಳ್ತಾನೆ. ಮತ್ತೆ ಆತನ ನಿರಾಶೆಯ ಮುಖವನ್ನು ನೋಡಿ, ಬಂದರಿಗೆ ಹೋಗ್ರಿ, ಬಂದರ್ಗಾಹ್ ಪರ್ ಚಲೆ ಜಾವೋ, ಹೋ ಸಕ್ತಾ ಹೈ ವಹಾ ತುಮೆ 50 ಪೈಸೆ ಮೇ ಮಿಲ್ ಜಾಯೆ, ಅಂದರೆ ಅಲ್ಲಿಗೆ ಹೋಗ್ರಿ, ಅಲ್ಲಿ ಬೇಕಾದ್ರೆ ನಿಮಗೆ ಎಂಟಣಿಗೆ ಸಿಗಬಹುದು ಅಂತಕ್ಕಂಥ ಮಾತನ್ನು ಕೂಡ ಆತ ಕೂಗು ಕೊಡ್ತಾನೆ. ಯಾರು? ತೆಂಗಿನಕಾಯಿ ಮಾಡ್ತಕ್ಕಂಥವನು. ನೆಕ್ಸ್ಟ್ ಏನು ಮಾಡ್ತಾನೆ, ಇನ್ನೂ 50 ಪೈಸೆ ಉಳಿಸ್ಬೋದು. ಅಂದರೆ ಯಾಕೆ ಉಳಿಸ್ಬಾರ್ದು, ನನ್ನ ಕಾಲುಗಳಲ್ಲಿ ಟಾಂಗಿ ಅಂದರೆ ಕಾಲುಗಳಲ್ಲಿ ಇನ್ನೂ ದಮ್ ಇದೆ, ಅಂದರೆ ಅದರ ಅರ್ಥ ಏನು, ಇನ್ನೂ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಆತ ಯೋಚನೆ ಮಾಡ್ತಾನೆ. ಮತ್ತೆ ಕಾಲನ್ನು ಎಳಿತಾ ಆತ ಏನು ಮಾಡ್ತಾನೆ, ಆ ಬಂದರನ್ನ ಕಡೆಗೆ ನಡೀತಾನೆ. ಅಲ್ಲಿ ಹೋಗಿ ಅಲ್ಲಿ ಒಬ್ಬ ಯಾರು ದೋಣಿಯವನು ಆತನಿಗೆ ಹೋಗಿ ಕೇಳ್ತಾನೆ, ಅರೆ ಭಾಯಿ ಏಕ್ ನಾರಿಯಲ್ ಕಿತ್ನೆ ಮೇ ದೋಗೆ ಅಂತ ಕೇಳ್ತಾನೆ. ಎತ್ತೋ ಕಾಫಿ ಅಚ್ಚೇ ದಿಕ್ತೆ ಅಂತ ಕೂಡ ಹೇಳ್ತಾನೆ, ಇವು ಭಾಳ ಚೆನ್ನಾಗಿ ಕೂಡ ಕಾಣಿಸ್ತದಾವೆ ಅಂತಕ್ಕಂಥ ಮಾತನ್ನು ಕೂಡ ಆತ ಹೇಳ್ತಾನೆ. ಆತ ಹೇಳ್ತಾನೆ, ಕಾಕ ಕೊಯ್ ಪೂಸ್ನೆ ವಾಲಿ ಬಾತ್ ಹೈ, ಕೇವಲ 50 ಪೈಸೆ, 50 ಪೈಸೆ ನೀವು ತಗೊಂಡು ಹೋಗ್ರಿ. ಈಗ 50 ಪೈಸೆನೂ ಕೂಡ ನಮ್ಮ ಬಾಹುಬಾಯಿ ದೃಷ್ಟಿಯಲ್ಲಿ ತುಂಬ ದೊಡ್ಡದು. ಆತ ಏನು ಮಾಡ್ತಾನೆ, 25 ಪೈಸೆಗೆ ಕೊಡಪ್ಪ ಅಂತ ಕೇಳ್ತಾನೆ. ಆಗ ಆ ದೋಣಿಯವನು ಹೇಳ್ತಾನೆ, ಕೆಳಗಡೆ ಇಟ್ಬಿಡ್ರಿ, ಇಲ್ಲಿ ನಿಮ್ಮ ಯಾವುದು ಸೌದಾ ಹೋದ ಅಂದರೆ ಯಾವ ವ್ಯವಹಾರ ಏನಿಲ್ಲ, ವ್ಯಾಪಾರ ಏನಿಲ್ಲ, ಬೇಕಾದ್ರೆ ನೀವು ತೋಟಕ್ಕೆ ಹೋಗ್ರಿ, ತೋಟದಲ್ಲಿ ಸಾಕಷ್ಟು ತೆಂಗಿನಕಾಯಿಗಳಿದ್ದಾವೆ, ನಿಮಗೆ ಇಷ್ಟ ಬಂದಂಥ ರೇಟಲ್ಲಿ, ನನ್ನ ಪಸಂದಾಮೆ ಅಂದರೆ ಇಷ್ಟ ಬಂದ ರೇಟಲ್ಲಿ ನೀವು ತಗೋಬಹುದು ಅಂತ ಆತನು ಕೂಡ ಬೇರೆ ಕಡೆ ಹೋಗೋದಕ್ಕೆ ಹೇಳ್ತಾನೆ. ಆಗ ಬಾಬುಬಾಯಿ ಯೋಚನೆ ಮಾಡ್ತಾನೆ, ಇಷ್ಟು ದೂರಕ್ಕೆ ಅಂದರೆ ಆತನ ತಾನೇ ಸಮಜಾಯಿಸಿ ಕೊಟ್ಕೊಳ್ತೀನಿ, ಇಷ್ಟು ದೂರ ಬಂದಿದ್ದೀನಿ, ಇನ್ನು ಸ್ವಲ್ಪ ದೂರ ನಡೆಯೋಣ ಅಂತ ಹೋಗಿ ಅಲ್ಲಿ ಮಾಲಿ ಅಂದರೆ ಅಲ್ಲಿ ಕೆಲಸಗಾರ, ತೋಟದಲ್ಲಿ ಕೆಲಸ ಮಾಡೋ ಆತನ ಹತ್ರ ಹೋಗಿ ರೇಟ್ ಕೇಳ್ತಾನೆ. ಆತ 25 ಪೈಸೆ ಒಂದು ಅಂತ ಆ ತೋಟದ ಮಾಲಿ ಇವರಿಗೆ ಹೇಳ್ತಾನೆ. ಅದಕ್ಕೆ ಅಯ್ಯೋ ಭಗವಂತ, 25 ಪೈಸೆನ, ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನಡ್ಕೊಂಡು ಬಂದಿದ್ದೀನಿ ಅಂತ, ನಾನು ಎಷ್ಟೊಂದು ಸುಸ್ತಾಗಿಬಿಟ್ಟಿದ್ದೀನಿ, ನೀನು ಒಂದೇ ಒಂದು ಪುಕ್ಷಟ್ಟೆ ಅಂದರೆ 4 ಆಣೆಗಿಂತ ಕಡಿಮೆ 10 ಪೈಸೆ ಕೇಳಬೇಕಾಗಿತ್ತು ಅನಿಸುತ್ತೆ, ಅದನ್ನು ಕೇಳಿದ್ರೆ ಫ್ರೀಯಾಗಿ ಒಂದು ಕೊಡಪ್ಪ, ತಿಂದು ಹೋಗ್ತೀನಿ ಅಥವಾ ಎಳ್ಳೀರನ್ನ ಕುಡಿದು ಹೋಗ್ತೀನಿ ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾನೆ, ಅರೆ ಕಾಕ ಮುಫ್ತ್ ಮೇ ಚಾಹಿಯೇ ತೋ ಪೇಡ್ ಪರ್ ಚढ़ ಜಾವೋ, ಅವ್ರು ಜಿತ್ನೆ ಚಾಹೋ ಉತ್ನೆ ತೋಡ್ಲು. ನೀವೇನಪ್ಪ ಏನು ಮಾಡೋದು ಬೇಕಾಗಿಲ್ಲ ಚಿಕ್ಕಪ್ಪ, ನೀವು ಹೋಗ್ರಿ, ಆ ಮರವನ್ನು ಹತ್ತಿರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, 1 ಅಲ್ಲ 4 ಬೇಕಾದ್ರೆ ನೀವು ಕೊಂಡ್ಕೊಳ್ರಲ್ಲ, ಕಿತ್ಕೊಳ್ರಿ, ನಿಮಗೆ ಬೇಕಾದಷ್ಟು, ₹1 ಕೂಡ ಕೊಡೋದು ಬೇಕಾಗಿಲ್ಲ ನೀವು ಅಂತ ಹೇಳ್ತಾನೆ. ಅದನ್ನು ನಂಬೋಕ್ಕಾಗಲ್ಲ, ನಿಜಾನ, ನಾನು ಎಷ್ಟು ಬೇಕಾದ್ರೆ ಅಷ್ಟು ತಗೊಂಡು ಹೋಗ್ಬೋದಾ, ಅದು ಫ್ರೀಯಾಗಿ ಅಂತ ಕೇಳ್ತಾನೆ. ಮತ್ತು ಬೇಗ ಆ ಮರವನ್ನು ಹತ್ತೋದಕ್ಕೆ ಹೋಗ್ತಾನೆ. ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾನೆ ಅಂದರೆ, ನನ್ನ ಆ ಭಾಗ್ಯ, ಕಿಸ್ಮತ್ ಅಂದರೆ ಭಾಗ್ಯ, ನನ್ನ ಭಾಗ್ಯ ಇವತ್ತು ಖುಲಾಯಿಸಿದೆ, ನಾನು ಎಷ್ಟು ಬೇಕಾದ್ರೂ ಕೂಡ ನಾನು ತೆಂಗಿನಕಾಯಿಗಳನ್ನ ಕಿತ್ಕೋಬೋದು, ಅದು ಫ್ರೀಯಾಗಿ ಅಂತೇಳ್ಬಿಟ್ಟು ಆತ ಯೋಚನೆ ಮಾಡ್ತಾ ಹೋಗ್ತಾನೆ. ಆದರೆ ಆ ಪ್ರಕ್ರಿಯೆಯಲ್ಲಿ ಮೇಲಕ್ಕೆ ಹತ್ತ ನಂತರ ಝಕ್ ಅಂತೇಳ್ಬಿಟ್ಟು ಆತನ ಕಾಲು, ಪೈರ್ ಅಂದರೆ ಕಾಲೇನಾಗುತ್ತೆ, ಜಾರುತ್ತೆ. ಆತ ಒಂದು ದೊಡ್ಡ ತೆಂಗಿನಕಾಯನ್ನು ಹಿಡಿದಿರ್ತಾನೆ, ಅದನ್ನು ಹಿಡ್ಕೊಂಡೆ ಆತ ಗಾಳಿಯಲ್ಲಿ ತೇಲೋದಕ್ಕೆ ಶುರು ಮಾಡ್ತಾನೆ. ಮತ್ತು ಆ ಮಾಲೀಕ್ ಕರೆದು, ನನಗೆ ಕೆಳಗಡೆ ಇಳಿಸಪ್ಪ ಅಂತೇಳ್ಬಿಟ್ಟು ಆತನ ಹತ್ರ ಮನವಿಯನ್ನು ಮಾಡ್ತಾನೆ. ಆದರೆ ಮಾಲಿ ಹೇಳ್ತಾನೆ, ಅದು ನನ್ನ ಕೆಲಸ ಅಲ್ಲ ಕಾಕ, ನಾನು ನಿನಗೇನಂತ ಹೇಳಿದ್ದೆ, ಆ ಒಂದು ತೆಂಗಿನಕಾಯಿ ತಗೊಂಡು ಇಳಿ ಅಂತ, ಮತ್ತು ಈಗ ನೀನಿದೆಯಾ, ನಿನ್ನ ತೆಂಗಿನಕಾಯಿ ಇದೆ, ಅದು ನನಗೆ ಸಂಬಂಧಪಡದೇ ಇರ್ತಕ್ಕಂಥ ವಿಷಯ ಅಂತೇಳ್ಬಿಟ್ಟು ಆತ ಹೇಳ್ತಾನೆ. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿಗೊಬ್ಬ ಒಂಟೆ ಸವಾರ ಬರ್ತಾನೆ. ಮೊದಲಿಗೆ ಆ ಒಂಟೆ ಸವಾರ ನೋಡಿಬಿಟ್ಟು ಅವನ ಹತ್ರ ಸಹಾಯವನ್ನು ಕೇಳಿದಾಗ ಆತ ಏನು ಮಾಡ್ತಾನೆ, ಆಗಲಿ ಬಿಡು ಅಂತೇಳ್ಬಿಟ್ಟು ಸಹಾಯಕ್ಕೆ ಬರ್ತಾನೆ. ಆದರೆ ಆ ಒಂಟೆ ಏನು ಮಾಡುತ್ತೆ, ಹತ್ತಿರದಲ್ಲಿರ್ತಕ್ಕಂಥ ಹಸಿರು ಹುಲ್ಲನ್ನು ನೋಡಿಬಿಟ್ಟು ಆ ಎಲೆಗಳನ್ನು ತಿನ್ನೋದಕ್ಕೆ, ಹಸಿರು ಎಲೆಗಳನ್ನು ತಿನ್ನೋದಕ್ಕೆ ಆ ಕಡೆ ಹೊರಟು ಹೋಗುತ್ತೆ. ಸರಿ, ಆತ ಇನ್ನೇನು ಮಾಡ್ತಾನೆ, ಜಾರೋದಕ್ಕಿಂತ ಮುಂಚೆ ಆ ಬಾವುಬಾಯಿಯ ಕಾಲನ್ನು ಹಿಡ್ಕೊಳ್ತಾನೆ. ಈತ ಒಂಟೆಯವನು, ಈತ ನಂತರ ಬರ್ತಕ್ಕಂಥ ಕುದುರೆಯವನು. ಅದಾದ ನಂತರ ಒಬ್ಬ ಕುದುರೆ ಸವಾರ ಬರ್ತಾನೆ. ನಾನು ಮೊದಲು ಹೇಳಿದ್ನಲ್ಲ, ಇಲ್ಲಿ ಒಂಟೆ ಇದೆ, ಇಲ್ಲಿ ಕುದುರೆ ಇದೆ ನೋಡ್ರಿ. ಮತ್ತೆ ಒಂಟೆ ಸವಾರ ಬರ್ತಾನೆ, ಅವನ ಜೊತೆಗೂ ಕೂಡ ಸೇಮ್ ಹೀಗೇ ಆಗುತ್ತೆ. ಮತ್ತು ಅದು ಕೂಡ ಕುದುರೆ ಹೊರಟೋದಾಗ ಆ ಕುದುರೆಯವನು ಆ ಒಂಟೆಯವನ ಕಾಲು ಹಿಡ್ಕೊಂತಾನೆ. ಈಗ ಒಬ್ಬರು ಇಬ್ಬರಲ್ಲ, ಮೂವರು ಗಾಳಿಯಲ್ಲಿ ತೇಲಾಡ್ತಾ ಇದ್ದಾರೆ. ಆಗ ಕುದುರೆ ಸವಾರ ಏನು ಮಾಡ್ತಾನೆ, ತನ್ನ ಬೆವರಾಗ್ತಕ್ಕಂಥ ಮುಖದಿಂದ ಆತನಂತಾನೆ, ಗಟ್ಟಿಯಾಗಿಡ್ಕ, ನೀನು ನನಗೆ
ಇದು ಮಾಡಿದ್ರೆ, ಸಹಾಯ ಮಾಡಿದ್ರೆ, ನೀನು ಗಟ್ಟಿಯಾಗಿ ಹಿಡ್ಕೊಂಡು ನಾವು ಸೇಫಾಗಿ ಹಿಡಿದ್ರೆ ನಿನಗೆ 100 ರೂಪಾಯಿ ಕೊಡ್ತೀನಿ ಅಂತಾನೆ. ಆಗ ಒಂಟೆಯವನು ಯಾಕೆ ಹೇಳ್ತಾನೆ, ಒಂಟೆಯವನು ಇನ್ನೂ ಮೇಲಿದ್ದ, ಅವನಿಗೆ ಇನ್ನೂ ಜಾಸ್ತಿ ಭಯ ಇತ್ತು. ನಾನು ನಿನಗೆ 200 ರೂಪಾಯಿ ಕೊಡ್ತೀನಿ, ನೀನು ಗಟ್ಟಿಯಾಗಿ ಹಿಡ್ಕ ಅಂತ ಹೇಳ್ಬಿಟ್ಟು ಪಾಪ ಸಹಾಯಕ್ಕೆ ಬಂದವರೇ ಕೇಳ್ತಾರೆ. ಅಂದರೆ ಅವನಿಗೆ ಮೊದಲೇ ದುರಾಸೆಯ ವ್ಯಕ್ತಿ ನಮ್ಮ ಬಾವುಬಾಯಿ. ನೀವು ನೋಡ್ತಾನೆ ಇದ್ದೀರಾ, 2 ರೂಪಾಯಿಂದ 1 ರೂಪಾಯಿಗೆ, 1 ರೂಪಾಯಿಂದ 8 ಆಣೆಗೆ, 8 ಆಣೆಯಿಂದ 4 ಆಣೆಗೆ, ಮತ್ತು ಕೊನೆಗೆ ಫ್ರೀಯಾಗಿ ಸಿಗ್ತಕ್ಕಂಥ ತೆಂಗಿನಕಾಯಿಗೋಸ್ಕರ ಮರ ಹತ್ತಿರ್ತಕ್ಕಂಥ ಬಾವುಬಾಯಿಗೆ ಒಂದೇ ಸಲ 300 ರೂಪಾಯಿಯ ಒಂದು ವಿಷಯ ಗೊತ್ತಾದ ತಕ್ಷಣವೇ ಆತ ಏನು ಮಾಡ್ತಾನೆ, ಇತನಾ ಸಾರಾ ಪೈಸಾ ಅಂತ, ಇಷ್ಟೊಂದು ದುಡ್ಡು ಅಂತ ಹೇಳ್ಬಿಟ್ಟು ತನ್ನ 2 ಕೈಗಳನ್ನು, ಬಾಹುಗಳನ್ನು ಆತ ಅಗಲ ಮಾಡ್ತಾನೆ. ಅಂದರೆ ಕೈ ಬಿಡ್ತಾನೆ. ಇದನ್ನು ನಾರಿಯಲ್ ಗಯ ಹಾತ್ ಸೆ ಛೋಟ, ಒಂದು ಹಿಡ್ಕೊಂಡಿರ್ತಕ್ಕಂಥ ಗಟ್ಟೆ ಗಿಡಕ ನಿನಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಆದರೆ ಇಷ್ಟೊಂದು ದುಡ್ಡು ಅಂತ ಕೈ ಅಗಲ ಮಾಡಿದಾಗ ಆ ಒಂದು ತೆಂಗಿನಕಾಯಿಂದ ಕೈ ಜಾರುತ್ತೆ ಅಥವಾ ಕೈ ಬಿಡುತ್ತಾನೆ ಆತ. ಎಲ್ಲರೂ ಕೂಡ 3 ಕೂಡ ನೆಲದ ಮೇಲೆ ಬೀಳ್ತಾರೆ. ಆಗ ಬಾವುಬಾಯಿ ಇನ್ನೇನು ಎದ್ದೇಳಬೇಕು ಅಂದಾಗ ಆ ದೊಡ್ಡ ತೆಂಗಿನಕಾಯಿ ಏನು ನಾವು ಹುಡುಕೊಂಡು ಈತ ಮಾರ್ಕೆಟಿಂದ ಮಂಡಿಯಿಂದ ಬಂದರಿಂದ ತೋಟಕ್ಕೆ, ತೋಟದಿಂದ ತೋಟದಲ್ಲಿರ್ತಕ್ಕಂಥ ತೆಂಗಿನ ಮರವನ್ನು ಹತ್ತಿದ್ನೋ, ಈಗ ನೆಲದ ಮೇಲೆ ಬಿದ್ದಿದ್ನೋ, ಅದೇ ತೆಂಗಿನಕಾಯಿ ಬಂದು ಆತ ಹಿಡಿದಿರ್ತಕ್ಕಂಥ ತೆಂಗಿನಕಾಯಿ ಆತನ ತಲೆ ಮೇಲೆ ಬೀಳುತ್ತೆ. ಅಂದರೆ ಅತಿಯಾಸಿ ಗತಿಗೇಡು ಅಂತಕ್ಕಂಥ ಮಾತನ್ನು ಈ ಒಂದು ಕಥೆ ನಮಗೆ ತಿಳಿಸುತ್ತೆ. ಒಂದು ರೀತಿಯ ಜಾನಪದ ಕಥೆ ಇದು. ನೆಕ್ಸ್ಟ್ ಲೆಸನ್ ಬಂದು ಚಲನಾ ಹಮಾರಾ ಕಾಮ್ ಹೈ ಅಂತೇಳ್ಬಿಟ್ಟು ಶಿವಮಂಗಲ್ ಸಿಮ್ ಸುಮನ್ ಅವರು ಬರೆದಿರ್ತಕ್ಕಂತಹ ಲೆಸನ್ ಇದು ತುಂಬ ಮುಖ್ಯ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ. ಇದರ ಆಶಯ ಏನಿದೆ ಅಂದರೆ, ನಾವು ಜೀವನದ ಒಂದು ಸಫರ್ ಅಂದರೆ ಯಾತ್ರೆಯಲ್ಲಿ ಅನೇಕ ನಮಗೆ ಅಡೆತಡೆಗಳು ಬರ್ತವೆ. ನಾವು ಲಕ್ಷ್ಯವನ್ನು ಅಂದರೆ ಗುರಿಯನ್ನು ಮುಟ್ಟೋದಕ್ಕೆ ನಾವು ಹೇಗೆ ನಡೀತಾನೆ ಇರಬೇಕು, ನಾವು ಹೇಗೆ ಒಂದೇ ಯೋಚನೆಯಲ್ಲಿ ನಾವು ಗೆಲ್ಲುವ ಒಂದು ಆಸೆಯನ್ನು ಇಟ್ಕೊಂಡು ನಾವು ಹೊರಡಬೇಕು, ಯಾವ ಕಾರಣಕ್ಕೂ ಕೂಡ ಸೋಮಾರಿತನ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ನೀವು ಪದ್ಯವನ್ನು ನೋಡೋದಾದರೆ, ಗತಿ ಪ್ರಬಲ್ ಪೈರೋ ಮೇ ಭರಿ ಫಿರ್ ಕ್ಯೂಂ ರಹೂಂ ದರ್ ದರ್ ಖಡಾ ಜಬ್ ಆಜ್ ಮೇರೆ ಸಾಮ್ನೆ ಹೈ ರಾಸ್ತಾ ಇತ್ನಾ ಪಡ. ಇಷ್ಟೊಂದು ವೇಗ, ಗತಿ ಅಂದರೆ ವೇಗ ನನ್ನ ಕಾಲಲ್ಲಿ ತುಂಬಿದೆ. ಪೈರ್ ಅಂದರೆ ಕಾಲು. ಮತ್ತು ನಾನ್ಯಾಕೆ ನಿಂತ್ಕೋಬೇಕು, ನಾನ್ಯಾಕೆ ಸಾವರಿಸ್ಕೋಬೇಕು, ನಾನ್ಯಾಕೆ ಸುಮ್ಮನಿರಬೇಕು, ನನ್ನ ಮುಂದೆ ಇಷ್ಟೊಂದು ದಾರಿ ಇದೆ. ಉದಾಹರಣೆಗೆ ನಮಗೆ ಇಷ್ಟೊಂದು ಓದೋದಿದೆ, ಬರೆಯೋದಿದೆ, ತಿಳಿಯೋದಿದೆ. ಆದರೂ ನಾವೇನು ಮಾಡ್ತಾ ಇರ್ತೀವಿ, ಅದನ್ನು ಮುಂದಕ್ಕೆ ಹಾಕ್ತಾ ಇರ್ತೀವಿ. ಓದೋಣ ಬಿಡು, ತಿಳಿಯೋಣ ಬಿಡು, ನಾವಿನ್ನೂ 9th SSLC ಬಂದಾಗ ನೋಡೋಣ ಅಂತೀವಿ. ಆದರೆ ಹಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿ ಕವಿಗಳು ಶಿವಮಂಗಲ್ ಸುಮನ್ ನಮಗೆ ಹೇಳ್ತಿದ್ದಾರೆ. ಜಬ್ ತಕ್ ನಾ ಮಂಜಿಲ್ ಪಾಸಕು ತಬ್ ತಕ್ ಮುಜೆ ನಾ ವಿರಾಮ್ ಹೈ ಚಲನಾ ಹಮಾರಾ ಕಾಮ್ ಹೈ. ಎಲ್ಲಿವರೆಗೂ ನಾವು ಗುರಿಯನ್ನು ಮುಟ್ಟಲ್ವೋ, ಮಂಜಿಲ್ ಅಂದರೆ ಗುರಿ, ಅಲ್ಲಿವರೆಗೂ ವಿರಾಮವನ್ನು ಪಡ್ಕೋಬಾರ್ದು, ಮತ್ತು ನಡೆಯೋದನ್ನು ನಾವು ನಿಲ್ಲಿಸಬಾರ್ದು. ಗುರಿ ಕಡೆಗಿರ್ತಕ್ಕಂಥ ನಮ್ಮ ಒಂದು ದೃಷ್ಟಿಯನ್ನು ನಾವು ಬೇರೆ ಕಡೆಗೆ ಸರಿಸಬಾರ್ದು. मैं पूर्णता की खोज में दर दर भटकता ही रहा, प्रत्येक पग पर कुछ न कुछ रोड़ा अटकता ही रहा, पर हो निराशा क्यों मुझे, ಜೀವನ್ ಇಸಿ ಕಾ ನಾಮ್ ಹೈ ಚಲನಾ ಹಮಾರಾ ಕಾಮ್ ಹೈ. ಈ ಪ್ಯಾರಾಗ್ರಾಫಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದಂದರೆ 100% ಅಂತಕ್ಕಂಥದ್ದು ಅದು ಎಕ್ಸಿಸ್ಟೆನ್ಸಲ್ಲಿ ಇಲ್ಲದೇ ಇರ್ತಕ್ಕಂಥ ಒಂದು ವಿಷಯ. ನಾವು ಏನೇ ಕೆಲಸ ಮಾಡಿದರೂ ಕೂಡ, ಏನಾದರೂ ಕೂಡ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಇದರಲ್ಲೂ ಕೂಡ ಏನಾದರೂ ಕೂಡ ಒಂದಷ್ಟು ಸಂಪೂರ್ಣತೆಯನ್ನು ಹೊಂದಬೇಕು ಅಂತೇಳ್ಬಿಟ್ಟು ಆ ಇಡೀ ಎಲ್ಲ ಲೆಸನ್ಗಳು ಕೂಡ ಒಂದೇ ವಿಡಿಯೋದಲ್ಲಿ ನಾನು ಪಾಠ ಮಾಡೋದಕ್ಕೆ, ನಿಮ್ಮನ್ನು ಹೇಳೋದಕ್ಕೆ, ನಿಮ್ಮ ಪರೀಕ್ಷೆಗೆ ಸಹಕಾರಿಯಾಗಲಿ ಅಂತ ಹೇಳ್ತಿದ್ದೀನಿ. ಮತ್ತು ಇದು ಪರ್ಫೆಕ್ಟಾ? ಇಲ್ಲ. ಇದರಲ್ಲೂ ಕೂಡ ಏನಾದರೂ ಒಂದು ಕೊರತೆ ಅಂತಕ್ಕಂಥದ್ದು, ಏನಾದರೂ ಒಂದು ನ್ಯೂನತೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆದರೆ ನಮಗೆ ನಿರಾಶೆ ಬೇಡ. ಜೀವನ ಅಂತಕ್ಕಂಥದ್ದು ಇದು. ನಮ್ಮ ಮಾಡೋ ಪ್ರತಿ ಕೆಲಸದಲ್ಲೂ ಕೂಡ ಏನಾದರೂ ಒಂದು 100% ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ. ಮತ್ತು ನಾವು ಅದನ್ನು ಇದು ಮಾಡ್ತಾ ಇರಬೇಕು. ನಾವು ಮತ್ತೆ ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದಕ್ಕೆ ಸಾಗ್ತಾ ಇರ್ಬೋದು. ಮತ್ತು ಈ ಸಾಗತಕ್ಕಂಥ ದಾರಿಯಲ್ಲಿ ಕುಚ್ ಸಾತ್ ಮೇ ಚಲ್ತೆ ರಹೆ, ಕುಚ್ ಬೀಚ್ ಹಿ ಮೇ ಫಿರ್ ಗಯೆ, ಪರ್ ಗತಿ ನಾ ರುಕಿ ಜೀವನ್ ಕಿ, जो गिर गए सो गिर गए, जो रहे हम दम उसी की सफलता विराम है चलना हमारा काम है. ಈ ಜೀವನದ ಒಂದು ದಾರಿಯಲ್ಲಿ ಭಾಳ ಜನ ಒಂದು ಥರ ಟ್ರೈನ್ನ ಪ್ರಯಾಣ ಇದ್ದ ಹಾಗೆ, ಒಂದು ಪ್ರಯಾಣ ಇದ್ದ ಹಾಗೆ ಭಾಳ ಜನ ಹತ್ತಾ ಇರ್ತಾರೆ. ಅವರ ಗುರಿ ಬಂದಾಗ ಅವರು ಏನಾಗ್ತಾರೆ, ಇಳಿದು ಹೋಗ್ತಾರೆ. ಆದರೆ ನಮ್ಮ ಒಂದು ಹೋಗ್ತಕ್ಕಂಥ ಒಂದು ವೇಗ ಅಂತಕ್ಕಂಥದ್ದು ಅದು ನಿಲ್ಲಬಾರ್ದು. ಯಾರು ಬಿಟ್ಟು ಹೋಗ್ತಾರೋ ಅವ್ರು ಬಿಟ್ಟು ಹೋಗಲಿ, ಯಾರು ನಮ್ಮ ಜೊತೆಗಿದ್ದಾರೋ ಇರಲಿ. ಯಾರಿಗೆ ನಿಜವಾಗ್ಲೂ ಸಕ್ಸಸ್ ಸಿಗೋದಪ್ಪ ಅಂದರೆ, ಯಾರು ನಡೀತಾ ಇರ್ತಾರೋ, ಯಾರು ನಿರಂತರ ಸಾಧನೆಯಲ್ಲಿ ತೊಡಗಿರ್ತಾರೋ ಅವರ ಸಾಧನೆ 100% ಯಾವತ್ತಿಗೂ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತನ್ನು ಕವಿಗಳು ಇಲ್ಲಿ ನಮಗೆ ಹೇಳಿ ಎಚ್ಚರಿಸ್ತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. 11ನೇ ಪಾಠ ಏನು, ಅದು ಪಾಠದ ಹೆಸರು ಖೇಲೋ ಕೂದೋ ಸ್ವಸ್ಥ ರಹೋ. ಇದು ನಮ್ಮ ಈ ಒಂದು ಕ್ರೀಡೆಗಳ ಮಹತ್ವವನ್ನು ಸಾರತಕ್ಕಂಥ ಒಂದು ಪಾಠ. ಇಲ್ಲಿ ಇಂಡೋರ್ ಗೇಮ್ಸ್ ಮತ್ತು ಔಟ್ಡೋರ್ ಗೇಮ್ಸ್ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಇಲ್ಲಿ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳ ಬಗ್ಗೆ ಮಾತಾಡಿದ್ದಾರೆ.
ಇವನ್ನು ನಾವು ನೋಡ್ತಾ ಹೋಗೋಣಂತೆ. ಈ ಖೇಲೋं की दुनिया में सदा आनंद और उल्लास का वातावरण रहता है. ಈ ಆಟಗಳ ಜೀವನದಲ್ಲಿ, ಈ ಒಂದು ಪ್ರಪಂಚದಲ್ಲಿ ಯಾವಾಗಲೂ ಕೂಡ ಆನಂದ, ಉಲ್ಲಾಸ, ಉತ್ಸಾಹ ಅಂತಕ್ಕಂಥದ್ದು ಇರುತ್ತೆ. ಈ ಉತ್ಸಾಹದ ಒಂದು ತಣ್ಣನೆಯ ಗಾಳಿ ಈ ಒಂದು ಆಟದ ಮೈದಾನದಲ್ಲಿ ಇದ್ದೇ ಇರುತ್ತೆ. ಆಟದಿಂದ ತನ ಮನ ಎರಡು ಸ್ವಸ್ಥವಾಗಿರ್ತವೆ, ಮನೋರಂಜನೆ ಕೂಡ ನಮಗೆ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ವಿವಿಧ ಆಟಗಳ ಈ ಉದಾಹರಣೆಗಳನ್ನು ಕೊಡ್ತಾರೆ. ಕಬಡ್ಡಿ, ಹಾಕಿ, ಗುಲ್ಲಿ ದಂಡ, ಕ್ರಿಕೆಟ್, ಕುಸ್ತಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ತೈರ್ನ, ದೌಡ್ನ, ಈ ರೀತಿ ಸಾಕಷ್ಟು ಆಟಗಳನ್ನು ಎಕ್ಸಾಂಪಲ್ನ ಕೊಟ್ಟು ಇದರಿಂದ ನಮಗೆ ಮಾನಸಿಕ ಶ್ರಮ ಜಾಸ್ತಿ ಇರ್ತಕ್ಕಂಥದ್ದಕ್ಕೆ ಮಾನಸಿಕ ಆಟ ಅಂತ, ಮತ್ತು ಅದಕ್ಕೆ ಎಕ್ಸಾಂಪಲ್ ಆಗಿ ಶತರಂಜ್, ಕೇರಂ, ಪಾಸ, ಬಾಕ್ರಿ ಭಾಗ್ ಆದಿ ಅಂತ ಹೇಳ್ತಾರೆ. ಮತ್ತು ಶಾರೀರಿಕ ಆಟಗಳು ಯಾವಪ್ಪ ಅಂದರೆ ನಾವು ಇದಕ್ಕಿಂತ ಮುಂಚೆ ಮಾತಾಡಿದ್ವಲ್ಲ, ಕಬಡ್ಡಿ, ಹಾಕಿ, ಗುಲ್ಲಿ ದಂಡ, ಕ್ರಿಕೆಟ್, ಕುಸ್ತಿ, ಫುಟ್ಬಾಲ್, ಬ್ಯಾಡ್ಮಿಂಟನ್, ಇವೆಲ್ಲವೂ ಆಟಗಳು ನಮ್ಮ ಶಾರೀರಿಕ ಆಟಗಳು, ದೈಹಿಕ ಮತ್ತು ಮಾನಸಿಕ ಆಟಗಳ ಒಂದು ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಅದೇ ರೀತಿಯಲ್ಲಿ ಇನ್ನೊಂದು ಸ್ವರೂಪವನ್ನು ಹೇಳ್ತಾ ಸಾಮೂಹಿಕ ಆಟಗಳು ಮತ್ತು ವೈಯಕ್ತಿಕ ಆಟಗಳನ್ನು ಹೇಳ್ತಾ ಇದ್ದಾರೆ. ಆ ಭೇದವನ್ನು ಕೂಡ ಹೇಳ್ತಾ ಇಲ್ಲಿ ವೈಯಕ್ತಿಕ ಆಟಗಳಿಗೆ ಎಕ್ಸಾಂಪಲ್ ಆಗಿ ಏನೇನು ಕೊಡ್ತಿದ್ದಾರೆ, ತೈರ್ನ ಅಂದರೆ ಈಜುವುದು, ದೌಡ್ನ ಅಂದರೆ ರನ್ನಿಂಗ್ ರೇಸು, ಏರೋಬಿಕ್ಸ್ ಅಂದರೆ ಏರೋಬಿಕ್ಸ್ ನಿಮಗೆ ಗೊತ್ತಿದೆ, ತೀರ್ ಚಲಾನ ಅಂದರೆ ಬಿಲ್ಲನ್ನು ಹೂಡಿ ಬಿಲಿಯರ್ಡ್ಸ್, ಶೂಟಿಂಗು, ನಾವ್ ಚಲಾನ, ಛಲಾಂಗ್ ಮಾರ್ನ, ಇವೆಲ್ಲವೂ ಕೂಡ ಹೈ ಜಂಪು, ಲಾಂಗ್ ಜಂಪ್, ಇವೆಲ್ಲವೂ ಕೂಡ ವೈಯಕ್ತಿಕ ಆಟಗಳು. ಹಾಗೆಯೇ ಸಾಮೂಹಿಕ ಆಟಗಳಿಗೆ ಎಕ್ಸಾಂಪಲ್ಲು ವಾಲಿಬಾಲು, ಕ್ರಿಕೆಟು, ಫುಟ್ಬಾಲು, ಕಬಡ್ಡಿ, ಬ್ಯಾಡ್ಮಿಂಟನ್, ಇವೆಲ್ಲವೂ ಕೂಡ. ಇದೇ ಥರ ಇನ್ನೊಂದು ವ್ಯತ್ಯಾಸವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಯಾವುದು, ಕಬಡ್ಡಿ, ಕ್ರಿಕೆಟ್, ಹಾಕಿ, ವಾಲಿಬಾಲ್ ಆದಿ ಔಟ್ಡೋರ್ ಗೇಮ್ಸು ಅಂದರೆ ಮೈದಾನಿ. ಇಂಡೋರ್ ಗೇಮ್ಸ್ ಯಾವಪ್ಪ ಅಂದರೆ ಶತರಂಜ್, ಕೇರಂ, ಪಾಸ, ಇವೆಲ್ಲವೂ ಕೂಡ ಇಂಡೋರ್ ಗೇಮ್ಸ್ ಅಂತಕ್ಕಂಥದ್ದು. ಇದು मैदानी खेल और घरेलू खेल, इन दोनों का जो भेद है उसको भी यहाँ स्पष्ट किया गया है. ಈಗ ನಮ್ಮ ದೇಶದಲ್ಲಿ ಏನಾಗುತ್ತೆ, ಹಾಕಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಶತರಂಜ್, ಇವು ಕುಸ್ತಿ ಅಂದರೆ ಚದುರಂಗ, ಶತರಂಜ್ ಅಂದರೆ ಚೆಸ್ ಅಂತೀವಲ್ಲ ಅದು, ಇವೆಲ್ಲವೂ ಕೂಡ ತುಂಬ ಲೋಕಪ್ರಿಯವಾದಂತಹ ಜನಪ್ರಿಯವಾದಂತಹ ಆಟಗಳಂತ ಹೇಳ್ಬಿಟ್ಟು ತಿಳಿಸಲಾಗಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಟಗಾರರಿಗೆ ಪುರಸ್ಕಾರಗಳನ್ನು ಕೊಡ್ತಾರೆ. ಅವು ಈ ಅರ್ಜುನ ಇರ್ಬೋದು, ಏಕಲವ್ಯ, ದ್ರೋಣಾಚಾರ್ಯ, ಧ್ಯಾನ್ ಚಂದ್, ರಾಜೀವ್ ಖೇಲ್ ರತ್ನ, ಈ ಥರದ ಆಟಗಳ ಪ್ರಶಸ್ತಿಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದಾರೆ. ಮತ್ತು ಹಾಗೆ ಇದ್ರ ಜೊತೆಗೆ ಒಂದಷ್ಟು ಹಣವನ್ನು ಕೂಡ ಕೊಡ್ತಾರೆ. ಮತ್ತು ಒಳ್ಳೊಳ್ಳೆ ಆಟಗಾರರಿಗೆ ಈ ಪುರಸ್ಕಾರಗಳು ಸಿಗ್ತವೆ. ಪುರಸ್ಕಾರಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಬ್ಯಾಂಕ್ ಮತ್ತು ಇತರೆ ಕಂಪನಿಗಳಲ್ಲಿ ನೌಕರಿ ಕೂಡ ಅವ್ರಿಗೆ ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ಮತ್ತು ಈ ರೀತಿ ಪುರಸ್ಕಾರ ಪ್ರಾಪ್ತದ ಏನಾಗುತ್ತೆ, ಅವ್ರಿಗೆ ಒಂದು ರಿಸರ್ವೇಷನ್ ಕೂಡ ಕೊಡ್ತಾರೆ. ಹಾಗೆಯೇ ಅದು ರೈಲಲ್ಲಿ ಮತ್ತು ವಿಮಾನದಲ್ಲಿ, ಹವಾಯಿ ಜಹಾಜ್ ಅಂದರೆ ವಿಮಾನದಲ್ಲಿ, ಅದರಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಕೂಡ ಅವರಿಗೆ ವಿಶೇಷವಾದಂತಹ ಒಂದು ರಿಸರ್ವೇಷನ್ನು ಇರುತ್ತೆ. ಮತ್ತು ಎಷ್ಟೋ ಕಂಪನಿಗಳು ಈ ಥರದ ಆಟಗಳಿಗೆ ತಮ್ಮ ಪ್ರತಿನಿಧಿ, ಬ್ರ್ಯಾಂಡ್ ಅಂಬಾಸಿಡರ್ ಅಂತಾರಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ಇದು ಮಾಡ್ಕೊಂಡು ಅವರಿಗೆ ಹೆಚ್ಚಿನ ಮೊತ್ತವನ್ನು ಕೊಡ್ತಾರೆ. ಮತ್ತು ಜೀವನದಲ್ಲಿ ಆಟಗಳ ಒಂದು ಸ್ಥಾನ ಮಹತ್ವವಾಗಿದೆ. ಈ ಆಟಗಳು ನಮ್ಮ ಛಾತ್ರ ಜೀವನ ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ತುಂಬ ಮಹತ್ವಪೂರ್ಣವಾದಂಥ ಒಂದು ಭಾಗವಾಗಿದ್ದಾವೆ. ಆಟಗಳ ಜೊತೆ ಓದಿನ ಜೊತೆಗೆ ನಾವೇನು ಮಾಡಬೇಕು, ಆಟ ಆಡೋದು ಕೂಡ ಅವಶ್ಯಕವಾಗಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಖೇಲ್ ಒಂದು ವಾರ ಬಚ್ಚೋ ಮೇ ಧೈರ್ಯ, ಲಗನ್, ಪರಿಶ್ರಮ, ಉತ್ಸಾಹ ತಥಾ ಪರಸ್ಪರ ಸಹಯೋಗ ಆದಿ ಗುಣ का विकास होता है. ಆಟಗಳಿಂದ ಏನೇನು ಲಾಭ ಅಂದರೆ, ನಾವು ಮಕ್ಕಳಲ್ಲಿ ಧೈರ್ಯವನ್ನು ತುಂಬೋದು, ಒಂದು ಲಕ್ಷ್ಯ ಅಂತಕ್ಕಂಥದ್ದು, ಒಂದು ಗುರಿ ಅಂತಕ್ಕಂಥದ್ದು ಏರ್ಪಡುತ್ತೆ. ಮತ್ತು ಅದು ಸತತವಾಗಿ ಪರಿಶ್ರಮ ಪಡ್ತಕ್ಕಂಥದ್ದು, ಉತ್ಸಾಹದ ಮನುಷ್ಯರಾಗಿರ್ತಾರೆ ಅವರು. ಮತ್ತು ಪರಸ್ಪರ ಸಹಯೋಗ, ಈ ಗುಂಪು ಆಟಗಳಲ್ಲಿ ಪರಸ್ಪರ ಸಹಕಾರದ ಒಂದು ಗುಣನೂ ಕೂಡ ಈ ಆಟಗಳಿಂದ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಶಾಲೆಗಳಲ್ಲಿ ಮತ್ತು ಬೇರೆ ಕಡೆಯೆಲ್ಲ ಏನು ಮಾಡ್ತಾರೆ, ಈ ಆಟಗಳ ಮೂಲಕ ಒಂದು ಜೀವನದ ಅನುಭವವನ್ನು ನಾವು ಪಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಪ್ರಕಾರ ಖೇಲ್ ಕಿ ಭಾವನಾಕು ಖೇಲ್ ಕಿ ಭಾವನಾ ಸೇ ಹಿ ಖೇಲ್ನಾ ಚಾಹಿಯೆ. ಆಟವನ್ನು ಆಟದ ಭಾವನೆಯಿಂದ, ಕೆಲವರು ಏನು ಮಾಡ್ತಾರೆ, ನಾನು ಗೆಲ್ಲೇಬೇಕು, ಎದುರುಗಡೆ ಇರೋದನ್ನು ಸೋಲ್ಲೇಬೇಕು, ಇದು ತಪ್ಪು. ನೆಹರೂಜಿ ಅವ್ರ ಥರನೇ ಗಾಂಧೀಜಿ ಕೂಡ ಏನು ಹೇಳ್ತಾರೆ ಅಂದರೆ, स्वास्थ्य के लिए व्यायाम को आवश्यक मानते हैं, खेल भी व्यायाम का ही एक अंग है. ವ್ಯಾಯಾಮದ ಒಂದು ಪ್ರಕಾರ ಯಾವುದು, ಆಟ ಅಂತಕ್ಕಂಥದ್ದು, ಅದನ್ನು ಕೂಡ ಅವರು ತುಂಬ ಮುಖ್ಯ ಅಂತ ಭಾವಿಸ್ತಾರೆ. ಹಾಗೆಯೇ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಖೇಲ್ನೆ ಸೆ ಹಮಾರೆ ಅಂಗೋಂಕ ಅಂದರೆ ನಮ್ಮ ಅಂಗಾಂಗಗಳು ಏನಾಗ್ತವೆ, ಆಟ ಆಡೋದ್ರಿಂದ ಹೃಷ್ಟಪುಷ್ಟವಾಗ್ತವೆ.
ಮತ್ತು ಇವತ್ತು ನಮಗೆ ಗೊತ್ತಿದೆ ಆಟಗಳಿಂದ ಈಗ ಧೋನಿ, ವಿರಾಟ್ ಕೊಹ್ಲಿ, ಗಂಗೂಲಿ, ಸಚಿನ್ ತೆಂಡೂಲ್ಕರ್ ಎಲ್ಲರೂ ಕೂಡ ಆಟಗಳ ಜೊತೆಗೆ ಅವರು ದುಡ್ಡನ್ನು ಕೂಡ ಸಂಪಾದಿಸಿದ್ದಾರೆ, ಹೆಸರನ್ನು ಸಂಪಾದಿಸಿದ್ದಾರೆ, ಮತ್ತು ಆರೋಗ್ಯವನ್ನು ಕೂಡ ಸಂಪಾದಿಸಿದ್ದಾರೆ. ಇವನ್ನ ಮತ್ತು ಶಾಲೆಗಳಲ್ಲಿ ಖೇಲ್ ದಿವಸ, ಸ್ಪೋರ್ಟ್ಸ್ ಡೇ ಅಂತಕ್ಕಂಥದ್ದು ವ್ಯವಸ್ಥೆಗೊಳಿಸ್ತಕ್ಕಂಥದ್ದು, ಆಯೋಜಿಸ್ತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಗೆದ್ದಿರ್ತಕ್ಕಂಥ ಮಕ್ಕಳಿಗೆ ಆರಂಭದಲ್ಲಿ ಏನಂತಾರೆ, ಶಾಲಾ ಮಟ್ಟದಲ್ಲೇ ಪುರಸ್ಕಾರಗಳನ್ನು ಕೊಡ್ತಾರೆ. ಮತ್ತು ಎಲ್ಲ ಮಕ್ಕಳು ಕೂಡ ಆಟಗಳಲ್ಲಿ ಭಾಗವಹಿಸಬೇಕು ಮತ್ತು ಆರೋಗ್ಯವಾಗಿರಬೇಕು ಅಂತಕ್ಕಂಥ ಮಾತನ್ನು ಈ ಪಾಠ ಹೇಳುತ್ತೆ. ಮತ್ತು ಇದರಿಂದ ನಾವು ಮೊದಲೇ ಮಾತಾಡ್ದಂಗೆ ತನ ಮನ ಎರಡೂ ಕೂಡ ಸ್ವಸ್ಥವಾಗಿರಬೇಕಂದ್ರೆ ನಾವು ಆಟದಲ್ಲಿ ನನ್ನ ಕೈಲಾಗಲ್ಲ ಅಂತ ಅನ್ನಬಾರ್ದು, ನಾವು ಉತ್ಸಾಹದಿಂದ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದನ್ನು ಈ ಪಾಠ ನಮಗೆ ಕಲಿಸ್ಕೊಡುತ್ತೆ. ನೆಕ್ಸ್ಟ್ ನಾವು ಈಗಾಗಲೇ ಅನುಶಾಸನ ಹಿ ಶಾಸನ ಹೇ ಪಾಠದಲ್ಲಿ ನೋಡಿದ್ವಲ್ಲ, ಅದೇ ಥರ ಇಲ್ಲಿ ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾ ಅಂದರೆ ಸಡಕ್ಕಿ ರಕ್ಷಾ ಸಬ್ಕಿ ಸುರಕ್ಷಾ ಅಂದರೆ ಇಲ್ಲೂ ಕೂಡ ನಾವು ದಾರಿಯಲ್ಲಿ, ಸಡಕ್ ಅಂದರೆ ದಾರಿ, ಈ ಆಶಯದಲ್ಲೂ ಕೂಡ ಏನು ಹೇಳಿದ್ದಾರೆ, ಈ ದಾರಿಯನ್ನು ನಾವು ಕಾಪಾಡ್ಕೊಂಡ್ರೆ ನಮ್ಮನ್ನು ನಾವು ಕಾಪಾಡ್ಕೊಳ್ತೀವಿ. ದಾರಿಯನ್ನು ಕಾಪಾಡೋದೇನು, ಅದನ್ನು ವ್ಯವಸ್ಥಿತವಾಗಿಟ್ಟರೆ ಇಲ್ಲಿ ದಾರಿ ಹೋಗೋರು, ದಾರಿಯಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ಚೆನ್ನಾಗಿರ್ತಾರೆ ಅಂತ. ಒಂದಿನ ವಿಭು ಅಂತಕ್ಕಂಥ ಹುಡುಗ 9ನೇ ಕ್ಲಾಸಲ್ಲಿ ಓದ್ತಾ ಇರ್ತಾನೆ, ನಿಮ್ಮ ಥರನೇ. ಅವನೇನು ಮಾಡ್ತಾನೆ, ಲೇಟಾಗಿದೆ ಅಂತ ಹೇಳ್ಬಿಟ್ಟು ತನ್ನ ಸೈಕಲ್ ಕೆಟ್ಟೋಗಿರೋದ್ರಿಂದ ಬೇಗ ಬಂದು ದಾರಿಯನ್ನು ದಾರಿಯಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಕೇಲಿಕ ಚಿಲ್ಕ ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಯಾರೋ ಬಿಸಾಕಿರ್ತಾರೆ, ಅದ್ರ ಮೇಲೆ ಕಾಲಿಟ್ಟು ಆತ ಬಿದ್ದೋಗ್ತಾನೆ. ಆತನಿಗೆ ಗಾಯ ಆಗುತ್ತೆ, ಬಟ್ಟೆಗಳು ಕೂಡ ನಾವು ಏನಾಗ್ತವೆ, ಕೊಳಕಾಗ್ತವೆ, ಗಲೀಜಾಗ್ತವೆ. ಆಗ ಎಲ್ಲಿಂದನೂ ಒಂದು ಧ್ವನಿ ಬರುತ್ತೆ, ಎದ್ದಳು ಮಗು, ನೀನು ಬೇಜಾರಾಗಬೇಡ ಅಂತೇಳ್ಬಿಟ್ಟು. ಎಲ್ಲಿಂದ ಬಂತು ಆ ಧ್ವನಿ ಅಂತೇಳ್ಬಿಟ್ಟು ಆ ಕಡೆ ಈ ಕಡೆ ವಿಭು ನೋಡ್ತಾನೆ. ಆತನಿಗೆ ಆಶ್ಚರ್ಯ ಆಗುತ್ತೆ, ಭಯನೂ ಆಗುತ್ತೆ. ನಾನು ದಾರಿ ಹೇಳ್ತಾ ಇರೋದು, ದಾರಿ ಮಾತಾಡ್ತಾ ಇರುತ್ತೆ. ಅಂದರೆ ನಾವು ನಡೆದಾಡ್ತಕ್ಕಂಥ ದಾರಿಗೆ ದನಿ ಇದ್ದರೆ ಅದೇನೇನು ಮಾತಾಡ್ತಾ ಇತ್ತು ಅಂತಕ್ಕಂಥದ್ದನ್ನು ಲೇಖಕರಲ್ಲಿ ಕಲ್ಪನೆ ಮಾಡಿಬಿಟ್ಟು ನಮ್ಮ ಮುಂದೆ ಹೇಳ್ತಿದ್ದಾರೆ. ಮನುಷ್ಯ ಅವನೇನು ಮಾಡ್ತಾನೆ, ನನ್ನ ಮೇಲೆ ಇವೆಲ್ಲ ಗಾಡಿಗಳನ್ನು ತಾಂಗಿ ಅಂದರೆ ಜಟ್ಕಾ ಗಾಡಿ, ಮತ್ತು ಜಾನುವಾರುಗಳು, ಎತ್ತುಗಳು, ಎಮ್ಮೆಗಳು, ಕುರಿ, ಮೇಕೆಗಳು, ಲಾರಿಗಳು, ಬಸ್ಗಳು ಎಲ್ಲವೂ ಕೂಡ ನನ್ನ ಮೇಲೆ ಓಡಾಡ್ತಾರೆ. ಅಷ್ಟು ಓಡಾಡಲಿ ಅಂತಲೇ ನಾನು ಇರ್ತಕ್ಕಂಥದ್ದು. ಆದರೆ ನನ್ನ ಮೇಲೆ ಕೂಡ ಕಚರ ಅಂದರೆ ಎಲ್ಲವನ್ನು ತಂದು ದಾರಿಯಲ್ಲಿ ಸುರಿತಾರೆ, ಕಸವನ್ನು. ಮತ್ತು ತುಂಬ ನಿರ್ಮಮತೆಯಿಂದ ಏನು ಮಾಡ್ತಾರೆ, ನನ್ನನ್ನು ಎಲ್ಲೆಂದರಲ್ಲೇ ಇದು ಮಾಡ್ತಕ್ಕಂಥದ್ದು. ಅಂದರೆ ಅಗಿತಾರಲ್ಲ, ರೋಡನ್ನು ಅಗಿತಾರೆ, ತಗ್ಗು ದಿನ್ನೆ ಮಾಡ್ತಾರೆ. ಈ ಥರದ ವ್ಯವಸ್ಥೆ ಇದೆ ಮಗು ಅಂತ ದಾರಿ ಹೇಳ್ತಾ ಇದೆ ಅನ್ನೋ ಕಲ್ಪನೆಯಿಂದ ಈ ಒಂದು ಪಾಠವನ್ನು ಮಾಡಿದ್ದಾರೆ. ವಿಭೂಗೆ ಇವೆಲ್ಲ ಕೇಳಿಬಿಟ್ಟು ಒಂಥರ ಭಯ ಆದಂಗೆ ಆಗುತ್ತೆ, ಬೇಸರನೂ ಆಗುತ್ತೆ. ಆತ ಈ ಕಡೆ ಆ ಕಡೆ ನೋಡ್ತಾನೆ. ಮತ್ತು ಆ ದಾರಿಯಲ್ಲಾಗಿರ್ತಕ್ಕಂಥ ಅದೆಲ್ಲ ಒಂದು ಅವ್ಯವಸ್ಥೆಯನ್ನು ಆತ ಕಣ್ಣಾರೆ ಕಾಣ್ತಾನೆ. ಅಲ್ಲಲ್ಲಿ ಕಲ್ಲುಗಳು ಬಿದ್ದಿದ್ವು. PWD ವಿಭಾಗ, ಇನ್ನೊಂದಷ್ಟು ಬೇರೆ ಬೇರೆ ವಿಭಾಗಗಳು, ನೀರನ್ನು ಪೂರೈಕೆ ಮಾಡ್ತಕ್ಕಂತಹ ಸರಬರಾಜು ಇಲಾಖೆ, ಅವೆಲ್ಲವೂ ಕೂಡ ತಮ್ಮ ನಿರ್ಮಾಣ ಕಾರ್ಯಗಳನ್ನು ದಾರಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ವಿಭು ನೋಡ್ತಾನೆ. ಅಲ್ಲಲ್ಲಿ ಬಿದ್ದಂತಹ ಗುಂಡಿಗಳನ್ನು ಕೂಡ ನೋಡ್ತಾನೆ. ಈ ಸರ್ಕಾರಿ ವಿಭಾಗಗಳು ಯಾವ ರೀತಿ ಈ ಒಂದು ಮುನ್ಸಿಪಾಲ್ಟಿ ಆಗಿರ್ಬೋದು ಅಥವಾ PWD ಆಗಿರ್ಬೋದು, ಇವು ಏನು ಮಾಡಬೇಕು, ದಾರಿಯನ್ನು ಸುರಕ್ಷೆ ಮಾಡಬೇಕು ಅಂತ ಆತ ಯೋಚನೆ ಮಾಡ್ತಾನೆ. ಮತ್ತು ವಿಭು ಸಹ ಆ ದಾರಿಯ ಒಂದು ಅವ್ಯವಸ್ಥೆಯ ಅದರ ವ್ಯಥೆಯ ಕಥೆಯನ್ನು ತನ್ನ ಅನುಭವದಿಂದ ಅದನ್ನು ಯೋಚನೆ ಮಾಡಿಬಿಟ್ಟು ತಾನು ಕೂಡ ಬೇಜಾರಾಗ್ತಾನೆ. ತಾನೂ ಕೂಡ ಬಿದ್ದು ಗಾಯ ಮಾಡ್ಕೊಂಡಿದ್ರು ಕೂಡ ಇದರ ಒಂದು ನೋವನ್ನು ಕೂಡ ಆತ ಯೋಚನೆ ಮಾಡ್ತಾನೆ. ಮತ್ತು ಏನಂತಾನೆ, ಮತ್ರೋಮ, ನೀನು ಅಳ್ಬೇಡ, ನೀನು ನಮ್ಮ ಖುಷಿಗೋಸ್ಕರ ನೀನು ಕೆಲಸ ಮಾಡ್ತೀಯ, ನೀನು ಯಾವುದಾದ್ರೂ ಕೂಡ ಒಂದು ಐಡಿಯಾ ಇದ್ದರೆ ಹೇಳು ಅಂತ ಕೇಳ್ತಾನೆ. ಏನಿಲ್ಲಪ್ಪ, ದಾರಿಯನ್ನು ಸುರಕ್ಷಿತವಾಗಿರಲಿ, ದಾರಿಯನ್ನು ಗುಂಡಿಗಳನ್ನ ಹಾಕೋದು ಮತ್ತೊಂದು ಮಾಡ್ತಕ್ಕಂಥದ್ದು ಅದು ಮಾಡ್ದಲೇ ನಿಯಮಗಳನ್ನ ಪಾಲನೆ ಮಾಡಲಿ ಜನ, ಅದೇ ನನಗೆ ಬೇಕಾಗಿರ್ತಕ್ಕಂಥದ್ದು ಅಂತೇಳ್ಬಿಟ್ಟು ದಾರಿ ಹೇಳುತ್ತೆ. ಮತ್ತು ಈ ಜನರ ಒಂದು ಅತ್ಯಾಚಾರ ಎಲ್ಲವನ್ನೂ ಕೂಡ ತಂದು, ಅಂದರೆ ಸಿಪ್ಪೆ ಇರ್ಬೋದು, ಕಸ ಇರ್ಬೋದು, ಕಲ್ಲು, ಮಣ್ಣು, ಮುಳ್ಳು ಎಲ್ಲ ತಂದು ದಾರಿಯಲ್ಲಿ ಹಾಕ್ತಾರಲ್ಲ, ಅದನ್ನು ತರದಂಗಿರಲಿ. ಈ ಅನ್ಯಾಯ ಅಂತಕ್ಕಂಥದ್ದು ನಡೀದೇ ಇರಲಿ. ಆ್ಯಕ್ಚುಲಿ ಇದು ನಾವು ದಾರಿಗೆ ಮಾಡ್ತಕ್ಕಂಥ ಹೆಲ್ಪ್ ಅಲ್ಲ, ನಮಗೆ ನಾವು ಮಾಡ್ತಕ್ಕಂಥ ಹೆಲ್ಪ್. ನಾವು ಕೂಡ ಈಗ ಬೈಕಲ್ಲೋ ಕಾರಲ್ಲೋ ಹೋಗ್ತಾ ಇದ್ದರೆ ಯಾವುದೋ ಒಂದು ಕಲ್ಲಿದ್ದರೆ, ಯಾವುದೋ ಇಟ್ಟಿಗೆ ಬಿದ್ದಿದ್ರೆ ನಾವೇನು ಮಾಡಬೇಕು, ಅದನ್ನು ತೆಗೆದು ಪಕ್ಕಕ್ಕೆ ಜರುಗಿಸ್ಬೇಕು. ಆ ಒಂದು ಕೆಲಸ ಮಾಡಬೇಕಾದ್ರೆ ಆ ಕಡೆ ಈ ಕಡೆಯಿಂದ ಬೇರೆ ವಾಹನಗಳು ಬರ್ತಿದ್ದಾವೆ ಅಂತಕ್ಕಂಥದ್ದು ನೋಡ್ಕೊಂಡು ನಮ್ಮ ಎಚ್ಚರಿಕೆಯನ್ನು ವಹಿಸ್ಬಿಟ್ಟು ನಾವು ಆ ಕೆಲಸವನ್ನು ಮಾಡಬೇಕು. ಇದೆಲ್ಲ ಮಾತುಗಳು ಕೇಳಿ ಆತ ವಿಭು ಕೊನೆಗೆ ಏನು ತೀರ್ಮಾನ ಮಾಡ್ತದಂದರೆ, ನಮ್ಮ ಟೀಚರ್ನ ಒಂದು ಹೆಲ್ಪ್ ತಗೊಂಡು, ಅಧ್ಯಾಪಕರ ಹೆಲ್ಪ್ ತಗೊಂಡು, ಫ್ರೆಂಡ್ಸ್ನ ಹೆಲ್ಪ್ ತಗೊಂಡು ಈ ದಾರಿಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥ ಮತ್ತು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅಥವಾ ಸರ್ಕಾರಿ ಇಲಾಖೆಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆತ ತೀರ್ಮಾನ ಮಾಡ್ತಾನೆ. ಇದು ತುಂಬ ಮುಖ್ಯವಾದಂಥ ಪದ್ಯ. ಇದು
ಯಾರು ಸಾಹಿರ್ ಲುಧಿಯಾನ್ವಿ ಅವರು ಬರೆದಿರ್ತಕ್ಕಂತಹ ಸಾತಿ ಹಾತ್ ಬಡಾನ. ಸಾತಿ ಹಾತ್ ಬಡಾನ ಅಂದರೆ ನಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ನಾವೇನು ಮಾಡಬೇಕು, ಆತನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು, ಆತನಿಗೆ ನಾವು ಕೂಡ ಜೊತೆಯಾಗಬೇಕು, ಆತನಿಗೆ ಆಸರೆ ನೀಡಬೇಕು ಅಂತಕ್ಕಂಥ ಒಂದು ಅರ್ಥದ ಪದ್ಯ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ತಿದ್ದಾರೆ ಏನಂತ, ಸಾತಿ ಹಾತ್ ಬಡಾನ ಅಂದರೆ ಜೊತೆಗಾರ, ಸಾತಿ ಅಂದರೆ ಜೊತೆಗಾರ, ಹಾತ್ ಬಡ ಅಂದರೆ ನೀನು ಕೂಡ ಕೈ ಜೋಡಿಸು, ಏಕ್ ಅಕೇಲಾ ಥಕ್ ಜಾಯೇಗಾ ಮಿಲ್ಕರ್ ಬೋಜ್ ಉಠಾನ, ಸಾತಿ ಹಾತ್ ಬಡಾನ. ಆ್ಯಕ್ಚುಲಿ ಇದು ತುಂಬ ಹಿಂದೆ ಸ್ವಾತಂತ್ರ್ಯ ಬಂದಂಥ ಹೊಸದರಲ್ಲಿ ಒಂದು ಸಿನಿಮಾ ಬಂದಿತ್ತು, ಯಾವುದು ವೈಜಯಂತಿ ಮಾಲಾ ಮತ್ತು ದಿಲೀಪ್ ಕುಮಾರ್ ಅವರ ನಯಾ ದೌರ್ ಅಂತ. ಆ ಸಿನಿಮಾದ ಹೆಸರು ಏನು, ನಯಾ ದೌರ್ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದ ಹಾಡು ಸಾಹಿರ್ ಲುಧಿಯಾನ್ವಿ ಅವರು ಬರೆದಿರ್ತಕ್ಕಂಥದ್ದು. ಅಲ್ಲಿ ಒಬ್ಬನೇ ಅದು ದಾರಿಯ ನಿರ್ಮಾಣ ಮಾಡೋದಕ್ಕೆ ಹೊರಡ್ತಾನೆ, ಆಗ ಬರುತ್ತೆ ಈ ಹಾಡು. ಈ ಹಾಡು ನಿಮ್ಮ ಪದ್ಯವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸಾಹಿರ್ ಲುಧಿಯಾನ್ವಿ ಏನು ಹೇಳ್ತಾರೆ ಅಂದರೆ, ಒಬ್ಬನೇ ಸುಸ್ತಾಗ್ಬಿಡ್ತಾನೆ, ಎಲ್ಲರೂ ಸೇರಿ ಈ ಒಂದು ಭೋಜ್ ಅಂದರೆ ಈ ಒಂದು ಭಾರವನ್ನು ಹೊರೋಣಂತೆ, ಎಲ್ಲರೂ ಬರ್ರಿ ಕೈ ಜೋಡಿಸ್ರಿ ಅಂತಕ್ಕಂಥದ್ದು. ಹಮ್ मेहनत वालों ने जब भी मिलकर कदम बढ़ाया, सागर ने रास्ता छोड़ा, पर्वत ने शीश झुकाया, फौलादी हैं सीने अपने, फौलादी हैं बाहें, हम चाहें तो चट्टानों में पैदा कर दे राहें, साथ ही हाथ बढ़ाना. ನೀವು ಎಷ್ಟು ಉದಾಹರಣೆಗಳನ್ನು ನೋಡಿರ್ತೀರ, ಮಾಂಜಿಯ ಉದಾಹರಣೆಯನ್ನು ನೋಡಿದರೆ, ಆತ ಒಬ್ಬನೇ ಏನು ಮಾಡ್ತಾನೆ, ಇಡೀ ಪರ್ವತವನ್ನೇ ಆತ ಏನು ಮಾಡ್ತಾನೆ, ಮಣಿಸ್ತಾನೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವೆಲ್ಲರೂ ಕೂಡ ಶ್ರಮಿಕರು ಒಂದಾಗಿ ಹೋದರೆ ಸಾಗರ ಕೂಡ ದಾರಿಯನ್ನು ಬಿಡುತ್ತೆ, ಪರ್ವತ ಕೂಡ ತನ್ನ ತಲೆಯನ್ನು ಬಾಗುತ್ತೆ. ನಮ್ಮ ಒಂದು ಎದೆಯಾಗಿರ್ಬೋದು, ನಮ್ಮ ಬಾಹುಗಳಾಗಿರ್ಬೋದು, ಅವೆಲ್ಲವೂ ಕೂಡ ಉಕ್ಕಿನಿಂದ ತಯಾರಾಗಿರ್ತಕ್ಕಂಥವು. ಇವೆಲ್ಲವೂ ಕೂಡ ಏನು ಮಾಡ್ತವೆ, ಈ ಒಂದು ಪರ್ವತಗಳಲ್ಲೂ ಕೂಡ ದಾರಿಯನ್ನು ನಿರ್ಮಾಣ ಮಾಡ್ತವೆ. ಅಂದರೆ ಇಲ್ಲಿ ಒಟ್ಟಿಗೆ ಒಂದು ಶ್ರಮದಾನವನ್ನು ಮಾಡ್ತಕ್ಕಂಥ ಒಂದು ಕರೆಯನ್ನು ಇಲ್ಲಿ ಕವಿ ಸಾಹಿರ್ ಲುಧಿಯಾನ್ವಿ ಅವರು ಕೊಡ್ತಾ ಇದ್ದಾರೆ. ಮೆಹನತ್ ಅಪ್ನಿ ಲೇಖಕಿ ರೇಖಾ ಮೆಹನತ್ ಸೆ ಕ್ಯಾಡರ್ನ, ನಾವು ಕಷ್ಟಪಡಬೇಕಾಗಿರ್ತಕ್ಕಂಥದ್ದು, ನಾವು ಕಷ್ಟಪಟ್ಟು ಓದ್ತಕ್ಕಂಥದ್ದು ಅದು ನಮ್ಮ ಭಾಗ್ಯ ರೇಖೆ, ನಮ್ಮ ಭಾಗ್ಯದಲ್ಲಿದೆ, ನಮ್ಮ ಅದೃಷ್ಟದಲ್ಲಿದೆ. ಅದರಿಂದ ಹೆದರಬೇಕಾಗಿಲ್ಲ. ಹೆದರಿದ್ರೂ ನಾವು ಆ ಕೆಲಸ ಮಾಡಲೇಬೇಕು, ಪ್ರೀತಿಯಿಂದ ಮಾಡಿದರೂ ಆ ಕೆಲಸ ಮಾಡಲೇಬೇಕು. ಹೆದರಿ ಯಾಕೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಕವಿಗಳದು. ಕಲ್ ಗೈರೋಂಕಿ ಖಾತಿರ್ಕಿ ಆಜ್ ಅಪ್ನಿ ಖಾತಿರ್ ಕರ್ನ. ನಾನು ಮೊದಲೇ ಹೇಳಿದೆ, ಸ್ವಾತಂತ್ರ್ಯ ಬಂದ ಹೊಸದ್ರಲ್ಲಿ ಇದು ಮೊನ್ನೆವರೆಗೂ ನಾವು ಬ್ರಿಟಿಷರಿಗೋಸ್ಕರ ಕೆಲಸ ಮಾಡ್ತಾಯಿದ್ವಿ, ಅಥವಾ ಊರಿನ ಯಾರೋ ಜಮೀನ್ದಾರನಿಗೋಸ್ಕರ ಕೆಲಸ ಮಾಡ್ತಾ ಇದ್ವಿ. ಈಗ ನಾವೇನು ಮಾಡೋಣ, ನಮಗೋಸ್ಕರ ಮಾಡೋಣ. ಅಪ್ನಾ ದುಃಖ ಬಿ ಏಕ್ ಹೇ ಸಾಥಿ ಅಪ್ನಾ ಸುಖ ಬಿ ಏಕ್. ನಾವೆಲ್ಲ ಶ್ರಮಿಕರ ದುಃಖ ಕೂಡ ಒಂದೇ, ನಾವೆಲ್ಲರ ಸಂತೋಷ ಕೂಡ ಒಂದೇ. ಹಾಗಾಗಿ ಜೊತೆಗಿರೋಣ. ಅಪ್ನಿ ಮಂಜಿಲ್ ಸಚ್ಕಿ ಮಂಜಿಲ್ ಅಪ್ನಾ ರಾಸ್ತಾ ನೇಕ್. ನಮ್ಮ ದಾರಿ ಎಂಥದ್ದು, ನೇಕ್ ಅಂದರೆ ಪ್ರಾಮಾಣಿಕವಾದಂತಹ ದಾರಿ. ಹಾಗಾಗಿ ನಮ್ಮ ಗುರಿ ಅಂತಕ್ಕಂಥದ್ದು ಸತ್ಯದ ಗುರಿ. ನಾವು ಮುಂದಕ್ಕೆ ಹೋಗೋಣ, ಮುಂದುವರಿಯೋಣ. ಏಕ್ ಸೆ ಏಕ್ ಮಿಲೆ ತೋ ಕತ್ರ ಬನ್ ಜಾತಾ ಹೈ ದರಿಯಾ. ಒಂದೊಂದೇ ಹನಿ ಸೇರಿ ದರಿಯಾ ಅಂದರೆ ಒಂದು ಸಮುದ್ರದ ನಿರ್ಮಾಣ ಆಗುತ್ತೆ. ಏಕ್ ಸೆ ಏಕ್ ಮಿಲೆ ತೋ ಜರ್ರಾ ಬನ್ ಜಾತಾ ಹೈ ಸೆಹರಾ ಅಂದರೆ ಹೂವಿನ ಸಣ್ಣ ಸಣ್ಣ ಮಾಲೆಗಳು ಸೇರಿಬಿಟ್ಟು ಒಂದು ದೊಡ್ಡ ಸೆಹರಾ ಅಂದರೆ ಈ ನಮ್ಮ ಮದ್ಲಿಂಗಪ್ಪಗಳಿಗೆ ಮದುವೆಯಲ್ಲಿ ಹಾಕ್ತಾರಲ್ಲ ಅದು ಆಗುತ್ತೆ, ಅಂದರೆ ಪರದೆ ಥರ ಆಗುತ್ತೆ. ಏಕ್ ಸೆ ಏಕ್ ಮಿಲೆ ತೋ ರಾಯಿ ಬನ್ ಸಕ್ತಿ ಹೇ ಪರ್ವತ್ ಅಂದರೆ ರಾಯಿ ಅಂದರೆ ಏನು, ಸಾಸಿವೆ ಸೇರಿ ಅದು ಪರ್ವತ ಕೂಡ ಆಗಬಹುದು. ಹಾಗೆಯೇ ಏಕ್ ಸೆ ಏಕ್ ಮಿಲೆ ತೋ ಇನ್ಸಾನ್ ಬಸ್ಮೆ ಕರ್ಲೆ ಕಿಸ್ಮತ್. ಒಬ್ಬ ಜೊತೆಗೆ ಒಬ್ಬನು ಸೇರಿಕೊಂಡ್ರೆ ನಾವು ಹಿಂಸ ಅಂದರೆ ಮನುಷ್ಯರು, ನಮ್ಮ ಒಂದು ಭಾಗ್ಯವನ್ನು ನಮ್ಮ ಕೈವಶ ಮಾಡ್ಕೋಬೇಕು. ಬಸ್ ಅಂದರೆ ಬಸ್ಮೆ ಕರ್ಲೇನ ಅಂದರೆ ಕೈವಶ ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಜೊತೆಯಾಗಿ ಮುನ್ನುಗ್ಗೋಣ ಅಂತಕ್ಕಂಥ ಮಾತನ್ನು ಈ ಪದ್ಯ ನಮಗೆ ಹೇಳುತ್ತೆ, ಮಾರ್ಗದರ್ಶನ ಮಾಡುತ್ತೆ. ನೆಕ್ಸ್ಟ್ ಲೆಸನ್ ಬಂದು ಸೌರ ಊರ್ಜಾ ಅಂತಕ್ಕಂಥ ಒಂದು ಲೆಸನ್ನು. ಮುಖ್ಯವಾಗಿ ಸೂರ್ಯನ ಶಕ್ತಿಯನ್ನು ಅಂದರೆ ನವೀಕರಿಸಬಹುದಾದಂತಹ ವಿದ್ಯುತ್ ಶಕ್ತಿಯ ಬಗ್ಗೆ ಹೇಳಿರ್ತಕ್ಕಂಥದ್ದು, ಅವುಗಳ ಪ್ರಕಾರಗಳ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ, ಸಾವಿರಾರು ವರ್ಷಗಳಿಂದ ನಾವು ಸೂರ್ಯನ ಶಕ್ತಿಯನ್ನು ಉಪಯೋಗಿಸ್ತಾ ಬಂದಿದ್ದೀವಿ, ಆದರೆ ಅದರಿಂದ ವಿದ್ಯುತ್ತನ್ನು ತಯಾರಿಸ್ತಕ್ಕಂಥದ್ದು ಇತ್ತೀಚೆಗೆ ನಾವು ಕಲಿತಿರ್ತಕ್ಕಂಥ ಒಂದು ವಿದ್ಯೆ. ಹಾಗೆಯೇ ಸೂರ್ಯ ಅಂತಕ್ಕಂಥದ್ದು ಭೂಮಿಯಿಂದ 15 ಕೋಟಿ ಕಿಲೋಮೀಟ್ರುಗಳಷ್ಟು ದೂರದಲ್ಲಿದ್ದಾನೆ. ಆದರೂ ಕೂಡ ಅದು ಎಷ್ಟು ಶಕ್ತಿಶಾಲಿಯಪ್ಪ ಅಂದರೆ ಇಲ್ಲಿವರೆಗೂ ತನ್ನ ಶಕ್ತಿಯನ್ನು ನಾವು ಅದು ಪಡ್ಕೊಳ್ಳುತ್ತೆ, ಇಲ್ಲಿವರೆಗೂ ಅದು ಬೆಳಕು ಬರುತ್ತೆ, ಶಾಖ ಬರುತ್ತೆ. ಇಲ್ಲಿ ಹೇಳಿರ್ತಕ್ಕಂಥವೆಲ್ಲ ಅವುಗಳ ಪರಿಕರಗಳು. ಮತ್ತು ಸೂರ್ಯ ಊರ್ಜಕ ಅರ್ಥ ಸೌರಶಕ್ತಿ, ಆ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನೇ ನಾವು ಇಂಗ್ಲೀಷಲ್ಲಿ ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಇದರಿಂದ ವಿದ್ಯುತ್ತನ್ನು ಉತ್ಪಾದಿಸ್ತಕ್ಕಂಥದ್ದು ಮತ್ತು ನವೀಕರಿಸಬಹುದಂಥ ಒಂದು ವಿದ್ಯುತ್ಗಳು ಯಾವಪ್ಪ ಅಂದರೆ, ಉದಾಹರಣೆಗೆ ನಾವು ಇಂಧನಗಳನ್ನು ಬಳಸಿ, ಕಲ್ಲಿದ್ದಲನ್ನು ಬಳಸಿ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಬಳಸಿ ಏನು ವಿದ್ಯುತ್ತನ್ನು ತಯಾರಿಸ್ತೀವಿ ಅದೇನಾಗುತ್ತೆ, ಒಂದು ಕಾಲಕ್ಕೆ ಮುಗಿದೋಗುತ್ತೆ. ಆದರೆ ನಾವು
ನೀರು, ಗಾಳಿ, ಸೂರ್ಯನ ಬೆಳಕು ಇವುಗಳಿಂದ ನಾವೇನನ್ನ ವಿದ್ಯುತ್ತನ್ನು ತಯಾರು ಮಾಡಿದರೆ ಇದು ನವೀಕರಿಸಬಹುದಾದಂಥದ್ದು. ಪದೇ ಪದೇ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಇದರ ಮುಖ್ಯವಾದಂಥ ಮಾತುಗಳನ್ನ ಇಲ್ಲಿ ಹೇಳ್ತಿದ್ದಾರೆ. ಇವು ಎರಡು ರೀತಿಯಲ್ಲಿ ನಾವು ಈ ಸೋಲಾರ್ ಎನರ್ಜಿಯನ್ನು ತಯಾರಿಸ್ಬೋದು. ಒಂದು ಫೋಟೋವೋಲ್ಟಾಯಿಕ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಕಾನ್ಸಂಟ್ರೇಟಿಂಗ್ ಅಂತಕ್ಕಂಥದ್ದು. ಇವೆರಡು ಟೆಕ್ನಿಕ್ಗಳಿಂದ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ಬೋದು. ಇಲ್ಲಿ ಇವು ಬೇರೆ ಬೇರೆ ವಿಧಾನಗಳು, ನವೀಕರಿಸಬಹುದಾದಂಥ ವಿಧಾನಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಜಲವಿದ್ಯುತ್ತು ಮತ್ತು ಇದು ಪವನ್ ಎನರ್ಜಿ ಅಂದರೆ ಏನಂತಾರೆ ವಿಂಡ್ ಪವರ್, ಅದನ್ನು ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಸೌರ ಊರ್ಜೆ ಅಂದರೆ ಇದು ವಿದ್ಯುತ್ತಿನ ರೀತಿಯಲ್ಲಿ ನಾವು ಬಳಸ್ತೀವಿ, ನಾವು ಮನೆಗಳಲ್ಲಿ ಕೂಡ ಬಳಸ್ತಾ ಇರೋ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಸೋಲಾರ್ ಕುಕ್ಕರ್ ಅಂತಕ್ಕಂಥದ್ದು ಹಳೆಯ ಕಾಲದ ಅದಕ್ಕೆ ಇನ್ನೊಂದು ಹೆಸರೇನಪ್ಪ, ಸೌರ ಚೂಲ್ಹಾ ಪಾಚಕ್ ಅಂತಕ್ಕಂಥದ್ದು. ಒಂದು ಪಾತ್ರೆ ಥರದ್ದಿರುತ್ತೆ, ಅದನ್ನು ನಾವು ಬಿಸಿಲಲ್ಲಿಟ್ಟರೆ ನಾವು ಅಡುಗೆಯನ್ನು ಮಾಡ್ಬೋದಾಗಿತ್ತು, ಒಂಥರ ಕುಕ್ಕರ್ ಥರ. ಹಾಗೆಯೇ ಸೌರ ಲಾಲ್ಟೇನ್ ಅಂದರೆ ಇದು ಕೂಡ ಸೋಲಾರ್ ಲ್ಯಾಂಪ್ ಥರ, ಸೋಲಾರ್ ಎನರ್ಜಿಯಿಂದ ನಡೀತಕ್ಕಂಥ ಒಂದು ಸ್ಟಾರ್ಚ್ ಅಂತ ನಾವು ಕರಿಬೋದು. ಹಾಗೆಯೇ ಇಲ್ಲಿ ಸೌರ ಪದ್ದೀಪ್ ಅಂದರೆ ಸೋಲಾರ್ ಇದು ದಾರಿ ಪಕ್ಕದಲ್ಲಿ ಆಗ್ತಕ್ಕಂಥ ಅಥವಾ ಊರಲ್ಲಿ ಮಧ್ಯದಲ್ಲಿ ಆಗ್ತಕ್ಕಂಥ ಅಥವಾ ನಾವು ಗಾರ್ಡನ್ಗಳಲ್ಲಿ ನೋಡ್ತೀವಿ ಅಂಥ ಒಂದು ಸೌರ ಪಥದೀಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲಪ್ಪ ಅಂದರೆ ಎಲ್ಲೋ ತುಂಬ ದೂರದ ಕಾಡುಗಳಲ್ಲಿ, ಮೊದಲು ಬೆಟ್ಟಗುಡ್ಡಗಳಲ್ಲಿ ಅಲ್ಲಿ ನಾವೇನು ಮಾಡ್ತಾಯಿದ್ರು, ಬಳಸ್ತಾಯಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತು ಕೃಷಿ ಕ್ಷೇತ್ರಗಳಲ್ಲೂ ಕೂಡ ಏನು ಪಂಪ್ಗಳಿರ್ತಾವೋ ಅಲ್ಲೂ ಕೂಡ ಈ ಒಂದು ಸೋಲಾರ್ ಎನರ್ಜಿನ ಬಳಸ್ತಕ್ಕಂಥದ್ದು ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ. ಈ ಮಾತನ್ನು ಈ ಪಾಠ ಹೇಳುತ್ತೆ. ಹಾಗೆಯೇ ನಿಸ್ಸಂಶಯವಾಗಿ ಸೌರ ಊರ್ಜೆ ಅತ್ಯಂತ ಉಪಯೋಗಿ ಅಂತಕ್ಕಂಥ ಮಾತನ್ನು ಈ ಪಾಠ ನಮಗೆ ಮನವರಿಕೆ ಮಾಡಿ ಕೊಡುತ್ತೆ. ನಿಮ್ಮ 15ನೇ ಪಾಠ ವೀರಂಗನ ಚೆನ್ನಮ್ಮ ಬಗ್ಗೆ ನಾವು ನೋಡೋಣಂತೆ. छात्र कर्नाटक की वीर महिला चेन्नम्मा के देशभक्ति का परिचय प्राप्त करेंगे. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ದೇಶಭಕ್ತಿಯನ್ನು ನಮಗೆ ಅಪರಿಚಿತವಾದಲ್ಲ, ಆದರೂ ಕೂಡ ಅದರ ಬಗ್ಗೆ ಈ ಪಾಠ ಮತ್ತೊಮ್ಮೆ ತಿಳಿಸ್ಕೊಡುತ್ತೆ. अंग्रेजों की अनेक कोशिशों के बाद भी कित्तूर को ಚೆನ್ನಮ್ಮ ने बचाया. ಅಂದರೆ ಆಂಗ್ಲರ ಅಷ್ಟು ಪ್ರಯತ್ನಗಳ ಹೊರತಾಗಿ ಕೂಡ ಕಿತ್ತೂರನ್ನು ಸಂರಕ್ಷಣೆ ಮಾಡೋದಕ್ಕೆ ಚೆನ್ನಮ್ಮ ಅವರು ಹೋರಾಡಿದರು. ಲೇಕಿನ್ ಚೆನ್ನಮ್ಮ के बंदी बन जाने के कारण कित्तूर अंग्रेजों के वश में आया. ಆದರೆ ಕೊನೆಗೆ ಚೆನ್ನಮ್ಮ ಅವ್ರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಆಂಗ್ಲರು. ಆಗ ಅದು ಕಿತ್ತೂರು ಆಂಗ್ಲರ ವಶವಾಗುತ್ತೆ. ಚೆನ್ನಮ್ಮ ಜೈಸಿ ವೀರ್ ಮಹಿಳಾ ಕೆ ಕಾರಣ ಕರ್ನಾಟಕ ಗರ್ವ ಕಾ ಅನುಭವ ಕರ್ತಾ ಹೈ. ಇವರ ಕಾರಣದಿಂದಾಗಿ ನಮ್ಮ ಕರ್ನಾಟಕ ಇವತ್ತು ಹೆಮ್ಮೆ ಪಡುವಂಥ ಒಂದು ಸಂದರ್ಭ ಇದೆ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕುದುರೆ ಸವಾರಿಯ, ಅವರ ಯುದ್ಧದ ಸನ್ನಿವೇಶದ ಒಂದು ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. 18ನೇ ಶತಮಾನದಲ್ಲಿ ಎಲ್ಲ ಕಡೆ ಏನು ಮಾಡಿದ್ರು, ಭಾರತದ ಎಲ್ಲ ಕಡೆ ಆಂಗ್ಲರು ಏನು ಮಾಡ್ತಾಯಿದ್ರು, ಈ ಒಂದು ಸತ್ತಾಲೋಲುಪ್ ಅಂದರೆ ಈ ಅಧಿಕಾರದ ಆಸೆಗೆ ಒಳಗಾಗತಕ್ಕಂಥ ಆಂಗ್ಲರು ಎಲ್ಲ ಕಡೆ ಅವರು ಎಲ್ಲರನ್ನು ಸೋಲ್ಸ್ಕೊಂಡ್ಬರ್ತಾಯಿದ್ರು. ಆದರೆ ಅವ್ರನ್ನ ಎದುರಿಸ್ತಕ್ಕಂಥ ಸರ್ವಪ್ರಥಮ ಭಾರತೀಯ ವೀರಾಂಗನ ಮಹಿಳೆ ಯಾರಪ್ಪ ಅಂದರೆ ನಮ್ಮ ಚೆನ್ನಮ್ಮ ಅವರು. ಚೆನ್ನಮ್ಮ ಅವರು 1778ರಲ್ಲಿ ಜನಿಸ್ತಾರೆ. ಅವರ ತಂದೆ ಹೆಸರು ಧುಳಪ್ಪ ದೇಸಾಯಿ, ತಾಯಿ ಹೆಸರು ಪದ್ಮಾವತಿ. ಅವರು ಅವರ ಒಬ್ಬ ಮಗಳು. ಅವರು ರೂಪವತಿಯಾಗಿದ್ದರು, ಸ್ವಸ್ಥವಾಗಿದ್ದರು. ಮತ್ತು ಚೆನ್ನಮ್ಮ ಅನ್ನೋ ಹೆಸರೇ ಸುಂದರ ಮಹಿಳೆ ಅಂತ. ಅವರ ರಾಜಕುಲಕ್ಕೆ ತಕ್ಕಂಗೆ, ಅವರ ಕಾಕತೀಯ ವಂಶಕ್ಕೆ ತಕ್ಕಂಗೆ ಅವರ ಶಿಕ್ಷಣ ಅವೆಲ್ಲವೂ ಕೂಡ ನೆರವೇರಿದ್ವು. ಅವರು ಕುದುರೆ ಸವಾರಿ, ಈ ಶಸ್ತ್ರಾಸ್ತ್ರಗಳ ಅಭ್ಯಾಸ, ಆಕೆಟ್ ಅಂದರೆ ಬೇಟೆ ಆಡ್ತಕ್ಕಂಥದ್ದು, ಶಿಕಾರಿ, ಇವನ್ನೆಲ್ಲವನ್ನು ಕೂಡ ಅವರು ತಮ್ಮ ತಂದೆಯಿಂದ ಅವರು ಈ ಯುದ್ಧ ಕಲೆಗಳನ್ನು ಕಲಿತಾರೆ. ಅವರ ಜಂಗಮ ಗುರುಗಳ ಮಾರ್ಗದರ್ಶನದಲ್ಲಿ ಅವರೇನು ಮಾಡ್ತಾರೆ, ಉರ್ದುವನ್ನು, ಮರಾಠಿಯನ್ನು, ಸಂಸ್ಕೃತ ಭಾಷೆಗಳನ್ನು ಕೂಡ ಅವರು ಅಧ್ಯಯನ ಮಾಡ್ತಾರೆ. ಆಗ ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರಿತ್ತು. ಆಗ ಕಿತ್ತೂರು ಏನಾಗಿತ್ತು, ರಾಜ್ಯದಲ್ಲೇ ವ್ಯಾಪಾರದ ಒಂದು ಪ್ರಸಿದ್ಧವಾದಂಥ ಕೇಂದ್ರವಾಗಿತ್ತು. ಅಲ್ಲಿ ದೇಶ ವಿದೇಶದ ವ್ಯಾಪಾರಿಗಳು ತಮ್ಮ ವಜ್ರ ವೈಡೂರ್ಯಗಳನ್ನು ಖರೀದಿಸಿ ಮಾಡೋದಕ್ಕೆ ಅಲ್ಲಿಗೆ ಬರ್ತಾಯಿದ್ರು. ಸಮೃದ್ಧ ರಾಜ್ಯಕ್ಕೆ ರಾಜ ಕೌಂಥೆ ಮಲ್ಲಸರ್ಜ್ ಥೆ. ಅಲ್ಲಿಯ ರಾಜನ ಹೆಸರು ಮಲ್ಲಸರ್ಜ್. ತುಂಬ ಉತ್ಸಾಹದಿಂದ ಮಲ್ಲಸರ್ಜನ ಜೊತೆಗೆ ತಮ್ಮ ಮಗಳು ಆದಂತಹ ರಾಣಿ ಚೆನ್ನಮ್ಮ ಅವರಿಗೆ ಅಲ್ಲಿ ಮದುವೆ ಮಾಡಿ ಕೊಡ್ತಾರೆ. ರಾಣಿ ಚೆನ್ನಮ್ಮ ಅವರು ಕಿತ್ತೂರಿನ ರಾಜಮಹಲಲ್ಲಿ ಸಂತೋಷವಾಗಿ ಕಾಲ ಕಳೆಯೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಒಂದು ಮಗು ಕೂಡ ಜನಿಸುತ್ತೆ. ಆ ಮಗುವ ಹೆಸರು ಶಿವಬಸವರಾಜ್ ಅಂತ. ಅವರ ಸ್ವಂತ ಮಗನ ಹೆಸರೇನು ಶಿವಬಸವರಾಜ್ ಅಂತ. ಆದರೆ ಬಾಲ್ಯದಲ್ಲೇ ಯಾವುದೋ ಒಂದು ಕಾರಣದಿಂದ ಮಗು ಏನಾಗುತ್ತೆ, ಬದುಕೋದಿಲ್ಲ. ಮಲ್ಲಸರ್ಜನ ಮೊದಲ ಹೆಂಡತಿ ಹೆಸರು ರುದ್ರಮ್ಮ ಅಂತ. ಈ ಹೆಸರು ಕೂಡ ನಾವು ನೆನಪಿಟ್ಕೋಬೇಕು.
ಪೂನಾದ ಪಟವರ್ಧನ್ ಏನು ಮಾಡ್ತಾನೆ, ತುಂಬ ಚಾಲಾಕಿತನದಿಂದ ಮಲ್ಲಸರ್ಜನನ್ನು ಬಂದಿಯನ್ನಾಗಿ ಮಾಡ್ಕೊಳ್ತಾನೆ ಪೂನಾದಲ್ಲಿ. ಅಲ್ಲಿ ಅವರ ಸಾವು ಕೂಡ ಆಗುತ್ತೆ. ಯಾರ ಸಾವು? ಮಲ್ಲಸರ್ಜ ಅವರ ಸಾವು. ಯಾರು ಮಲ್ಲಸರ್ಜ? ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪತಿರಾಯ ಮತ್ತು ಅಲ್ಲಿ ಕಿತ್ತೂರಿನ ರಾಜ. ಮಲ್ಲಸರ್ಜ ಅವರ ಒಂದು ಈ ರೀತಿಯ ಮೃತ್ಯುವಿನ ನಂತರ ರುದ್ರಮ್ಮ ಅವರ ಮಗನಾದ ಶಿವಲಿಂಗ ರುದ್ರ ಸರ್ಜನ್ಗೆ ಆ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಮಾಡ್ತಾರೆ, ಪಟ್ಟಾಭಿಷೇಕವನ್ನು ಮಾಡಿ ಸಿಂಹಾಸನದ ಮೇಲೆ ಕುಂಡ್ರಿಸ್ತಾರೆ. ಶಿವಲಿಂಗ ರುದ್ರ ಸರ್ಜ ಅವರು ಆ ಚೆನ್ನಮ್ಮ ಅವರ ಸಲಹೆಗಳನ್ನು ಕೇಳಲ್ಲ. ಅವ್ರ ಸುತ್ತಮುತ್ತ ಇರ್ತಕ್ಕಂತಹ ಈ ಹೊಗಳು ಭಟ್ಟರ ಮಾತುಗಳನ್ನು, ಅವರ ಫ್ರೆಂಡ್ಶಿಪ್ಪನ್ನು ಮಾಡಿಬಿಟ್ಟು ಒಂದು ಕಿತ್ತೂರಿನ ಪತನಕ್ಕೆ ಮುನ್ನುಡಿಯನ್ನು ಹಾಡ್ತಾನೆ ಆ ರಾಜ. ಅವರು ಶಿವಲಿಂಗ ರುದ್ರ ಸರ್ಜ ಸಹ 11 ಸೆಪ್ಟೆಂಬರ್ 1824 1824 सितंबर 11 को उनकी भी मृत्यु हो जाती है. किनकी? ಶಿವಲಿಂಗ ರುದ್ರ ಸರ್ಜ की भी. ಈಗ ಏನಾಯಿತು, ಶಿವಲಿಂಗ ರುದ್ರ ಸರ್ಜನ್ಗೆ ಮಕ್ಕಳಿಲ್ಲದೆ ಇರತಕ್ಕಂತಹ ಕಾರಣದಿಂದಾಗಿ ಇದೊಂದು ಅವಕಾಶ ಆಗಿತ್ತು. ಯಾರಿಗೆ? ಆಂಗ್ಲರಿಗೆ. ದತ್ತುಪುತ್ರನಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದನ್ನು ಒಂದು ಮುಂದೆ ಮಾಡಿಬಿಟ್ಟು ಅವರೇನು ಮಾಡ್ತಾರೆ, ಆ ಒಂದು ರಾಜ್ಯವನ್ನು ಕಬಳಿಸ್ತಕ್ಕಂಥ ಒಂದು ಪ್ರಯತ್ನ ಪಡ್ತಾರೆ. ಆದರೆ ರಾಜ ಒಬ್ಬ ದತ್ತುಪುತ್ರನನ್ನು ಪಡ್ಕೊಂಡಿದ್ದ, ಗುರುಲಿಂಗ ರುದ್ರ ಮಲ್ಲಸರ್ಜ ಅಂತ. ಆದರೆ ಗೋದ್ಲಿ ಅಂದರೆ ದತ್ತುವನ್ನು ತಗೊಂಡಿದ್ದ. ಆದರೆ ಆಂಗ್ಲರು ಆ ಮಾತನ್ನು ಆತನನ್ನು ಉತ್ತರಾಧಿಕಾರಿಯಾಗಿ ಒಪ್ಪಲ್ಲ. ಆಗಿನ ಗವರ್ನರ್ ಜನರಲ್ ಯಾರು? ಡಾಲ್ ಹೌಸಿ ಅಂತಕ್ಕಂಥವನು ಕಿತ್ತೂರು ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸ ಚೆನ್ನಮ್ಮ ಅವರ ಮೇಲೆ ಬಿತ್ತು. ಅವರು ಕಸಂಖಾಯಿ ಅಂದರೆ ಅವರು ಏನು ಮಾಡಿದರು, ಆಣೆ ಮಾಡ್ಕೊಂಡಿದ್ರು. ಅಂದರೆ ಈ ಏನಾದರೂ ಮಾಡಿಬಿಟ್ಟು ಈ ಆಂಗ್ಲರಿಂದ ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡೇ ಮಾಡ್ತೀವಿ ಅಂತಕ್ಕಂಥದ್ದು. ಆ ರೀತಿ ಇದ್ದರೂ ಕೂಡ ಒಂದು ಸಲ ಏನಾಗುತ್ತೆ, ಆಂಗ್ಲರ ಸೈನಿಕರು ಕಿತ್ತೂರಿನ ಮೇಲೆ ದಂಡೆದ್ದು ಬರ್ತಾರೆ. ಆದರೆ ಆ ಟೈಮಲ್ಲಿ ಯಾವ ಪೂರ್ವ ತಯಾರಿನೂ ಇಲ್ಲದೆ ಇರೋದ್ರಿಂದ ಚೆನ್ನಮ್ಮ ಸಹ ಏನೂ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ, ನಂತರ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅವ್ರನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಒಳಗೊಳಗಡೆ ಭೀತರಿ ಅಂದರೆ ಒಳಗೊಳಗಡೆ ಅವ್ರೇನು ಮಾಡ್ತಾರೆ, ತಯಾರಿಗಳನ್ನು ಆರಂಭಿಸ್ತಾರೆ. ಆಂಗ್ಲರ ಪ್ರತಿನಿಧಿ ಥ್ಯಾಕ್ರೆ ಅಂತಕ್ಕಂಥವನು ಚೆನ್ನಮ್ಮ ಅವರಿಗೆ ಪದೇ ಪದೇ ತರಹೇವಾರಿ ಸಂದೇಶಗಳನ್ನು ಕಳಿಸ್ತಾರೆ. ಏನಂತ, ನೀವು ಬಿಟ್ಟುಕೊಟ್ರೆ, ನಿಮ್ಮ ಸ್ವಾತಂತ್ರ್ಯವನ್ನು ಬಿಟ್ಟುಕೊಟ್ರೆ ಅಥವಾ ಕಿತ್ತೂರನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ರೆ ನಿಮಗೆ ಒಂದಷ್ಟು ಏನೋ ಇರ್ತಾವಲ್ಲ, ಪೆನ್ಷನ್ ಅಂತನೋ ಅಥವಾ ಇಷ್ಟು ಆಸ್ತಿಯನ್ನು ಕೊಡ್ತೀವಿ ಅಂತನೋ ಏನೋ ಒಂದು ರಾಜಸಂಧಾನವನ್ನು ಮಾಡ್ತಾರೆ. ಆದರೆ ಅದಕ್ಕೆ ಯಾರೂ ಒಪ್ಪಲ್ಲ. ಕಿತ್ತೂರು ರಾಣಿಯವರು ಒಪ್ಪಲ್ಲ, ಚೆನ್ನಮ್ಮ ಅವರು. ಥ್ಯಾಕ್ರೆ ಏನು ಮಾಡ್ತಾನೆ, ಕಿತ್ತೂರು ರಾಜ್ಯದ ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅಂತಕ್ಕಂಥವ್ರನ್ನ ಹಿಡಿತಾರೆ. ಅವರಿಬ್ಬರು ಕೂಡ ಏನಾಗಿರ್ತಾರೆ, ದೇಶದ್ರೋಹಿಗಳಾಗಿರ್ತಾರೆ. ಅವರು ಕಿತ್ತೂರಿನ ಉಪ್ಪು ತಿಂದು ಅಲ್ಲಿಗೆ ಅದನ್ನೇ ದ್ರೋಹ ಬಗೆಯ ಒಂದು ಕೆಲಸಕ್ಕೆ ಅವರು ಕೈ ಹಾಕಿರ್ತಾರೆ. ಥ್ಯಾಕ್ರೆ ಏನು ಮಾಡ್ತಾನೆ, ಕಿತ್ತೂರನ್ನು ಅರ್ಧರ್ಧ ರಾಜ್ಯ ನಿಮ್ಮಿಬ್ಬರಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದು ಸುಳ್ಳಲ್ವಾ? ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ಗೆ ಅರ್ಧರ್ಧ ರಾಜ್ಯ ಕೊಟ್ಟರೆ ಥ್ಯಾಕ್ರೆ ಮತ್ತು ಬ್ರಿಟಿಷರಿಗೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಆದರೂ ಕೂಡ ಅವರಿಗೆ ಆ ಥರ ಒಂದು ದುರಾಸೆಯನ್ನು ಉಂಟು ಮಾಡ್ತಾರೆ. ಈ ಕೆಲಸವನ್ನು ಅವರು ಅಲ್ಲಿ ಮಾಡ್ತಾ ಇರ್ತಾರೆ. ಯಾರ್ಯಾರು? ಯಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಅಂತಕ್ಕಂಥವರಿಬ್ಬರು ಆ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಆಗ ಚೆನ್ನಮ್ಮ ಅವರು ಹೇಳ್ತಾರೆ, ಥ್ಯಾಕ್ರೆ ಕಳಿಸಿರ್ತಕ್ಕಂಥ ಪತ್ರವನ್ನು ಚೂರು ಚೂರಾಗಿ ಮಾಡ್ಕೊಂಡು, ನಾವು ಹಮ್ನೆ ಗೋದ್ ಲೇಕರ್ ಅಂಗ್ರೇಜೋಂಕೆ ವಿರುದ್ಧ ಕೊಯ್ ಷಡ್ಯಂತ್ರ ನಹಿ ರಚಾ ಹೈ, ನಾವು ದತ್ತುವನ್ನು ಪಡ್ಕೊಂಡು ಆ ಹುಡುಗನನ್ನು ನಾವೇನು ಬ್ರಿಟಿಷರ ವಿರುದ್ಧ ಯಾವ ಷಡ್ಯಂತ್ರ ಆಗಲಿ ಆ ಥರದ್ದು ಯಾವುದೂ ಕೂಡ ನಾವು ರಚಿಸಿಲ್ಲ. ಗೋದ್ಲೇನ ಹಮಾರ ಅಧಿಕಾರ ಹೇಗೆ, ಈ ರೀತಿ ದತ್ತು ಪಡ್ಕೊಳ್ತಕ್ಕಂಥದ್ದು ನಮ್ಮ ಅಧಿಕಾರ. ಇಸಿ ಥ್ಯಾಕ್ರೆ ನಹಿ ರೋಕ್ ಸಕ್ತಾ, ಇದನ್ನು ಥ್ಯಾಕ್ರೆ ನಿಲ್ಲಿಸೋಕ್ಕಾಗಲ್ಲ. ನಮ್ಮ ಮನೆಯ ಒಂದು ವ್ಯವಸ್ಥೆಯನ್ನು ತಡೆಯೋದಕ್ಕೆ ಅವನು ಯಾರು? ಕಿತ್ತೂರು ಸ್ವತಂತ್ರ ರಾಜ್ಯವಾಗಿತ್ತು ಮತ್ತು ಹಾಗೆ ಇರುತ್ತೆ ಕೂಡ. ನನ್ನ ಶರೀರದಲ್ಲಿ ಪ್ರಾಣ ಇರೋವರೆಗೂ ಕೂಡ ನಾನು ಕಿತ್ತೂರನ್ನು ಸ್ವತಂತ್ರವಾಗಿ ಇಟ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ವೆಂಕಟರಾವ್ ಮತ್ತು ಯಲ್ಲಪ್ಪ ಶೆಟ್ಟಿ ಅವರ ಮುಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿಟ್ಟಿನಿಂದ ಅವರು ಹೇಳ್ತಾರೆ. ಅವ್ರ ಹತ್ರ ಯಾರು? ಗುರುಸಿದ್ದಪ್ಪ ಅಂತಕ್ಕಂಥ ಒಬ್ಬ ದಿವಾನರಿದ್ದರು. ಬಾಲಣ್ಣ, ರಾಯಣ್ಣ ಅಂದರೆ ಮತ್ತಾರೂ ಅಲ್ಲ, ಸಂಗೊಳ್ಳಿ ರಾಯಣ್ಣ. ಇವರೆಲ್ಲರೂ ಕೂಡ ಗಜವೀರರು. ಮತ್ತು ಚೆನ್ನಬಸಪ್ಪ ಅಂತಕ್ಕಂಥ ಯಾರು ಯುದ್ಧ ಕಲೆಯನ್ನು ಚೆನ್ನಾಗಿ ಗೊತ್ತಿರ್ತಕ್ಕಂಥ ವೀರರು ಸಹ ಅವರಿದ್ದರು. ಅವರಿರೋವರೆಗೂ ಕೂಡ ಕಿತ್ತೂರಿಗೆ ಯಾವ ಒಂದು ಭಯ ಸಹ ಇರಲಿಲ್ಲ. ಕಿತ್ತೂರು ಕಿ ಜನತಾ ಅಂಗ್ರೇಜೋं की चाल से भली भांति परिचित थी. ಥ್ಯಾಕ್ರೆ ಸ್ವಯಂ ಬಡಿ ಸೇನಾ ಲೇಖರ್ ಕಿತ್ತೂರು ಪਹੁಂಚ. ಥ್ಯಾಕ್ರೆ ಏನು ಮಾಡ್ತಾನೆ, 500 ಜನ ಸೈನಿಕರನ್ನು ತಗೊಂಡು ಅಲ್ಲಿಗೆ ಬಂದು ತಲುಪ್ತಾನೆ. ಆದರೆ ಜನಗಳಿಗೆ, ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿತ್ತು ಇವರು ಆಂಗ್ಲರು ಇಷ್ಟಕ್ಕೆ ಸುಮ್ಮನಿರಲ್ಲ ಅಂತಕ್ಕಂಥದ್ದು. ಆಗ ಸೈನಿಕರನ್ನು ಇದು ಮಾಡ್ತಾ ಈ ಪ್ರಶ್ನೆ ಕೇಳ್ಬೋದು ನಿಮಗೆ,
ರಾಣಿ ವೀರ ಸೈನಿಕರಿಗೆ ಮಾತಾಡ್ತಾ ಏನಂತ ಹುರಿದುಂಬಿಸಿದ್ರು ಅಂತ, ಮಾತೃಭೂಮಿ के सपूतों अपने प्राणों की बाजी लगाकर हम अपनी मातृभूमि की रक्षा करते हैं। अंग्रेज इसे हमसे बलपूर्वक छीनना चाहते हैं, लेकिन इसे हम कैसे छोड़ सकते हैं? यह हमें अपने पूर्वजों से मिली है। ನಮ್ಮ ಪೂರ್ವಜರಿಂದ ಸಿಕ್ಕಿರ್ತಕ್ಕಂಥ ಈ ಮಾತೃಭೂಮಿಯನ್ನು ನಾವು ಬಿಡೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನಮಗೆ ಒತ್ತಾಯಪೂರ್ವಕವಾಗಿ ನಮ್ಮಿಂದ ಯಾರು ಈ ಆಂಗ್ಲರು ಕಬಳಿಸೋದಕ್ಕೆ ನೋಡ್ತಿದ್ದಾರೆ. ಬಟ್ ನಾವು ಇದನ್ನು ಬಿಟ್ಕೊಡೋಕ್ಕಾಗಲ್ಲ, ನೀವೆಲ್ಲ ಈ ಮಾತೃಭೂಮಿಯ ಸುಪುತ್ರರು ಅಂತೇಳ್ಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಆ ಸೈನಿಕರಿಗೆ ಹೊರತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ತ್ಯಾಕ್ರೆ ಧಮಕಿಯನ್ನು ಕೂಡ ಕೊಡ್ತಾನೆ, 20 ನಿಮಿಷದೊಳಗಡೆ ನೀವು ಆತ್ಮಸಮರ್ಪಣೆಯನ್ನು ಮಾಡ್ಕೋಬೇಕು, ನೀವು ಶರಣಾಗತರಾಗಬೇಕು ಅಂತಕ್ಕಂಥದ್ದು. ಆದರೆ ಸ್ವತಃ ಚೆನ್ನಮ್ಮ ಆ ಯುದ್ಧದ ಒಂದು ಅಂದರೆ ಆ ಗಂಡ್ಮಕ್ಳು ಯುದ್ಧವನ್ನು ಮಾಡ್ತಾಯಿದ್ರಲ್ವ, ಆ ಥರದ ವೇಷವನ್ನೇ ಹಾಕ್ಕೊಂಡು ಆಂಗ್ಲ ಸೈನಿಕರ ಮೇಲೆ ಮುಗಿಬೀಳ್ತಾರೆ. ಸಾಕಷ್ಟು ಅವ್ರ ಹಿಂದೆ ಇನ್ನೂ 2000 ಸೈನಿಕರು ಇರ್ತಾರೆ. ಭಯಾನಕ ಯುದ್ಧವಾಗುತ್ತೆ. ಈ ಆಂಗ್ಲರ ಸೈನ್ಯ ಇದನ್ನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, 2000 ಜನ ಸೈನಿಕರು ಇರ್ತಾರೆ ಅಂತ ಹೇಳ್ಬಿಟ್ಟು. ಆ ಒಂದು ಯುದ್ಧದಲ್ಲಿ ತ್ಯಾಕ್ರೆ ಏನಾಗ್ತಾನೆ, ಅಸುನೀಗ್ತಾನೆ, ಸತ್ತೋಗ್ತಾನೆ. ಇಲ್ಲಿ ದೇಶದ್ರೋಹಿಗಳ ಕೆಲಸ ಕೂಡ ಅಲ್ಲಿ ಏನಾಗುತ್ತೆ, ವೆಂಕಟರಾವ್ ಮತ್ತು ಯಲ್ಲಪ್ಪ ಶೆಟ್ಟಿ ಅಂತಕ್ಕಂಥವ್ರು ಕೂಡ ಆ ಯುದ್ಧದಲ್ಲಿ ಏನಾಗ್ತಾರೆ, ಕೊನೆ ಆಗ್ತಾರೆ. ಹಾಗೆಯೇ ಆಂಗ್ಲ ಅಧಿಕಾರಿಗಳು ಯಾರು ಬಂದಿರ್ತಾರೋ ಯುದ್ಧಕ್ಕೆ, ಅವ್ರನ್ನ ಏನು ಮಾಡ್ತಾರೆ, ರಾಣಿ ಒಂದು ಉದಾರತೆಯ ಒಂದು ಇದು ಮಾಡ್ಕೊಂಡು ಅವ್ರನ್ನ ವಾಪಸ್ಸು ಕಳಿಸ್ಕೊಡ್ತಾರೆ. ಆದರೆ ಈ ಒಂದು ಗೆಲುವು ಅಂತಕ್ಕಂಥದ್ದು ಭಾಳ ದಿನ ಇರಲ್ಲ. ಏನಾಗುತ್ತೆ, ನಂತರ ಸ್ವಲ್ಪ ದಿನಗಳ ನಂತರ ಆಂಗ್ಲರು ಮತ್ತೆ ಕಿತ್ತೂರು ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ. ಸಾಕಷ್ಟು ಸೇನಾನಿಗಳು ಭಾಳಷ್ಟು ಯುದ್ಧವನ್ನು ಮಾಡಿದ್ರು ಕೂಡ, ಆದರೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂತಹ ಭಾರೀ ಜನಸಂಖ್ಯೆಯಲ್ಲಿರ್ತಕ್ಕಂಥ ಆಂಗ್ಲ ಸೈನಿಕರ ಮುಂದೆ ಕೊನೆಗೆ ಸೋಲಾಗುತ್ತೆ. ಅಲ್ಲಿ ಚೆನ್ನಮ್ಮ ಅವರನ್ನು ಏನು ಮಾಡ್ಕೊತಾರೆ, ಅವರು ಬಂಧಿಸ್ತಾರೆ ಮತ್ತು ಕಿತ್ತೂರನ್ನು ಲೂಟಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಏನನ್ನು ಕೂಡ ಅವರು ಉಳಿಸಲ್ಲ. ಅದೇ ಸಂದರ್ಭಕ್ಕೆ ಅವ್ರಿಗೆ ಬೈಲಹೊಂಗಲದ ಕೋಟೆಯಲ್ಲಿ, ದುರ್ಗಮೆ ಅಂದರೆ ಕೋಟೆಯಲ್ಲಿ ಇರ್ತಕ್ಕಂಥ ಕಾರಾಗೃಹದಲ್ಲಿ ಅವ್ರನ್ನ ಇಡ್ತಾರೆ, ಅಂದರೆ ಬಂದಿಖಾನೆಯಲ್ಲಿ. ಆ ಬಂದಿಖಾನೆಯಲ್ಲಿ ಅವರು 2 ಫೆಬ್ರವರಿ 1829 ಅವರ ಜೀವನ ಜ್ಯೋತಿ ಏನಾಗುತ್ತೆ, ಅವರು ಅಲ್ಲಿ ಕೊನೆ ಉಸಿರನ್ನು ಎಳಿತಾರೆ. ಇದು ಕರ್ನಾಟಕದ ಜನತೆಗೆ ಆಶಯದಲ್ಲಿ ಹೇಳಿದಂಗೆ ಇದು ಹೆಮ್ಮೆಯ ಮಾತು. ಯಾವುದು, ಈ ರೀತಿ ಒಬ್ಬ ಮಹಿಳೆಯಾಗಿ ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಯುದ್ಧದಲ್ಲಿ ಸ್ವತಃ ಪಾಲ್ಗೊಂಡಂತಹ ವೀರಾಂಗನ ಚೆನ್ನಮ್ಮ ಅವರ ಬಗ್ಗೆ ನಮಗೆ ಅತ್ಯಂತ ಹೆಮ್ಮೆ ಇರ್ತಕ್ಕಂಥದ್ದು. ಇದೇ ಒಂದು ಕಿಡಿ ಮುಂದೆ ಏನಾಗುತ್ತೆ, ನಮ್ಮ ಸ್ವಾತಂತ್ರ್ಯದ ಸಂಗ್ರಾಮಕ್ಕೆ ಮುಂಚೂಣಿಗೆ ಬರೋದಕ್ಕೆ ಕಾರಣ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೆಸನ್ ನಮ್ಮ ಕನ್ನಡದ ಲೇಖಕರಾದಂತಹ PS ರಾಮಾನುಜಂ ಅವರು ಬರೆದಂತಹ ಪೂರ್ವಾಕ್ಷರಕ ಪೂರ್ವಾಗ್ರಹ ಅಂತಕ್ಕಂಥದ್ದು. ಅಂದರೆ ನಮಗೆ ಎಲ್ಲವನ್ನೂ ಕೂಡ, ಅಂದರೆ ಒಂದು ಉದಾಹರಣೆಗೆ KRS ಅಂತ ಕರಿತೀವಿ, ಅಂದರೆ ಕೃಷ್ಣರಾಜ ಸಾಗರ ಅಂತಕ್ಕಂಥದ್ದನ್ನು KRS ಅಂತ ಕರಿತಿದ್ದೀವಿ. ಈ ರೀತಿ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು, ಸಂಕ್ಷಿಪ್ತೀಕರಣ ಏನಿದೆಯೋ ಇದನ್ನು ಪೂರ್ವಾಕ್ಷರ ಅಂತ, ಮೊದಲ ಅಕ್ಷರಗಳನ್ನ ನಾವು ತಗೊಳ್ತಕ್ಕಂಥದ್ದು. ಇದರ ಪೂರ್ವಾಗ್ರಹ ಏನಿದೆಯೋ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ಇದನ್ನು ವಿಮರ್ಶೆ ಮಾಡ್ತಾ ಇವರೇನು ಮಾಡ್ತಿದ್ದಾರೆ, ಈ ಒಂದು ಪಾಠವನ್ನು ರಚನೆ ಮಾಡಿದ್ದಾರೆ. ಯಾರು, ಪೊಲೀಸ್ ಆಫೀಸರ್ ಆಗಿರ್ತಕ್ಕಂತಹ ರಾಮಾನುಜಂ ಅವರು. ಇದೊಂದು ವ್ಯಂಗ್ಯ ರಚನೆ. ಕನ್ನಡದಲ್ಲಿ ಇದನ್ನು ಬರೆದಿದ್ದರು ಲೇಖಕರು. ಇದನ್ನು ಹಿಂದಿಗೆ ಅನುವಾದ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, ಹಳ್ಳಿ ನಗರಗಳ ಬಗ್ಗೆ ಅಥವಾ ರಾಜ ಮಹಾರಾಜರ ಹೆಸರುಗಳನ್ನು, ಆ ಭವನಗಳನ್ನು, ಆ ಪ್ಲೇಸ್ಗಳನ್ನು ಒಂಥರ ಅಸಮಂಜತೆಗೆ ಒಳಗಾಗ್ತಕ್ಕಂಥ ಒಂದು ರೀತಿಯಲ್ಲಿ ಇಲ್ಲಿದೆ ನೋಡ್ರಿ. KRS ಅಂತ ಇದೆ, BR ಹಿಲ್ಸ್ ಅಂತ ಇದೆ, MM ಹಿಲ್ಸ್ ಅಂತ ಇದೆ, DN ಪುರ ಅಂತ ಇದೆ. ಇದನ್ನು ಇವರು ವ್ಯಂಗ್ಯ ಮಾಡ್ತಾ ಈ ಒಂದು ಪಾಠವನ್ನು ಬರಿತಾ ಹೋಗ್ತಾರೆ. ಇಲ್ಲಿ T ನರಸೀಪುರ ಅಂತಕ್ಕಂಥ ಒಂದು ಊರನ್ನು, ಅಂದರೆ ತಿರುಮಕೂಡಲು ನರಸೀಪುರನ T ನರಸೀಪುರ ಅಂತ ನಾವು ಕರಿತಾ ಇದ್ದೀವಿ ಅಂತಕ್ಕಂಥ ವ್ಯಂಗ್ಯ ಅವರು ಹೇಳ್ತಾರೆ. ಅದರ ದುಷ್ಪರಿಣಾಮಗಳನ್ನು ಅವರಿಲ್ಲಿ ಚರ್ಚೆ ಮಾಡ್ತಾರೆ. ಇಲ್ಲಿ ಕರಿದೊಡ್ಡನ ಪಾಳ್ಯವನ್ನು ಕೇಡಿ ಪಾಳ್ಯ ಅಂತಕ್ಕಂಥ ಕರಿತಕ್ಕಂಥದ್ದು. ಮತ್ತು ಇದು ಮುಂದುವರೆದು ಬಹುಶಃ ಇಂಗ್ಲೀಷ್ ಇಲ್ಲದಿದ್ದಾಗ ಇದು ಕೇಡಿಗಳ ಹಳ್ಳಿ ಅಂತಕ್ಕಂಥದ್ದು ಬರುತ್ತೇನೋ ಅನ್ನೋ ಭಯವನ್ನು ಅವರು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಹೊಳೆ ನರಸೀಪುರನ ನರಸೀಪುರ ಅಂತಕ್ಕಂಥದ್ದು ಅಥವಾ HN ಪುರ ಅಂತಕ್ಕಂಥದ್ದು ಕರಿತಕ್ಕಂಥದ್ದನ್ನು ಅವರು ವಿರೋಧಿಸ್ತಾರೆ. ಇನ್ನು ಉಳಿದಂತೆ ಸಾಕಷ್ಟು ಹಳ್ಳಿಗಳನ್ನು, ಚಿಕ್ಕನಾಯಕನ ಹಳ್ಳಿಯನ್ನು CN ಹಳ್ಳಿ ಅಂತಕ್ಕಂಥದ್ದು, ಮತ್ತು ಹೆಗ್ಗಡದೇವನ ಕೋಟೆಯನ್ನು HD ಕೋಟೆ ಅಂತಕ್ಕಂಥ ಕರಿತಕ್ಕಂಥದ್ದ ಉದಾಹರಣೆಯನ್ನು ಅವರು ಕೊಡ್ತಾರೆ. ಕಾಲಮದ್ದನ ಹಳ್ಳಿನ KM ದೊಡ್ಡಿ ಅಂತ ಕರಿತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಅವರು ಹೇಳ್ತಾರೆ. ವಿಜಯಪುರನ ವಿಪುರ ಅಂತ ಕರೀತಾರೇನೋ, ಮತ್ತು ಶ್ರವಣ ಬೆಳಗೊಳನ HB ಗೋಳ ಅಂತ ಕರೀತಾರೇನೋ ಅಂತಕ್ಕಂಥ ಭಯವನ್ನು ಕೂಡ ಅವರು ಅಲ್ಲಿ
ವ್ಯಕ್ತಪಡಿಸ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಒಂದು ಹೆಸರನ್ನು ಹೇಳ್ತಾರೆ, ತಿರುಮಲೆ ಶ್ರೀನಿವಾಸ ವರದ್ ರಂಗನಾಥ್ ದೇಶಿಕ್ ತಾತಾಚಾರ್ ಅಂತಕ್ಕಂಥ ಒಂದು ಹೆಸರು. ಅವರು ಟ್ರೈನಿಂಗ್ ತಗೋಬೇಕಾದ್ರೆ ಆದಂಥ ಒಂದು ಘಟನೆಯನ್ನು ಇಲ್ಲಿ ಅವರೇನು ಮಾಡ್ತಾರೆ, ವಿವರಿಸ್ತಾ ಹೋಗ್ತಾರೆ. ಈ ರೀತಿ ಸಣ್ಣ ಸಣ್ಣ ಫಾರ್ಮುಲಾದ ರೀತಿಯಲ್ಲಿ ನಾವು ಈ ಹೆಸರುಗಳನ್ನು ನೆನಪಿಟ್ಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಗ್ಗೆ ಅವರಿಗೆ ಬೇಸರ ಇರೋದನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಮತ್ತು ಇಲ್ಲಿ ಆಗ್ತಕ್ಕಂಥ ಇವನ್ನ ಬೇರೆ ಬೇರೆ ಎಕ್ಸಾಂಪಲ್ಗಳ ಮೂಲಕ ಅವರೇನು ಮಾಡ್ತಾರೆ, ಇದು ಒಳ್ಳೆಯ ಪದ್ಧತಿ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಬಿಳಿಗಿರಿ ರಂಗನ ಬೆಟ್ಟ ಅಂತಕ್ಕಂಥದ್ದು BR ಹಿಲ್ಸ್ ಅಂತಕ್ಕಂಥದ್ದು. ಆದರೆ ಹೇಗೆ ನಮ್ಮಲ್ಲಿ ಇಲ್ಲಿ ರಂಗನ ಬೆಟ್ಟ ಅಂತಕ್ಕಂಥದ್ದು ರಂಗನಾಥ ಸ್ವಾಮಿಯ ಬಗ್ಗೆ ಅದನ್ನು ಆರ್ಯನ್ ಸ್ವಾಮಿ ಅಂತ ಕರೀತಾರೇನೋ, ಈ ರೀತಿಯ ಒಂದು ಸಮಸ್ಯೆಯನ್ನು ದೇವರಾಯನ ದುರ್ಗವನ್ನು DR ದುರ್ಗ ಅಂತ ಕರೀತಾರೇನೋ, ಈ ರೀತಿಯ ಒಂದು ಸಮಸ್ಯೆಯನ್ನು ಅವರು ಇಲ್ಲಿ ಉಲ್ಲೇಖಿಸ್ತಾರೆ. ಮತ್ತು ತುಂಬ ವ್ಯಂಗ್ಯವಾಗಿ ಇವನ್ನೆಲ್ಲವನ್ನು ಕೂಡ ವಿವರಿಸ್ತಾ ಹೋಗ್ತಾರೆ. ಅವರು ಏನಪ್ಪ ಅಂದರೆ ಈ ರೀತಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅಂಗ್ರೇಜಿ ವರ್ಣೋं का प्रभाव हमारे नामों पर हुआ है इसमें कोई शक नहीं है. ಅಂದರೆ ಆಂಗ್ಲ ವರ್ಣಗಳ ಪ್ರಭಾವ ನಮ್ಮ ಮೇಲೆ ಆಗಿದೆ, ಅದರಲ್ಲಿ ಯಾವ ಒಂದು ಶಕ್ ಅಂದರೆ ಅನುಮಾನ ಕೂಡ ಇಲ್ಲ. ಆದರೆ ಇದರ ವ್ಯಾಮೋಹ ಅದು ಸರಿಯಲ್ಲ, ಇದನ್ನು ನಾವು ತ್ಯಾಗ ಮಾಡಬೇಕಾದ್ರೆ ನಾವು ಬಿಡಬೇಕು. ಕನ್ನಡದ ವರ್ಣಗಳನ್ನು ನಾವು ಹೆಚ್ಚು ಬಳಸ್ತಕ್ಕಂಥದ್ದು ಒಂದು ಕ್ಷೇಮಕಾರಕ ಅಂತಕ್ಕಂಥ ಮಾತನ್ನು ಇಲ್ಲಿ ಅವರು ಹೇಳ್ತಿದ್ದಾರೆ. ಮತ್ತು ಕನ್ನಡಕ್ಕೆ ಒಂದು ಸುಂದರ ನಾಮೋಂಕ ಸಂಪೂರ್ಣ ರೂಪ ಮೇ ಪ್ರಯೋಗ ಕರ್ನ ಅವ್ರು ಭಿ ಅಚ್ಚಾ ಹೈ. ಮತ್ತು ತುಂಬ ಒಳ್ಳೆಯ ಹೆಸರುಗಳನ್ನು ನಾವು ಸಂಪೂರ್ಣವಾಗಿ ಬಳಸ್ತಕ್ಕಂಥದ್ದು, ಕನ್ನಡ ವರ್ಣಗಳನ್ನು ಬಳಸ್ತಕ್ಕಂಥದ್ದು, ಕನ್ನಡ ಪದಗಳನ್ನು ಬಳಸ್ತಕ್ಕಂಥದ್ದು ಸರಿಯಾದ ನಿರ್ಣಯ ಅಂತಕ್ಕಂಥ ಮಾತನ್ನು ಇವರು ಲೇಖಕರು ಇಲ್ಲಿ ಉಲ್ಲೇಖಿಸ್ತಾರೆ. ನಿಮ್ಮ ಕಟ್ಟಕಡೆಯ ಒಂದು ಪದ್ಯಪಾಠ ಯಾವುದು, ರಹೀಮ್ ಕೆ ದೋಹೆ ಅಂತಕ್ಕಂಥದ್ದು. ರಹೀಮ್ ಅವರು ಬರೆದಿರ್ತಕ್ಕಂತಹ ಒಂದು ಲೆಸನ್ ಇದು. ಇಲ್ಲೇನು ಕೊಟ್ಟಿದ್ದಾರೆ, ಸಜ್ಜನೋ ತಥಾ ಮಹಾನ್ ಲೋಗೋಂಕ ಸ್ವಭಾವ ಸಮಜ ಸಕ್ತೆ ಹೇ. ಈ ದೋಹೆಗಳ ಮುಖಾಂತರ ವಿದ್ಯಾರ್ಥಿಗಳು ಒಳ್ಳೆಯವರ ಮತ್ತು ಮಹಾನ್ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತಂತೆ. ಮತ್ತು ಸಣ್ಣ ಮತ್ತು ಸಾಧಾರಣ ವಸ್ತುಗಳನ್ನು ಮಹತ್ವವನ್ನು ಅರಿಯುವ ಒಂದು ಕೆಲಸವನ್ನು ಕೂಡ ಈ ದೋಹೆಗಳು ನಮಗೆ ಪರಿಚಯಿಸ್ತಾವಂತೆ. ಕವಿಗಳು 1556 ಇದ್ದರು. ಅವರು ಹುಟ್ಟಿದ್ದು ಲಾಹೋರಲ್ಲಿ. ಬಾದ್ಶಾ ಅಕ್ಬರ್ ಹೆಸರು ಕೇಳಿದಿರಲ್ವ, ಅವರ ಮಾವನ ಮಗ ಇವರು ಯಾರು, ರಹೀಮ್ ಅವರು. ಇವರು ಮುಖ್ಯವಾಗಿ ಕೃಷ್ಣ ಭಕ್ತ ಕವಿಗಳು. ಸಂಪೂರ್ಣ ಹೆಸರು ಅಬ್ದುಲ್ ರಹೀಮ್ ಖಾನ್ ಅಂತಕ್ಕಂಥ, ಇವ್ರ ತಂದೆ ಹೆಸರು ಬೈರಾಮ್ ಖಾನ್ ಅನ್ನೋದೇ ಹೇಳಿದ್ನಲ್ಲ. ಇವರು ಅಕ್ಬರ್ನ ಮಾವ, ಅವ್ರನ್ನ ಸಾಕ್ದಂಥವರು. ಮತ್ತು ಅವ್ರ ತಾಯಿ ಹೆಸರು ಸುಲ್ತಾನ ಬೇಗಮ್ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಇವರ ಬೇರೆ ಬೇರೆ ರಹೀಮ್ ಸತ್ಸಾಯಿ, ಬರವೇ ನಾಯಕ ಭೇದ್, ಶೃಂಗಾರ್ ಸೋರಠ ಇವರ ಪ್ರಸಿದ್ಧ ರಚನೆಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕೃಷ್ಣ ಭಕ್ತ ಕವಿಗಳಾಗಿದ್ದರು ರಹೀಮ್ ಅವರು. ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ, ತರುವರ್ ಫಲ್ ನಹಿ ಖಾತ್ ಹೈ ಸರ್ವರ್ ಪಿಯೇ ನಾ ಪಾನ್ ಕಹಿ ರಹೀಮ್ ಪ್ರಕಾಶ್ ಹಿತ್ ಸಂಪತ್ತಿ ಸಂಚಯಿ ಸುಜಾನ್. ಈ ಮೊದಲನೇ ದೋಹೆಯಲ್ಲಿ ಕವಿ ರಹೀಮ್ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಈ ಮರನೇ ತನ್ನ ಹಣ್ಣುಗಳನ್ನು, ಉದಾಹರಣೆಗೆ ಮಾವಿನ ಮರ ಅಂತ ಕಡ್ರಿ, ಅದು ಸ್ವತಃ ತಿನ್ನಲ್ಲ. ಹಾಗೆಯೇ ಸರೋವರ ತನ್ನ ನೀರನ್ನು ತಾನೇ ಕುಡಿದು ಬದುಕಲ್ಲ. ಹಾಗೆಯೇ ಯಾರಾದರೂ ದುಡ್ಡನ್ನು, ಸಂಪತ್ತನ್ನು ಜೊತೆ ಮಾಡಬೇಕಪ್ಪ ಅಂದರೆ ಸಜ್ಜನ ಅವನು ಅದರ ಬೇರೆಯವರ ಹಿತ ಕಾಯಕ್ಕೋಸ್ಕರ ಆ ದುಡ್ಡನ್ನು ಸಂಗ್ರಹಿಸ್ತಾನೆ ಅಷ್ಟೇ ಅಂತಕ್ಕಂಥ ಮಾತನ್ನು ಅವರು ಅಲ್ಲಿ ಹೇಳ್ತಿದ್ದಾರೆ. ಜೋ ರಹೀಮ್ ಉತ್ತಮ ಪ್ರಕೃತಿ ಕಾ ಕರಿ ಸಖತ್ ಕುಸಂಗ್ ಚಂದನ್ ವಿಷಯ ವ್ಯಾಪತ್ ನಹಿ ಲಿಪ್ಟೆ ರಹತ್ ಭುಜಂಗ್. ಈ ದೋಹದಲ್ಲಿ ರಹೀಮ್ ಅವರು ಏನು ಹೇಳ್ತಿದ್ದಾರೆ, ನಿಜವಾದ ಉತ್ತಮ ಪ್ರಕೃತಿಯಾಗಿರ್ತಕ್ಕಂಥವನು ಎಷ್ಟು ಕೆಟ್ಟವರ ಸಂಘ ಮಾಡಿದರೂ ಕೂಡ ಅವನು ಒಳ್ಳೆಯವನಾಗೇ ಇರ್ತಾನೆ. ಯಾವ ರೀತಿ ಗಂಧದ ಮರ ಒಂದು ವಿಷ ಸರ್ಪದಿಂದ ಸುತ್ತುವರೆದಿದ್ದರೂ ಕೂಡ ಅದು ತನ್ನ ಆ ಗಂಧದ ಆ ಸುವಾಸನೆಯನ್ನು ಬಿಡಲ್ಲ, ಆ ಒಳ್ಳೆತನವನ್ನು ಬಿಡಲ್ಲ. ಹಾಗೆಯೇ ನಾವು ಉತ್ತಮರಾಗಿದ್ದರೆ ನಾವು ಕೆಟ್ಟವರ ಸಂಘ ಮಾಡಿದರೂ ಕೂಡ ಅವರು ಒಳ್ಳೆಯವರಾಗಬೇಕೇ ವಿನಃ ನಾವು ಕೆಟ್ಟವರಾಗಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ರಹೀಮನ್ ದೇಗ್ ಬಡೆಂಕೋ ಲಘುನ ದೀಜಿಯೇ ಡಾರಿ ಜಹ ಕಾಮ್ ಆವೆ ಸೋವಿ ಕಹ ಕರಿ ತಲವಾರಿ. ಕೇವಲ ದೊಡ್ಡವರನ್ನ ಕಾರಣಕ್ಕೆ ನಾವು ಗೌರವಿಸ್ತಕ್ಕಂಥದ್ದಲ್ಲ. ಎಲ್ಲ ಒಂದು ಕಡೆ ನಮ್ಮ ಹತ್ರ ಕತ್ತಿ ಇರ್ಬೋದು, ಅಂದರೆ ಖಡ್ಗ ಇರ್ಬೋದು, ಆದರೆ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹೊಲಿಗೆ ಮಾಡೋ ಒಂದು ಸೂಜಿ ಅಂದರೆ ಸೂಜಿ, ತಲ್ವಾರ್ ಅಂದರೆ ಕತ್ತಿ. ಎಲ್ಲಿ ನಮಗೆ ಸೂಜಿಯ ಅವಶ್ಯಕತೆ ಇರುತ್ತೋ ಹೊಲಿಗೆ ಹಾಕೋದಕ್ಕೆ, ಅಲ್ಲಿ ನಾವು ಖಡ್ಗವನ್ನು ತಗೊಂಡು, ದೊಡ್ಡದಾದಂಥ ಒಂದು ಆಯುಧವನ್ನು ತಗೊಂಡು ಏನು ಮಾಡಬೇಕು, ಅದರ ಪ್ರಯೋಜನ ಏನು ಅಂದರೆ ಪ್ರತಿಯೊಂದು ವಸ್ತುವಿಗೂ ಕೂಡ ತಂದೆ ಆದಂತಹ ಒಂದು ಮಹತ್ವ ಇದೆ. ನಾವಿವತ್ತು ದೊಡ್ಡವರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೌರವ ಕೊಡ್ತೀವಿ, ಅಧಿಕಾರದಲ್ಲಿರೋರಿಗಷ್ಟೇ ಗೌರವ ಕೊಡ್ತೀವಿ. ಅದು ತಪ್ಪು ಅನ್ನೋ ಮಾತು ರಹೀಮ್ ಅವ್ರದ್ದು. ಬಡೆ ಬಡಾಯಿ ನಾ ಕರೆ ಬಡೆ ನಾ ಬೋಲೆ ಬೋಲ್ ರಹೀಮನ್ ಹೀರಾ ಕಪ್ ಕಹೆ ಲಾಖ್ ಟಕ ಮಮ್ಮೋದು. ಮತ್ತು ದೊಡ್ಡವರು ಗುಣ ಹೇಗಿರುತ್ತಪ್ಪ ಅಂದರೆ, ನಾನು ದೊಡ್ಡವನು, ನಾನಂಥವನು, ನಾನು ಇಂಥವನು, ನಾನು ಆ ಸಾಧನೆ ಮಾಡಿದ್ದು, ನಾನು ಈ ಸಾಧನೆ ಮಾಡಿದಂಥ ಸಾಧಕರು ಅಥವಾ ದೊಡ್ಡವರು ಹೇಳ್ಕೊಳ್ಳಲ್ಲ. ಅದೇ ಅದಕ್ಕೆ ಉದಾಹರಣೆಗೆ ಅವರೇನು ಹೇಳ್ತಿದ್ದಾರೆ, ವಜ್ರ ಯಾವತ್ತು ತನ್ನ ಹೀರಾ ಅಂದರೆ ವಜ್ರ ಯಾವತ್ತು ನಾನು ₹1,00,000 ನನಗೆ ಗೊತ್ತಾ ನಾನು ಅಂತ ವಜ್ರ ಯಾವತ್ತೂ ಹೇಳಲ್ಲ. ಯಾಕಂದರೆ ಅದು
ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆಯೇ ದೊಡ್ಡವರು ಯಾವತ್ತೂ ನಾನು ದೊಡ್ಡವನು, ನಾನು ತುಂಬ ದೊಡ್ಡ ಸಾಧಕ ಅಂತ ಹೇಳ್ಕೊಳ್ಳಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಮ್ಮ ಎಲ್ಲ ಪಾಠಗಳು ಮುಗಿದ್ವು. ಈಗ ನಾವೇನು ಮಾಡೋಣ, ಪತ್ರಗಳಿದ್ದಾವೆ. ಆ ಪತ್ರಗಳನ್ನು ನೋಡಿದ್ರೆ ಇಲ್ಲಿ ಪಿತಾಕೆ ನಾಮ ಪತ್ರ ಅಂತಕ್ಕಂಥದ್ದಿದೆ. ನಾವು ಮುಖ್ಯವಾಗಿ ಚುಟ್ಟಿ ಪತ್ರ ಬರೆಯೋಣಂತೆ ಎರಡೂ ಕೂಡ ಕೇಳ್ತಾರೆ. ನಾವು ಇದನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಹೆಸರನ್ನು ಬರೀತೀರಾ, ಆ ಇ ಅಂತ ಹೆಸರು ಬರೀಬೇಡ್ರಿ. ಇಲ್ಲಿ ನೀವೇನು ಮಾಡ್ತೀರಾ, ಆ ಇ ಅಂತ ಬರೀತೀರಾ. ಇಲ್ಲಿ ಬರೆದಾದ್ಮೇಲೆ ಇಲ್ಲಿ ನಿಮ್ಮ ಊರಿನ ಹೆಸರು ಬರೀತೀರಾ, ಇಲ್ಲಿ ಡೇಟ್ ಬರೀತೀರಾ, 2024 ಅಂತಕ್ಕಂಥದ್ದು ಬರೀತೀರಾ. ಇಲ್ಲಿ ನಿಮ್ಮ ಶಾಲೆಯ ಅಡ್ರೆಸ್ಸನ್ನು ಬರೀತೀರಾ. ಇದು 9ನೇ ಕಕ್ಷೆ ಆದರೆ ಇದು ಆ್ಯಸ್ ಇಟ್ ಈಸ್ ಬರೀತೀರಾ. ಹಾಗೆಯೇ ಇಲ್ಲಿ ಪ್ರಧಾನಾಧ್ಯಾಪಕರ ಹೆಸರಿಗೆ ಬರೀರಿ, ಅಂದರೆ ಪ್ರಧಾನಾಧ್ಯಾಪಕರು, ಕಕ್ಷಾಧ್ಯಾಪಕ ಹೆಸರು ಬರೀರಿ, ಕಕ್ಷಾಧ್ಯಾಪಕರ ಹೆಸರು ಬರೆದು ನಿಮ್ಮ ಶಾಲೆಯ ಹೆಸರು ಬರೀತೀರಾ. ಇಲ್ಲಿ ಚುಟ್ಟಿಕೆಲಿಗೆ ವಿನಂತಿ ಅಂತ ಬರೆದು ಇಲ್ಲಿ ಉಪಯುक्त विषयानुसार आपसे सविनय निवेदन है कि अपने भाई की शादी में शामिल होने के लिए बेंगलुरु जा रहा हूँ, इसलिए 5 दिन के तक की छुट्टी देने की कृपा करें ಅಂತ ಬರೆದು ಆ ಡೇಟ್ಗಳನ್ನ ಇಲ್ಲಿ ಬರೆದು ನಾವೇನು ಮಾಡ್ಬೋದು, ಧನ್ಯವಾದ ಹಾಕಿ ಇಲ್ಲಿ ನಾವೇನು ಮಾಡ್ಬೋದು, ನಮ್ಮ ಸೈನ್ ಮಾಡೋದು ಬೇಕಾಗಿಲ್ಲ, ಯಾವುದಾದ್ರೂ ಆ ಇ ಅಂತಕ್ಕಂಥದ್ದು ಬರೆದು ಇಲ್ಲಿ ಕೂಡ ಹೆಸರು ಬರೆದಲ್ಲಿ ಆ ಇ ಅಂತ ಬರೆದ್ರೆ ಈ ನಿಮ್ಮ 5 ಅಂಕದ ಈ ಒಂದು 5 ಮಾರ್ಕ್ಸಿಗೆ ಏನಾಗುತ್ತೆ, ಇದು ಉತ್ತರವಾಗುತ್ತೆ. ಈಗ ಡೀಟೇಲ್ನ ಎಲ್ಲ ಒಂದು ಪ್ರಶ್ನೆ ಉತ್ತರಗಳನ್ನು ನಾವು ನೋಡಿದಾದ್ಮೇಲೆ ಪೂರಕ್ ವಾಚನ್ ಅಂದರೆ ನಾನ್ ಡಿಟೇಲ್. ಈ ನಾನ್ ಡಿಟೇಲ್ನಿಂದ 2 ಪಾಠಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಕಲ್ಪನಾ ಚಾವ್ಲಾ ಅವರ ಬಗ್ಗೆ ಒಂದು ಪಾಠ, ಒಂದು ಪ್ಯಾರಾ ಒಲಿಂಪಿಕ್ಸ್ನ ಆ ಮಕ್ಕಳು ಅಂಗವೈಕಲ್ಯದಿಂದ ಇದ್ದಂಥ ಮಕ್ಕಳ ಒಂದು ಪಾಠವನ್ನು, ಅದರ ಒಂದು ಮುಖ್ಯಾಂಶಗಳನ್ನು ನಾವು ನೋಡೋದಾದರೆ ಇದು ಕಲ್ಪನಾ ಚಾವ್ಲಾ ಅವರಿಗೆ ಸಂಬಂಧಪಟ್ಟಂಥ ಪಾಠ. ನಮ್ಮ ಇಡೀ ದೇಶ ಅವರಿಗೆ ಅಂತರಿಕ್ಷ ಪರಿ ಅಂತ ಕರೀತಾ ಇದ್ರು. ಪರಿ ಅಂದರೆ ಏಂಜಲ್ ಅಂತ ನಾವು ಕರಿಬಹುದು. ಇವರು ಹರಿಯಾಣದ ಕರ್ನಾಲ್ ನಗರದಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ಹೆಸರು ಬನಾರಸಿಲಾಲ್ ಚಾವ್ಲಾ ಅಂತ. ಕಲ್ಪನಾ ಚಾವ್ಲಾ ಅವರ ತಂದೆ ಹೆಸರು ಬನಾರಸಿಲಾಲ್ ಚಾವ್ಲಾ ಅಂತ. ಅವರು मॉडल टाउन करनाल के ಟ್ಯಾಗೋರ್ ವಿದ್ಯಾಲಯ से ಆರಂಭಿಕ ಶಿಕ್ಷಾ ಪ್ರಾಪ್ತ ಕಿ. ಅವರು ಅದೇ ನಗರದಲ್ಲಿರ್ತಕ್ಕಂತಹ ಯಾವುದು ಕರ್ನಾಲ್ನ ಟ್ಯಾಗೋರ್ ವಿದ್ಯಾಲಯ ಅಂತಕ್ಕಂಥದ್ರಲ್ಲಿ ಅವರು ಆರಂಭಿಕ ಶಿಕ್ಷಣವನ್ನು ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ. ಅವರು ಆರಂಭದಿಂದಲೂ ಕೂಡ ಕುಶಗ್ರ ಬುದ್ಧಿಯವರಾಗಿದ್ದರು, ದೃಢ ನಿಶ್ಚಯ ಇತ್ತು, ಅವರಿಗೆ ಪ್ರತಿಭಾಶಾಲಿಯಾಗಿದ್ದರು. ಹಾಗೆಯೇ ಮೌನಿಯಾಗಿದ್ದರು, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬುದ್ಧಿವಂತ ಮಕ್ಕಳ ಒಂದು ಲಕ್ಷಣಗಳಲ್ಲಿ ಇದು ಕೂಡ ಒಂದು ಲಕ್ಷಣ. ಅವರು ಮುಂದೆ ಪಂಜಾಬ್ನ ಇಂಜಿನಿಯರಿಂಗ್ ಕಾಲೇಜಿಂದ ಚಂಡೀಗಢ ಇಲ್ಲಿಂದ ಅವರೇನು ಮಾಡ್ತಾರೆ, ಏರೋಸ್ಪೇಸಲ್ಲಿ BE ಡಿಗ್ರಿಯನ್ನು ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿಯನ್ನು ಅವರು ಪಡ್ಕೊಳ್ತಾರೆ. ಅವರು ತುಂಬ ಸೌಮ್ಯ ಸ್ವಭಾವದವರಾಗಿದ್ದರು. ಬಾಲ್ಯದಿಂದಲೂ ಕೂಡ ಅವರಿಗೆ ಒಂದೇ ಒಂದು ಆಸೆ ಇತ್ತು. ಬಾಲ್ಯ ಮೇ ಉನ್ಕಿ ಆಕಾಂಕ್ಷಾ ಕೌನ್ ಸಿ ಥಿ ಅಂತ ನಮಗೇನನ್ನ ಪ್ರಶ್ನೆ ಕೇಳಿದರೆ ನಾವು ಈ ಉತ್ತರವನ್ನು ಬರೀಬೇಕು. ಚಾಂದ್ ಸಿತಾರೋಂಕು ಛೂನಾ. ಚಾಂದ್ ಅಂದರೆ ಚಂದ್ರ, ಸಿತಾರೆ ಅಂದರೆ ನಕ್ಷತ್ರಗಳು. ಈ ಚಂದ್ರ ತಾರೆಗಳನ್ನು ಮುಟ್ಟೋದು ಅವರ ಒಂದು ಆಸೆ ಆಗಿತ್ತು, ಆಕಾಂಕ್ಷೆ ಆಗಿತ್ತು. ಹಾಗಾಗಿ ಅವರು ಪಂಜಾಬ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏರೋನಾಟಿಕ್ಸ್ನಲ್ಲಿ ಅವರು ಪ್ರವೇಶವನ್ನು ಪಡುತ್ತಾರೆ. ಅಲ್ಲಿ ಒಬ್ಬರು ಪ್ರೊಫೆಸರ್ ಆಗ ಅವ್ರಿಗೆ ಹೇಳ್ತಾರಂತೆ, ಈ ಕ್ಷೇತ್ರ ಅಂದರೆ ಅಂತರಿಕ್ಷದ ಕ್ಷೇತ್ರ ಹೆಣ್ಮಕ್ಳಿಗೋಸ್ಕರ ಅಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ಅವರು ದೃಢ ನಿಶ್ಚಯವನ್ನು ಮಾಡಿದರು. ಅವರ ದೃಢ ಇಚ್ಛಾಶಕ್ತಿ ಏನು ಮಾಡ್ತು, ಅವರಿಗೆ ಈ ಕ್ಷೇತ್ರವನ್ನು ಆರಿಸೋದಕ್ಕೆ ಕಾರಣವಾಯಿತು. ಅವ್ರ ಮುಂದೆ ಇದೇ ವಿಷಯದಲ್ಲಿ ಟೆಕ್ಸಾಸ್ ವಿಶ್ವವಿದ್ಯಾಲಯ, ಅಮೇರಿಕದ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಅವರು ಪಡ್ಕೊಳ್ತಾರೆ. 1988ರಲ್ಲಿ ಅವರು ಸರ್ವೋಚ್ಚ ಅಂತರಿಕ್ಷ ಅನುಸಂಧಾನ ಕೇಂದ್ರ ಅಂತಕ್ಕಂಥದ್ದು, ಅಂದರೆ ಏನು ನಾಸಾ ಅಂತಕ್ಕಂಥದ್ದು ನಾವೇನು ಕರಿತೀವೋ ನಮಗೆಲ್ಲರಿಗೂ ಚಿರಪರಿಚಿತವಾದಂಥ ಹೆಸರು, ಅದಕ್ಕೆ 1988ರಲ್ಲಿ ಅವರು ಆಯ್ಕೆ ಆಗ್ತಾರೆ. 1994ರಲ್ಲಿ 1994 को ಅಂತರಿಕ್ಷ ಯಾತ್ರಾ के लिए ಚುನಾ ಗಯಾ. ಅವರಿಗೆ ಅಂತರಿಕ್ಷ ಯಾತ್ರೆಗಳಿಗೆ ತುಂಬ ಟಫ್ ಟೆಸ್ಟ್ಗಳಿರ್ತವೆ. ಆ ಟೆಸ್ಟ್ಗಳಲ್ಲಿ ಅವ್ರು ಪಾಸ್ ಮಾಡ್ಕೊಂಡು ಅದಕ್ಕೆ ಆಯ್ಕೆ ಆಗ್ತಾರೆ. 19 नवंबर सन 1997 को वह सौभाग्यशाली दिन आया जब वह विश्व की पहली महिला अंतरिक्ष यात्री के रूप में आकाश में उड़ी. ಪ್ರಪಂಚದಲ್ಲೇ ಅಂದರೆ ವಿಶ್ವದ ಪ್ರಥಮ ಮಹಿಳೆ ಇವರು ಆಕಾಶ ಅಂದರೆ ಅಂತರಿಕ್ಷ ಯಾತ್ರೆಯನ್ನು ಕೈಗೊಂಡಂತಹ ಆ ದಿನ ಯಾವುದಪ್ಪ ಅಂದರೆ 19 नवंबर 1997. कल्पना के आकाश में तो सभी उड़ते हैं किंतु ಕಲ್ಪನಾ ವಾಸ್ತವಿಕ ಆಕಾಶ ಮೇ ಉಡಿ. ಅಂದರೆ ಕಲ್ಪನೆ ಮಾಡ್ಕೊಂಡು ನಾನು ಇದಾಗ್ತೀನಿ ಈ ಒಂದು ಇಲ್ಲಿ ಪದಗಳ ಒಂದು ವಿಶೇಷತೆ ನೋಡ್ರಿ. ಕಲ್ಪನೆಯ ಆಕಾಶದಲ್ಲಿ ಎಲ್ಲರೂ ಹಾರಿದ್ರೆ ನಿಜವಾದ ಆಕಾಶದಲ್ಲಿ ಕಲ್ಪನಾ ಅವರು ಹಾರ್ತಾರೆ.
ಎಷ್ಟು ಚೆನ್ನಾಗಿದೆ ಈ ಒಂದು ಸೆಂಟೆನ್ಸು, ಇದನ್ನು ನೀವು ನೆನ್ಪಿಟ್ಕೊಳ್ರಿ. आगे चलकर कल्पना ने कोलंबिया अंतरिक्ष अभियान के 28वें सफ़र में मिशन विशेषज्ञ के रूप में कार्य संभाला. ಇವರು 28ನೇ ಆ ಯಾತ್ರೆ ಏನಿತ್ತು, ಸಫರ್ ಅಂದರೆ ಯಾತ್ರೆ, ಆ ಯಾತ್ರೆ ಏನಿತ್ತು ಅದರಲ್ಲಿ ಅವರು ಮಿಷನ್ ವಿಶೇಷಜ್ಞ ಅಂದರೆ ಅದರ ಇನ್ಚಾರ್ಜ್ ಆಗಿ ಅವರು ಆಯ್ಕೆ ಆದರು. ಇಲ್ಲಿ 2003ರಲ್ಲಿ ಅಂತರಿಕ್ಷಯಾನ ಭೂಮಿಗೆ ಅಂದರೆ ಈ ನೆಲಕ್ಕೆ ಬರೋದಿತ್ತು. ಆದರೆ ದೌರ್ಭಾಗ್ಯ ಅಂತಕ್ಕಂಥದ್ದು, ದುರಂತ ಅಂತಕ್ಕಂಥದ್ದು ಆಗಲೇ ಸಂಭವಿಸಿದ್ದು. ಇದು ವಾಯುಮಂಡಲಕ್ಕೆ ಅಂದರೆ ಭೂಮಿಯ ವಾಯುಮಂಡಲಕ್ಕೆ ಪ್ರವೇಶ ಪಡಿಬೇಕಾದ್ರೆ ಅದು ಆಕಾಶದಲ್ಲೇ ಏನಾಯಿತು, ಆ ಅಂತರಿಕ್ಷಯಾನ ವಿಸ್ಫೋಟಕ್ಕೆ ಒಳಗಾಗ್ತಾ ಇರುತ್ತೆ. ಯಾವಾಗ 2003ರಲ್ಲಿ. ಉಸ್ಮೆ ಸವಾರ್ ಸಭಿ ಯಾತ್ರಿ ಕಾಲ್ಕೆ ಗಾಲ್ ಮೇ ಸಮ ಗಯೆ. ಕಾಲದ ಒಂದು ಗಾಲ್ ಅಂದರೆ ಆ ಒಂದು ಸಂದರ್ಭಕ್ಕೆ ಅವರೇನಾಗ್ತಾರೆ, ಅವರೆಲ್ಲರೂ ಕೂಡ ಬಲಿಯಾಗ್ತಾರೆ. ಕಲ್ಪನಾ ಭೀ ಉನ್ಹಿ ಕೆ ಸಾಥ್ ಇತಿಹಾಸ ಬನ್ ಗಯಿ. ಕಲ್ಪನಾ ಚಾವ್ಲಾ ಅವರು ಕೂಡ ಅದೇ ಸಂದರ್ಭಕ್ಕೆ 2003ರಲ್ಲೇ ಅವರು ಕೂಡ ಇತಿಹಾಸದ ಪುಟಗಳನ್ನು ಸೇರ್ತಾರೆ. ಎಲ್ಲರೂ ಕೂಡ ಅವರು ಬರೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದರು. ಈ ಒಂದು ಇದರಿಂದ ಅಯ್ಯೋ ನಮ್ಮ ಆಸೆಗಳೆಲ್ಲ ಎಲ್ಲವೂ ಮಣ್ಪಾಲಾಯಿತು ಅಂತೇಳ್ಬಿಟ್ಟು ಅವರು ಕಣ್ಣೀರನ್ನು ಹೊರತಾಗಿ ಅವರಿಗೇನು ಉಳಿಲಿಲ್ಲ. ಆದರೆ ಆ ಕಣ್ಣೀರು ಶ್ರದ್ಧೆಯ, ಗೌರವದ ಕಣ್ಣೀರಾಗಿತ್ತು. ಕಲ್ಪನಾ ಚಾವ್ಲಾ ಅವರು ಈಗ ಅವ್ರ ನಮ್ಮ ಮಧ್ಯದಲ್ಲಿಲ್ಲ, ಆದರೆ ಅವರ ನೆನಪುಗಳು, ಅವರ ಸಾಧನೆ ಎಲ್ಲರಿಗೂ ಪ್ರೇರಣಾದಾಯಕವಾಗಿದೆ, ಪ್ರೇರಣೆಯ ಮೂಲವಾಗಿದೆ ಅಂತಕ್ಕಂಥದ್ದು ಈ ಒಂದು ಪಾಠದಿಂದ ನಾವು ತಿಳಿಬಹುದು. ಈಗ ಎರಡನೆಯ ಈ ಒಂದು ನೈನ್ಟೇಲ್ಗೆ ಸಂಬಂಧಪಟ್ಟಂತಹ ಪಾಠ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಕಥೆಯೇ. ಒಂದು ಪ್ಯಾರಾ ಒಲಿಂಪಿಕ್ನ ಆಟಗಳು ನಡೀತಾ ಇರ್ತವೆ. ಒಂದಷ್ಟು ವಿಶೇಷ ಚೇತನ ಮಕ್ಕಳು ಅಲ್ಲೇನು ಮಾಡ್ತಾರೆ, 100 ಮೀಟರ್ನ 100 ಮೀಟರ್ ಅಂದರೆ 100 ಮೀಟರ್ನ ಒಂದು ರನ್ನಿಂಗ್ ರೇಸಲ್ಲಿ ಭಾಗವಹಿಸ್ತಾರೆ. ಆಗ ನಡೆದಿರ್ತಕ್ಕಂತಹ ಒಂದು ವಿಚಿತ್ರ ಘಟನೆ ಇಲ್ಲಿ ನಮೂದಾಗಿದೆ. ಅಲ್ಲಿ ಆರಂಭದಲ್ಲಿ ಆ ಮಕ್ಕಳೆಲ್ಲರೂ ಕೂಡ ರೆಡಿಯಾಗಿ ನಿಂತ್ಕೊಂತಿರ್ತಾರೆ. ಎಲ್ಲರಿಗೂ ಕೂಡ ಏನಾದರೂ ಒಂದು ಶಾರೀರಿಕವಾದಂತಹ ಒಂದು ಅಂಗವೈಕಲ್ಯ ಅವರಿಗೆ ಕಾಡ್ತಾ ಇರ್ತಕ್ಕಂತಹ ವಿಶೇಷ ಚೇತನ ಮಕ್ಕಳು ಅವರು. ಆಗ CT ಆರಂಭವಾಗುತ್ತೆ. ಎಲ್ಲರೂ ಓಡ್ತಾರೆ. ತುಂಬ ಜೋರಾಗಿ ಓಡಲಿಲ್ಲ ಅಂದರೂ ಕೂಡ ಅವ್ರ ಮನಸ್ಸಿನಲ್ಲಿ ಆ ಜೋರಾಗಿ ಓಡಬೇಕಂತಕ್ಕಂಥ ಉತ್ಸಾಹಕ್ಕೆ ಏನೂ ಕೊರತೆ ಇರಲಿಲ್ಲ. ಅದೇ ಉತ್ಸಾಹದಿಂದ ಅವರು ಮುಂದುವರಿತಾರೆ. ಆಗಲೇ ಅವ್ರ ಮಧ್ಯದಲ್ಲಿರ್ತಕ್ಕಂಥ ಒಬ್ಬ ಈಗ ಛೋಟ ಲಡ್ಕ ಠೋಕರ್ ಖಾಕರ್ ಲಡ್ಖಡಾಯ, ಒಬ್ಬ ಸಣ್ಣ ಹುಡುಗ, ಅವನಿಗೆ ಅವನು ತೊಡರುಗಾಲ ಹಾಕ್ಕೊಂಡು ಅವನೇನು ಮಾಡ್ತಾನೆ, ಬಿದ್ದುಬಿಡ್ತಾನೆ. ಗಿರ ಅವ್ರ ರೋಪಡ ಬಿದ್ದು ಅವನು ಆಳ್ತಾನೆ, ನಾನು ಓಡೋಕ್ಕಾಗಲಿಲ್ಲಲ್ಲ, ನನ್ನ ಈ ಅಂಗವೈಕಲ್ಯ ನನಗೆ ಓಡೋದು ಬಿಡ್ತಾ ಇಲ್ಲಲ್ಲ ಅಂತೇಳ್ಬಿಟ್ಟ ಆ ನೋವಿಂದ ಅವನು ಅಳ್ತಾನೆ. ಉಸ್ಕಿ ಆವಾಜ್ ಸುನ್ಕರ್ ಬಾಕಿ ಪ್ರತಿಭಾಗಿ ದೌಡ್ನ ಚೋಡು ದೇಖ್ನೆ ಲಗೆ ಕಿ ಕ್ಯಾ ಹುವಾ ಹೈ. ಎಲ್ಲರೂ ಕೂಡ ತಮ್ಮ ಪಾಡಿ ತಾವು ಓಡಬೇಕಾಗಿತ್ತು. ಮಾಮೂಲು ಸ್ಪರ್ಧಾಳುಗಳಾಗಿದ್ದರೆ ಹಾಗೆ ಮಾಡ್ತಾಯಿದ್ರು. ಆದರೆ ಅವರೆಲ್ಲರೂ ಕೂಡ ಅಂದರೆ ಪ್ರತಿಸ್ಪರ್ಧಿಗಳೆಲ್ಲ ಓಡೋದನ್ನು ನಿಲ್ಲಿಸಿ ಏನಾಯಿತು ಅಂತ ನೋಡೋಕ್ಕೆ ಶುರು ಮಾಡಿದರು. ಆಮೇಲೆ ಎಲ್ಲರೂ ಕೂಡ ಒಬ್ರಿಗೊಬ್ಬರು ಸಹಾಯವನ್ನು ಮಾಡ್ಕೊತ ಹತ್ತಿರಕ್ಕೆ ಬಂದರು. ಓಡೋದನ್ನು ಬಿಟ್ಟು ಎಲ್ಲರಿಗೂ ಕೂಡ ವಾಪಸ್ ಬಂದರು. ಮತ್ತೆ ನಿಲ್ಲಿಸಿದರು. ಆದರೆ ಉಸ್ಕೆ ಆಂಸು ಪೋಂಚೆ ಧೂಲ್ ಸಾಫ್ಕಿ. ಅವರೇನು ಮಾಡಿದರು, ಅವ್ರನ್ನ ಮತ್ತೆ ನಿಲ್ಲಿಸಿ ಆ ಹುಡುಗನನ್ನು ಅವನ ಕಣ್ಣೀರನ್ನು ಒರೆಸ್ತಾರೆ. ಹಾಗೆಯೇ ಅವನ ಬಟ್ಟೆ ಮೇಲಿರ್ತಕ್ಕಂತಹ ಸ್ಪರ್ಧಾಳುವಿನ ಬಿದ್ದಿರ್ತಕ್ಕಂತಹ ಹುಡುಗನ ಬಟ್ಟೆ ಮೇಲಿರ್ತಕ್ಕಂಥ ಧೂಳನ್ನು ಹೊಡೆದಾಕ್ತಾರೆ. ಲಡ್ಕಿ ಕಿ ದಶಾ ದೇಖ್ ಏಕ್ ಬಚ್ಚಿನೇ ಉಸಿ ಅಪ್ನೆ ಗಲೆ ಸೆ ಲಗಾ ಲಿಯಾ. ಅದರಲ್ಲಿ ಇರ್ತಕ್ಕಂಥ ವಿಶೇಷ ಚೇತನ ಒಂದು ಹೆಣ್ಮಗು ಆತನನ್ನು ಏನು ಮಾಡ್ತಾಳೆ, ಆಲಂಗಿಸ್ಕೊಳ್ತಾಳೆ, ಧೈರ್ಯವನ್ನು ತುಂಬ ಒಂದು ಕೆಲಸ ಮಾಡ್ತಾಳೆ. ಉಸಿ ಪ್ಯಾರ್ ಸೆ ಚೂಮ್ ದಿಯಾ. ಆತನನ್ನು ಪ್ರೀತಿಯಿಂದ ಒಂದು ಮುತ್ತನ್ನು ಕೊಡ್ತಾಳೆ. ಯಹ್ ಕಹತೆ ಹುಯೇ ಕಿ ಅಬ್ ಠೀಕ್ ಹೋ ಜಾಯೇಗಾ. ಅಂದರೆ ಎಲ್ಲವೂ ಕೂಡ ಈಗ ಸರಿ ಹೋಗುತ್ತೆ ಅಂತಕ್ಕಂಥ ಧೈರ್ಯವನ್ನು ಆ ಮಗು ಕೊಡುತ್ತೆ. फिर तो सारे बच्चों ने एक दूसरे के हाथ पकड़ा और साथ मिलकर दौड़ लगाई. ಆಗ ಎಲ್ಲ ಮಕ್ಕಳು ಏನು ಮಾಡ್ತಾರೆ, ಒಬ್ಬರ ಕೈಯನ್ನು ಒಬ್ಬರು ಹಿಡಿದು ಎಲ್ಲರೂ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಕೊನೆಯ ಆ ಒಂದು ಏನಿರುತ್ತೆ ಗುರಿ ತಲುಪೋದು ಹೆಂಗಂದರೆ ಎಲ್ಲರೂ ಒಂದೇ ಸಲ ಆ ರೇಖೆಯನ್ನು ಅವರು ಏನು ಮಾಡ್ತಾರೆ, ದಾಟ್ತಾರೆ. ಇದನ್ನೆಲ್ಲ ನೋಡಿಬಿಟ್ಟು ದರ್ಶಕರು ಅಂದರೆ ಅಲ್ಲಿ ವೀಕ್ಷಕರು ಬಂದಿರತಕ್ಕಂಥ ಏನು ಪ್ರೇಕ್ಷಕರಿರ್ತಾರೆ ಅವರು ಮಂತ್ರಮುಗ್ಧಕ್ಕೆ ಒಳಗಾಗ್ತಾರೆ. ಮತ್ತು ಒಂದು ಕ್ವಶನ್ನು ರೈಸ್ ಆಗುತ್ತೆ, ಯಾರು ಗೆದ್ದಿದ್ದು ಅಂತಕ್ಕಂಥದ್ದು. ಆಗ ಒಂದು ಸ್ವರ್ಣ ಪದಕವನ್ನು ಒಬ್ಬರಿಗೆ ಕೊಡಬೇಕಾಗಿತ್ತು. ಆದರೆ ನಿರ್ಣಾಯಕರು ಒಂದು ವಿಶೇಷವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಏನಪ್ಪ ಅಂದರೆ ಆ ದಾರಿ ಎಲ್ಲರನ್ನೂ ಕೂಡ ಅವರೇನು ಮಾಡ್ತಾರೆ, ಗೆದ್ದಿದ್ದಾರೆ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಆ ನಿರ್ಣಯವನ್ನು ತಗೊಳ್ತಾರೆ. ಮತ್ತು ಎಲ್ಲ ಗೆಳೆಯರಿಗೂ ಕೂಡ ಅವರು ಫಸ್ಟ್ ಪ್ರೈಸನ್ನು ಅಂದರೆ ಸುವರ್ಣ ಪದಕವನ್ನು ಕೊಡೋ ಒಂದು ನಿರ್ಣಯ ಅದಾಗಿತ್ತು. ಅಂದರೆ ನಾವು
ನಮ್ಮ ಅಂಗವೈಕಲ್ಯಕ್ಕಿಂತ ಮನೋವೈಕಲ್ಯ ತುಂಬ ಕೆಟ್ಟ ಪರಿಸ್ಥಿತಿ ನಮ್ಮದು. ಹಾಗಾಗಿ ನಾವು ನಾವು ಅಂಗವೈಕಲ್ಯದ ಮಕ್ಕಳನ್ನು, ನಾವು ವಿಶೇಷ ಮಕ್ಕಳನ್ನು ನಾವು ಯಾವತ್ತೂ ಕೂಡ ಅಲ್ಲಗೆಳೆಬಾರ್ದು. ಅವರಲ್ಲಿರ್ತಕ್ಕಂತಹ ಆ ಒಂದು ಭಾವನೆಯನ್ನು ನಾವು ಗೌರವಿಸಬೇಕು. ಅವ್ರಿಗೂ ಕೂಡ ಮೇನ್ ಸ್ಟ್ರೀಮ್ನಲ್ಲಿ ನಮ್ಮಂತೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಪಾಠ ಹೇಳುತ್ತೆ. ನಿಬಂಧನ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಚರಿತ್ರೆ ಅಂದರೆ ಏನು? ಗುಣ ಅಂತ. ಅಚ್ಚ ಚರಿತ್ರೆ ಅಂದರೆ ಒಳ್ಳೆ ಗುಣ, ಒಳ್ಳೆಯ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಪರ್ಸ್ನಾಲಿಟಿ ಅಂತ ಹೇಳ್ತೀವಲ್ವ, ಅದು ಅದರ ಅರ್ಥ ಮತ್ತು ಮಹತ್ವವನ್ನು ನಾವು ವಿವರಿಸಬೇಕು. ಮತ್ತು ಚರಿತ್ರದ ಬಲ ಏನು? ಸಚ್ಚರಿತ್ರೆ ಅಂತ ನಾವು ಕನ್ನಡದಲ್ಲೂ ಹೇಳ್ತೀವಿ. ಚರಿತ್ರೆ ಅಂದರೆ ಇತಿಹಾಸ ಅಂತ ಕೂಡ ಆಗುತ್ತೆ, ಹಿಸ್ಟ್ರಿ ಅಂತ ಆಗುತ್ತೆ. ಬಟ್ ಇಲ್ಲಿಯ ಒಂದು ಚರಿತ್ರೆ ಅಂದರೆ ಇಲ್ಲಿ ನಾವು ಅದು ವ್ಯಕ್ತಿತ್ವ ಅಂತ, ಪರ್ಸ್ನಾಲಿಟಿ ಅಂತ ನಾವು ತಗೋಬೇಕು. ಅದಕ್ಕೆ ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಚರಿತ್ರೆ ಬದುಕ ಪ್ರಭಾವ, ಅದರ ಪ್ರಭಾವ ಏನು ಅಂತಕ್ಕಂಥದ್ದನ್ನು ನಾವಿಲ್ಲಿ ವಿವರಿಸಬೇಕಾಗುತ್ತೆ. ಇಲ್ಲಿ ಚರಿತ್ರೆಯ ಅರ್ಥವನ್ನು ಕೊಡ್ತಾ ನಮ್ಮ ನಡವಳಿಕೆ, ಚಾಲ್ಚಲ ಅಂದರೆ ನಮ್ಮ ನಡವಳಿಕೆ ಅಥವಾ ವ್ಯಕ್ತಿತ್ವದ ಗುಣವನ್ನು ನಾವೇನಂತ ಕರಿತೀವಿ? ಚರಿತ್ರೆ ಅಂತ ಕರಿತೀವಿ. ಅದು ಶ್ರೇಷ್ಠ ಕೂಡ ಆಗಿರ್ಬೋದು ಅಥವಾ ಅದು ಕೆಟ್ಟದ್ದು ಕೂಡ ಆಗಿರಬಹುದು. ಆದರೆ ಶ್ರೇಷ್ಠವಾಗಿರುವ ಒಂದು ಚರಿತ್ರೆಯನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಸಚ್ಚರಿತ್ರೆ ಅಂತ ಕರೀತಾರಲ್ಲ, ಅದನ್ನೇ. ಆ ಚರಿತ್ರೆ ಶಬ್ದ ಸ್ವತಂತ್ರ ರೂಪ ಮೇ ಅಚ್ಚ ಚರಿತ್ರೆ के लिए ಪ್ರಯುಕ್ತ ಹೋತಾ है. ಅಂದರೆ ಚರಿತ್ರೆ ಅಂತಕ್ಕಂಥದ್ದು ವ್ಯಕ್ತಿತ್ವ ಅಂತಕ್ಕಂಥದ್ದೇನಿದೆ, ಅದು ಒಳ್ಳೆಯ ವ್ಯಕ್ತಿತ್ವಕ್ಕೆ ಅದು ಬಳಕೆ ಆಗೋದೇ ಜಾಸ್ತಿ. चरित्रवान का अर्थ होता है ईमानदार, सच्चा, दयावान, करुणावान, कर्मठ, सात्विक, ಶುದ್ಧ, ಕಪಟಹೀನ ವ್ಯಕ್ತಿ. ಅಂದರೆ ಈ ಒಂದು ಚರಿತ್ರವಾನ್ ಅಂದರೆ ಅವನ ವ್ಯಕ್ತಿತ್ವದವನಪ್ಪ ಅಂದರೆ ಏನಪ್ಪ ಅಂದರೆ ಅವನು ಪ್ರಾಮಾಣಿಕ ಅಂತ, ನಿಜವಾದ ವ್ಯಕ್ತಿತ್ವದಂತ, ಕರುಣಾಮಯಿ ಅಂತ, ಮತ್ತು ಕರ್ಮಠ ಅಂದರೆ ಯಾವಾಗಲೂ ಕರ್ಮವೀರ ಅಂತ, ಸಾತ್ವಿಕನಂತ, ಶುದ್ಧವಾಗಿರ್ತಕ್ಕಂಥವನು, ಮತ್ತು ಕಪಟತೆಯಿಂದ ದೂರ ಇರ್ತಕ್ಕಂಥವನು ಅಂತಕ್ಕಂಥ ಮಾತುಗಳಿಗೆ ಈ ಒಂದು ಪದವನ್ನು ಬಳಸ್ತಾರೆ. ಚರಿತ್ರೆಯ ಬಲ ಎಂಥದ್ದು ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಸಚ್ಚರಿತ್ರೆ ಅಂತಕ್ಕಂಥದ್ರಲ್ಲಿ, ಸತ್ಯ ಅನ್ನೋದರಲ್ಲಿ ಅಪಾರ ಒಂದು ಶಕ್ತಿ ಅಡಗಿರುತ್ತೆ. ಆ ವ್ಯಕ್ತಿಯ ಪ್ರೇಮ, ಮಾನವತೆ, ದಯೆ, ಕರುಣೆ, ವಿನಯ, ಈ ಗುಣಗಳು ಅವನಲ್ಲಿ ಏನಾಗಿರ್ತವೆ ಅಥವಾ ಅವನಲ್ಲಿ ಅಥವಾ ಆಕೆಯಲ್ಲಿ ಅಡಕವಾಗಿರ್ತವೆ. ಅದು ಶಕ್ತಿಯ ಭಂಡಾರವಾಗಿರುತ್ತೆ ಆ ಸಚ್ಚರಿತ್ರೆ ಅಂತಕ್ಕಂಥದ್ದು. ಇದರ ಒಂದು ವಿಶೇಷತೆಗಳನ್ನು ಇಲ್ಲಿ ನಾವು ಬರೀಬೇಕು ಈ ಒಂದು ಪ್ರಬಂಧ ಲೇಖನದಲ್ಲಿ, ಎಸ್ಸೆ ಲೇಖನದಲ್ಲಿ. ಮತ್ತು ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಮಾಣಿಕತೆ, ಸತ್ಯತೆ, ನಿಷ್ಕಪಟತೆ, ಮಾನವತೆ, ಈ ಗುಣಗಳನ್ನು ನಮಗೆ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡ್ತವೆ ಅಂತಕ್ಕಂಥ ಮಾತನ್ನು ನಾವು ನೆನಪಿಟ್ಕೋಬೇಕು. ಈ ಎಲ್ಲ ಮಾತುಗಳನ್ನು ಇಲ್ಲಿ ನಾವು ಬರಿಬೇಕು. ಇದಕ್ಕೆ ಉದಾಹರಣೆಯಾಗಿ ನಾವು ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿತ್ವವನ್ನು, ಅವರಲ್ಲಿರ್ತಕ್ಕಂತಹ ವ್ಯಕ್ತಿತ್ವದಲ್ಲಿ ಅಡಕವಾಗಿರ್ತಕ್ಕಂತಹ ಚಾರಿತ್ರಿಕ ಗುಣಗಳನ್ನು ನಾವಿಲ್ಲಿ ಬರೀಬೋದು. ಅಸತ್ಯವನ್ನು ಅವರು ವಿರೋಧಿಸಿದ ರೀತಿ, ಅಹಿಂಸೆಯನ್ನು ಪಾಲಿಸಿದ ರೀತಿ, ಅನ್ಯಾಯವನ್ನು ಅವರು ಸವಿನಯವಾಗಿ ಬಹಿಷ್ಕರಿಸಿದ ರೀತಿ, ಅವರಲ್ಲಿರ್ತಕ್ಕಂಥ ಸತ್ಯಪ್ರಿಯತೆ, ಮಾನವೀಯತೆ, ಇದರ ಗುಣಗಳನ್ನು ನಾವಿಲ್ಲಿ ಅವರ ವ್ಯಕ್ತಿತ್ವದ ಆ ಉದಾಹರಣೆಯನ್ನಾಗಿ ನಾವಿಲ್ಲಿ ಚರಿತ್ರೆ ಉದಾಹರಣೆಯನ್ನಾಗಿ ನಾವು ಕೊಡ್ತಾ ಹೋಗ್ಬೋದು. ಈ ಒಂದು ಸಚ್ಚಾರಿತ್ರ್ಯದ ಬಲದಿಂದನೇ ಅವರೇನು ಮಾಡ್ತಾರೆ, ಆಂಗ್ಲ ಸರ್ಕಾರವನ್ನು ಹೆದರಿಸ್ತಾರೆ, ಅವರನ್ನು ಇಲ್ಲಿಂದ ಓಡಿಸ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ನಾವಿಲ್ಲಿ ಬರಿಬಹುದು. ಇಲ್ಲೂ ಕೂಡ ಏನು ಹೇಳ್ತಿದ್ದಾರೆ, ಇದು ಚರಿತ್ರೆಯ ಬಲ ಅಂತಕ್ಕಂಥದ್ದು. ಅದರ ತೀವ್ರತೆಯಿಂದ ಒಬ್ಬ ಸಚ್ಚರಿತ್ರ ವ್ಯಕ್ತಿ ಎಷ್ಟು ಕೆಟ್ಟ ವಿಷಯಗಳಿಗೆ ದಾಸನಾಗಿರ್ತಕ್ಕಂಥದ್ರಿಂದ ಸಾಕಷ್ಟು ಮೇಲ್ಮಟ್ಟದಲ್ಲಿ ನಿಲ್ತಿರ್ತಾನೆ. ಅದನ್ನು ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಮತ್ತು ಒಳ್ಳೆಯ ಒಂದು ಅಂದರೆ ಉದಾಹರಣೆಗೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ. ಬುದ್ಧ ಏನು ಮಾಡ್ತಾನೆ, ಅಂಗುಲಿಮಾಲ ಅಂತಕ್ಕಂಥ ಡಾಕುವನ್ನು ತನ್ನ ಒಂದು ಸಚ್ಚಾರಿತ್ರ್ಯದ ಬಲದಿಂದನೇ ಆತನನ್ನು ಮಣಿಸ್ತಾನೆ. ಅಂದರೆ ದೈಹಿಕ ಬಲಕ್ಕಿಂತ ಮಾನಸಿಕ ಬಲ ದೊಡ್ಡದು. ಮತ್ತು ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಸಾಕಷ್ಟು ಡಾಕುಗಳು, ಚಂಬಲ್ನ ಡಾಕುಗಳು ಮತ್ತು ಇನ್ನಿತರ ಡಾಕುಗಳನ್ನು ಅವರು ಮೇನ್ ಸ್ಟ್ರೀಮಿಗೆ ತರೋದಕ್ಕೆ, ಅವರ ಆ ಒಂದು ಡಕಾಯಿತಿ ಕೆಲಸವನ್ನು ಬಿಡೋದಕ್ಕೆ ಅವರು ಏನಾಗ್ತಾರೆ, ಪ್ರೇರಕರಾಗ್ತಾರೆ. ಅಂದರೆ ಅಷ್ಟು ಶಕ್ತಿ ನಮ್ಮ ಚಾರಿತ್ರ್ಯಕ್ಕೆ, ಸಚ್ಚಾರಿತ್ರ್ಯಕ್ಕೆ ಇರುತ್ತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಹಾಗೆ ಎರಡನೆಯ ಒಂದು ನಿಬಂಧ ಪುಸ್ತಕಗಳ ಮಹತ್ವಕ್ಕೆ ಕುರಿತಾದಂಥದ್ದು. ಇದರಲ್ಲಿ ಪುಸ್ತಕಗಳಿಂದ ಆಗಬಹುದಂಥ ಲಾಭ, ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತಕ್ಕಂಥದ್ದು. ಯಾವುದೇ ದೇಶದ ಅಮರ ನಿಧಿ ಯಾವುದಪ್ಪ ಅಂದರೆ ನಮ್ಮ ಪುಸ್ತಕಗಳು ಅಂತಕ್ಕಂಥ ಮಾತು. ಈ ಪುಸ್ತಕಗಳನ್ನ ನಾವು ಅಸ್ತ್ರದ ರೂಪದಲ್ಲೂ ಬಳಸ್ಬೋದು, ಮತ್ತು ಇವು ನಮಗೆ ಒಳ್ಳೆಯ ಮಿತ್ರರು ಕೂಡ ಹೌದು ಅಂತಕ್ಕಂಥದ್ದನ್ನು ಇಲ್ಲಿ ವಿವರಿಸಲಾಗಿದೆ. ಲಾಭ ಏನಪ್ಪ ಅಂದರೆ ಪುಸ್ತಕಗಳ ಮಹತ್ವವನ್ನು ನಾವು ಅರಿಯಬೇಕು. ಅವು ಅಮೂಲ್ಯ ರತ್ನಗಳಿದ್ದ ಹಾಗೆ, ಅಥವಾ ಅದಕ್ಕಿಂತ ಹೆಚ್ಚು. ಈ ರತ್ನಗಳಾದರೂ ಹೊರಗಡೆಯಿಂದ ನಮಗೆ ಅವು ತಳಕು ಬಳಕನ್ನು ತೋರಿಸ್ತವೆ, ಆದರೆ ಪುಸ್ತಕಗಳು ನಮ್ಮ ಹೃದಯವನ್ನು
ನಮ್ಮ ಮನಸ್ಸಲ್ಲಿ ಬೆಳಕನ್ನು ಚೆಲ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಿದ್ದಾರೆ. ಅದರ ಪ್ರಭಾವ ಕೂಡ ಹೇಳ್ತಾ ಇತಿಹಾಸದಲ್ಲಿ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದಾರೋ, ವಿಭೂತಿ ಅಂದರೆ ವ್ಯಕ್ತಿಗಳಾಗಿದ್ದಾರೋ ಅವರೆಲ್ಲರೂ ಕೂಡ ಈ ಪುಸ್ತಕಗಳನ್ನ ಓದಿ ತಿಳಿದು ಅವರೇನು ಮಾಡಿದ್ದಾರೆ, ಅವು ಸಾಧನೆಯನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಯನ್ನು, ಟಾಲ್ಸ್ಟಾಯ್ ಅವರ ಕಥೆಗಳನ್ನು, ಮತ್ತು ಅಮೇರಿಕದ ಸಂತ ಥೋರೋ ಅಂತಕ್ಕಂಥ ಅವರ ಸಾಹಿತ್ಯದಿಂದ ಪ್ರಭಾವಕ್ಕೊಳಗಾಗಿದ್ದರು. ಲೆನಿನ್ ಸಹ ಅಷ್ಟೇ ಮಾರ್ಕ್ಸ್ವಾದದ ಮಾರ್ಕ್ಸ್ನ ಸಾಹಿತ್ಯವನ್ನು ಓದಿಕೊಂಡು ಅವರು ಅಷ್ಟು ದೊಡ್ಡ ವ್ಯಕ್ತಿ ಆಗಿದ್ದರು ಅಂತಕ್ಕಂಥ ಮಾತನಲ್ಲಿ ಕೊಡ್ತಾ ಇದ್ದಾರೆ. ಪುಸ್ತಕ ಕಿಸಿ ದೇಶಕ್ಕೆ ಅಮರ್ ನಿಧಿ ಹೋತಿ ಅಂದರೆ ಯಾವುದೇ ದೇಶದ ಒಂದು ನಿಧಿ ಯಾವುದಪ್ಪ ಅಂದರೆ ಅಲ್ಲಿರ್ತಕ್ಕಂಥ ಸಾಹಿತ್ಯ, ಅಲ್ಲಿರ್ತಕ್ಕಂಥ ಪುಸ್ತಕಗಳು, ಅಲ್ಲಿನ ಓದಿನ ಮಟ್ಟ. ಈ ಗ್ರೀಕ್ ಸಂಸ್ಕೃತಿಯ ಬಗ್ಗೆ ಆಗಿರಲಿ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಆಗಿರಲಿ, ಗುಪ್ತ ಕಾಲದಲ್ಲಿರ್ತಕ್ಕಂಥ ಒಂದು ಸ್ವರ್ಣಿಮ ಯುಗ, ಆ ಟೈಮಲ್ಲಿ ಏನು ಕಾಳಿದಾಸ್ ಅವರು ಒಂದು ಮಹಾನ್ ಸಾಹಿತ್ಯವನ್ನು ರಚನೆ ಮಾಡಿದರು, ಆ ಮಾತನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಪುಸ್ತಕ ಅಸ್ತ್ರ ಹೋತಿ, ಅವು ಕೂಡ ಒಂದು ಬರೀ ಯುದ್ಧದಿಂದನೇ ಗೆಲ್ಲಕ್ಕಾಗಲ್ಲ, ಪುಸ್ತಕಗಳಿಂದನೂ ಕೂಡ ನಾವು ಈ ಪ್ರಪಂಚವನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ಮಾತನ್ನು ಈ ಒಂದು ಕಡೆ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಸಮಾಜದಲ್ಲಿ ಪರಿವರ್ತನೆ ಬೇಕಂದರೆ ನಾವು ಪುಸ್ತಕವನ್ನು ಓದಬೇಕು, ಪುಸ್ತಕದ ಮೊರೆ ಹೋಗಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನ ಮಿತ್ರರ ಹಾಗೆ ಅವು ಇರ್ತವೆ. ಅಂದರೆ ಸಚ್ಚೆ ಮಿತ್ರೋं के चुनाव के पश्चात सर्वप्रथम एवं प्रधान आवश्यकता है उत्कृष्ट पुस्तकों का चुनाव. ಅಂದರೆ ನಾವು ಹೇಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ಫ್ರೆಂಡ್ಶಿಪ್ಪನ್ನು ಮಾಡ್ತೀವೋ ಅದರ ಹಾಗೆಯೇ ಒಳ್ಳೆಯ ಪುಸ್ತಕಗಳನ್ನು ನಾವು ಓದಿದರೆ ನಾವು ನಿಜವಾಗ್ಲೂ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ತಲುಪ್ತೀವಿ. ನೀವಿನ್ನೂ ಮಕ್ಕಳು, ಇನ್ನೂ 9th ಓದ್ತಿದ್ದೀರಾ, ನಿಮ್ಮ ಮುಂದೆ ನೀವು ಯಾವುದ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕಪ್ಪ ಅಂದರೆ ನೀವು ಪುಸ್ತಕಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು. ಈ ಒಂದು ಮಾತನ್ನು ನಾವು ನೆನಪಿಟ್ಕೋಬೇಕು. ಜ್ಞಾನದ ಬೆಳಕನ್ನು ನಮ್ಮ ಮನಸ್ಸಿನ ಮೇಲೆ ಚೆಲ್ತಕ್ಕಂಥ ಪುಸ್ತಕಗಳನ್ನು ನಾವು ಏನು ಮಾಡಬೇಕು, ಇಂಪಾರ್ಟೆಂಟಾಗಿ ನೋಡಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಈ ಒಂದು ಎಸ್ಸೆಯಲ್ಲಿ ಬರೀಬೇಕಾಗುತ್ತೆ. ಇದು ಸುಮಾರು 158 ಪುಟಗಳ ಈ 9th ಸ್ಟ್ಯಾಂಡರ್ಡ್ನ ಏನು ಬುಕ್ ಇತ್ತೋ ಅವಷ್ಟು ಅಂದರೆ 17 ಪಾಠ ಪದ್ಯಗಳನ್ನು, 2 ನಾಣ್ಯಟೇಲಿಗೆ ಸಂಬಂಧಪಟ್ಟಂಥವನ್ನು, ನಿಬಂಧ ಮತ್ತು ಪತ್ರವನ್ನು, ಹಾಗೆ ನಾಣ್ಯಟೇಲಲ್ಲಿ ಇರ್ತಕ್ಕಂಥ 2 ಪಾಠಗಳನ್ನು, ಇವೆಲ್ಲವನ್ನೂ ಕೂಡ ನಾವು ಇವತ್ತು ತುಂಬ ಸಂಕ್ಷಿಪ್ತವಾಗಿ ತಿಳಿಯೋ ಒಂದು ಪ್ರಯತ್ನ ಮಾಡಿದ್ವಿ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ, ಈ ವಿವರಣೆಗಳು ಸರಿ ಅನಿಸಿದರೆ ನೀವೇನು ಮಾಡಬೇಕು, ಈ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ. ಜೊತೆಗೆ ಸಾಧ್ಯವಾದರೆ ಎಜುಕೇಷನ್ ಮುನ್ನಡೆ ಚಾನಲ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜಾಯಿನ್ ಬಟನ್ ಸಹ ಇದೆ, ಅದು ಸ್ವಲ್ಪ ಕಷ್ಟನೇ, ಅಟ್ಲೀಸ್ಟ್ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಆದರೂ ಕೂಡ ಮಾಡಿ. ಧನ್ಯವಾದಗಳು.